ನನ್ನ ಹೆಸರು ಐರಾ. ನನ್ನಮ್ಮ ತೀರ್ಕೊಂಡಾಗ ನಂಗಿನ್ನೂ 7 ವರ್ಷ. ನಮ್ಮಮ್ಮ ತೀರ್ಕೊಂಡು ಸ್ವಲ್ಪ ದಿನಕ್ಕೆ ಅಪ್ಪ ಇನ್ನೊಂದು ಮದ್ವೆ ಆಗಿ ಚಿಕ್ಕಮ್ಮನ ಕರ್ಕೊಂಡು ಮನೆಗೆ ಬಂದಿದ್ರು. ಇದಿನ್ಮೇಲಿಂದ ನಿನ್ ಮನೆ ಅಲ್ಲ. ನಾನ್ ಪರ್ಮಿಷನ್ ಇಲ್ದೆ ಇನ್ನೊಂದ್ಸಾರಿ ಈ ರೂಮ್ ಒಳಗ್ ಬಂದ್ರೆ ಕಾಲ್ ಮುರಿತೀನಿ. ನನ್ ಚಿಕ್ಕಮ್ಮ ಮತ್ತವ್ರ ಮಗಳು ಯಾವಾಗ್ಲೂ ನನ್ ಜೊತೆ ಕೆಟ್ಟದಾಗಿ ನಡ್ಕೊಳ್ತಿದ್ರು. ನಾನ್ ನೋಡೋದಕ್ ತುಂಬಾನೇ ಸುಂದರವಾಗಿದ್ದೆ. ಇವಳು ಇಷ್ಟೊಂದು ಚಂದ ಕಾಣಿಸ್ತಾಳ. ಮಾಡ್ತೀನಿ. ಅದ್ ತಡ್ಕೊಳಕ್ಕಾಗ್ದೆ ಚಿಕ್ಕಮ್ಮ ಏನೋ ಒಂದ್ ಕಾರಣ ಹೇಳ್ತಾ ನಂಗ್ ಹೊಡಿತಿದ್ರು. ಏನೇ ಇದು? ಸರಿಯಾಗಿ ತೊಳಿ. ಐರಾ, ತಗೋ ಕುಡಿ. ಕುಡಿ, ನಾಟಕ ಆಡ್ಬೇಡ. ಕುಡಿ, ವೇಸ್ಟ್ ಮಾಡ್ದೆ ಕುಡಿ. ನನಗ್ 15 ವರ್ಷ ತುಂಬೋ ಹೊತ್ತಿಗೆ ಏನಾಯ್ತೋ ಗೊತ್ತಾಗ್ಲಿಲ್ಲ. ನನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇದ್ಕಿದ್ದಂಗೆ ದಪ್ಪ ಆಗಿ ಅಸಹ್ಯ ಅನ್ನೋ ತರ ಗುಂಡಗ್ ಬೆಳೆದ್ಬಿಟ್ಟಿದ್ದೆ. ನನ್ ವೇಟ್ 120 kg ಆಗಿತ್ತು. ನನ್ ಚಿಕ್ಕಮ್ಮ ಯಾರಿಗೂ ಗೊತ್ತಾಗ್ದೇ ಇರೋ ತರ ಏನೋ ಮೆಡಿಸಿನ್ ಕೊಡ್ತಿದ್ಲು. ಅದ್ರಿಂದಾನೇ ನನಗ್ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿ ಗುಂಡಕ್ ತಯಾರಾಗಿದ್ದೀನಿ ಅಂತ ನನಗ್ ಆಮೇಲೆ ಗೊತ್ತಾಗಿತ್ತು. ಹೀಗಿದ್ದಾಗ ಒಂದಿನ ನನ್ಗೊಂದ್ ಸಂಬಂಧ ಬಂದಿತ್ತು. ಐರಾ, ಏನಪ್ಪ? ಇಲ್ಬಾ. ಏನಪ್ಪ? ಕುತ್ಕೋ ಕುತ್ಕೋ. ಅಪ್ಪ, ನಿನಗೆ ಅಂತ ಒಂದ್ ಹುಡುಗನ ಹುಡುಕಿದೀನಿ. ಈ ಫೋಟೋ ನೋಡು, ತಗೋ. ಹಲೋ ಮಿಸ್ಟರ್, ನಾನ್ ನಿನ್ಗಿಷ್ಟ ಆದ್ನಾ? ಅಂದ್ಹಾಗೆ ನಾನ್ ನಿನ್ಗೆ ಸರಿಯಾದ ಜೋಡಿನಾ? ನೀನ್ ಮಾತ್ರ ನನ್ಗೆ ಗುಂಡಮ್ಮ ಡುಮ್ಮಿ ಅಂತೆಲ್ಲ ಹೇಳಿದ್ರೆ ನೀನ್ ಹೇಳಲ್ಲ ಬಿಡು. ನಿನ್ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ನೀನ್ ಎಲ್ಲರ ತರ ಅಲ್ಲ ಅನ್ನೋದು. ಅರೆರೆ, ಅಪ್ಪ, ನಮ್ ಜೋಡಿ ಎಷ್ಟು ಸೂಪರ್ ಆಗಿದೆ. ದೃಷ್ಟಿಗಿಷ್ಟಿ ಆದ್ರೆ ಕಷ್ಟ. 1 ನಿಮಿಷ. ದೃಷ್ಟಿ ಬೊಟ್ಟು ಈಗ ಪರ್ಫೆಕ್ಟ್. ಲಕ್ಷ್ಮಿ, ನಿನ್ ಮೇಲಾಣೆ, ನಿನ್ಗೆ ಮೆಷರ್ಮೆಂಟ್ ಕೊಟ್ಮೇಲೆ ನಾನ್ ಜಸ್ಟ್ ಸಲಾಡ್ ಡಯಟ್ ಅಲ್ಲೇ ಇದ್ದೀನಿ. ಪ್ಲೀಸ್ ನನ್ನ ಹತ್ರ ನೋಡ್ಬೇಡ, ಆಲ್ರೆಡಿ ಟೈಮ್ ಆಗ್ತಿದೆ ಅಂತ ತನ್ನ ಕಡೆ ಸಿಟ್ಟಿಂದ ನೋಡ್ತಾ ಇದ್ದ ಲಕ್ಷ್ಮಿಯನ್ನ ನೋಡ್ತಾ ಮುದ್ದಾಗಿ ಹೇಳಿದ್ಲು ಐರಾ. ಇವತ್ತು ಐರಾಳ ಮದ್ವೆ. ಈ ದಿನಕ್ಕಾಗಿ ಅವಳು ಎಷ್ಟು ದಿನದಿಂದ ಕಾದಿದ್ಲು. ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ಕನ್ಸನ್ನ ಕಂಡಿದ್ಲು ಅವಳಗ್ ಮಾತ್ರ ಗೊತ್ತು. ಈ ನಡುವೆ ಲಕ್ಷ್ಮಿ ಬ್ಲೌಸ್ ಹುಕ್ ಹಾಕೋದಕ್ಕೆ ಹೋದ ಫೋರ್ಸ್ಗೆ ಬ್ಲೌಸ್ ಅಲ್ಲಿದ್ದ ಹುಕ್ ಕಟ್ ಆಗಿ ಕೆಳಕ್ ಬಿತ್ತು. ಐರಾ ಲಕ್ಷ್ಮಿ ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಕೊಂಡ್ಬಿಟ್ರು. ಆ ಟೈಮ್ಗೆ ಸರಿಯಾಗಿ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಬಾಗಿಲು ಬಡ್ದಿದ್ರು. ಐರಾ, ಐರಾ, ಇನ್ ಎಷ್ಟೊತ್ತು? ಮೇಕಪ್ ಮಾಡ್ಕೊಂಡಿದ್ ಸಾಕು, ಬೇಗ ಬಾ. ನೀನ್ ಎಷ್ಟೇ ರೆಡಿ ಆದ್ರೂ ಕೂಡ ಎಮ್ಮೆಗೆ ಸೀರೆ ಉಡಿಸ್ದಂಗಿರತ್ತೆ. ಏನೋ ರಾವ್ ಅವ್ರಿಗೆ ನನ್ನ ಕಂಡ್ರೆ ಅದೇನೋ ಗೌರವ, ಹಾಗಾಗಿ ನೀನ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡ್ರು. ಅಕ್ಷತ್ ಈಗಾಗ್ಲೇ ಆಲ್ರೆಡಿ ಬೇಜಾರಲ್ಲಿದ್ದಾನೆ. ಅವನು ಕೋಪ ಬರಕ್ ಮೊದ್ಲು ಬಂದ್ ಕುತ್ಕೋ ಅಂತ ಹೇಳಿ ಹೊರಟೋದ್ರು ಐರಾಳ ಅಪ್ಪ ಸೂರ್ಯಪ್ರಕಾಶ್. ಆ ಮಾತನ್ನ ಕೇಳಿಸ್ಕೊಂಡ ಲಕ್ಷ್ಮಿ ಸಮಾಧಾನ ಮಾಡೋದಕ್ಕೆ ಮುಂದಾದ್ಲು. ಐರಾ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ರು ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಲಕ್ಷ್ಮಿ ಕಡೆ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾ ತನಗಾದ ಅವಮಾನವನ್ನ ಮನ್ಸಲ್ಲೇ ಮುಚ್ಚಿಟ್ಟು, ನೀನೇನ್ ಫೀಲ್ ಆಗ್ಬೇಡ, ಅಪ್ಪ ಯಾವಾಗ್ಲೂ ಹಿಂಗೇನೆ,
ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ. ಅಂತ ಹೇಳ್ತಾ ಇದ್ರೆ ಲಕ್ಷ್ಮಿಗೆ ಐರಾ ಅವಳ ನೋವನ್ನ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ತಾನು ಕೂಡ ಬೇಜಾರಲ್ಲಿರೋದನ್ನ ಮರೆಮಾಚಿ, ಲಕ್ಷ್ಮಿ, ಏನಾದ್ರೂ ಮಾಡು, ಬೇಗ ಹೋಗ್ಬೇಕು. ಈ ಬ್ಲೌಸ್ ನ ಸೆಟ್ ಮಾಡು. ಹೇ, ಅಲ್ಲಿ ಕ್ಲಿಪ್ ಇತ್ತಲ್ಲ, ಕ್ಲಿಪ್ ಹಾಕ್ ನೋಡು. ಅದೇ ಕಣೆ, ಈ ಅಪ್ಪಂದ್ರು ಯಾವಾಗ್ಲೂ ಹೀಗೇನೆ. ಆದ್ರೂ ನಿನ್ಗೇನ್ ಕಡ್ಮೆ ಅಕ್ಕ? ನಿನ್ ಮುಖ ನೋಡಿದ್ರೆ ಆ ಚಂದ್ರನೇ ನಾಚ್ಕೊಳ್ತಾನೆ. ನಾನೇನಾದ್ರೂ ಹುಡ್ಗ ಆಗಿದ್ರೆ ಸಿನಿಮಾದಲ್ಲಿ ಹೀರೋ ತರ ಫೈಟ್ ಮಾಡಿ ನಿನ್ನ ಎತ್ತ ಹಾಕೊಂಡ್ ಹೋಗಿ ಮದ್ವೆ ಆಗ್ತಿದ್ದೆ. ಅಯ್ಯೋ, ನೋಡಮ್ಮ, ಅಕ್ಷತ್ ಬಂದ್ರೆ ಮೊದ್ಲು ಕಾಲಿಗ್ ಬಿದ್ದು ಆಶೀರ್ವಾದ ತಗೊಂಡ ಮೇಲೆ ಹಾಲ್ ಕೊಡು. ಅಯ್ಯೋ, ಟೆನ್ಷನ್ ಬೇರೆ. ಅವ್ರು ಬರ್ತಿದ್ದ ಹಾಗೆ ಕಾಲಿ ನಮಸ್ಕಾರ ಮಾಡ್ಬೇಕು. ಈ ಹಾಲ್ ಚೊಂಬಿನ ತರಾನೆ ಕುಳ್ಳುಗೆ ದುಂಡುಗೆ ದಪ್ಪಗಿದ್ಯಾ. ನೀನ್ ಬಂಡೆ ತರ ಇದ್ಯಾ, ಅದಕ್ಕೆ ಆ ತರ ಚೊಂಬ್ ಹಿಡ್ಕೊಂಡ್ ಬಂದಿದ್ಯಾ ಸರಿ. ಆದ್ರೆ ನಾನ್ ನಿನ್ ತರ ಇಲ್ಲ ಅಲ್ವಾ? ಅಂದ್ರೆ ನಿನಗ್ ಬುದ್ಧಿ ಇಲ್ವಾ? ಮನುಷ್ಯನಾದವನ್ ಯಾರಾದ್ರೂ ಅಷ್ಟೊಂದ್ ಹಾಲ್ ಕುಡಿತಾನ? ಅಷ್ಟಕ್ಕೂ ನಿನ್ನಲ್ಲ ನಮ್ಮ ಅಪ್ಪನ್ಗೆ ಹೇಳ್ಬೇಕು. ನಿನ್ನಲ್ಲಿ ಅದೇನ್ ನೋಡುದ್ನೋ ಏನೋ, ನನ್ಗಿಷ್ಟ ಇಲ್ಲ ಅಂತ ಹೇಳಿದ್ರು ನಿನ್ನಂತ ಬಂಡೆ ಕಲ್ನ ನನ್ ಗಂಟು ಹಾಕ್ತಾ. ಈ ಮದ್ವೆನ ನಾನು ಒಪ್ಕೊಳ್ಳೋದಿಲ್ಲ. ಒಂದು ಕ್ಷಣನೂ ನಾನ್ ನಿನ್ ಜೊತೆ ಇರಲ್ಲ. ನನ್ ಮುಖದ ಮೇಲೆ ಮೀಸೆ ಬಂದಾಗಿಂದ ನಾನ್ ಫಸ್ಟ್ ನೈಟ್ ಬಗ್ಗೆ ಎಷ್ಟೋ ಪ್ಲಾನ್ ಹಾಕೊಂಡಿದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿ ಮೆಮೊರಬಲ್ ಆಗಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಜುರಾಸಿ ಪಾರ್ಕ್ ತರ ಭಯಂಕರವಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನ ನೋಡ್ತಾ ಇದ್ರೇನೆ ಮೈಯಲ್ಲೆಲ್ಲ ಕಂಬಳಿ ಹುಳ ಓಡಾಡ್ದಂಗಾಗತ್ತೆ. ನಿನ್ನನ್ ಮುಟ್ಟಿದ್ರೆ ಅಷ್ಟೇ, ನೀನ್ ಕೂಡ ಹೀಗೆ ಕೆಳಗ್ ಬಿದ್ದಿರೋ ಹಾಲಿನ ತರ ಯಾವತ್ತೂ ನನ್ ಕೈ ಸೇರೋದಕ್ಕಾಗಲ್ಲ. ಸೊ ಬೆಟರ್ ಸ್ಟೇ ಅವೇ ಫ್ರಮ್ ಮಿ ಫ್ಯಾಟಿ. ಅಕ್ಷತ್, 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 ಅಕ್ಷತ್. ನನ್ನ ಹೆಸರು ಐರಾ. ನನ್ನಮ್ಮ ತೀರ್ಕೊಂಡಾಗ ನಂಗಿನ್ನೂ 7 ವರ್ಷ. ನಮ್ಮಮ್ಮ ತೀರ್ಕೊಂಡು ಸ್ವಲ್ಪ ದಿನಕ್ಕೆ ಅಪ್ಪ ಇನ್ನೊಂದು ಮದ್ವೆ ಆಗಿ ಚಿಕ್ಕಮ್ಮನ ಕರ್ಕೊಂಡ್ ಮನೆಗ್ ಬಂದಿದ್ರು. ಇದಿನ್ಮೇಲಿಂದ ನಿನ್ ಮನೆ ಅಲ್ಲ. ನಾನ್ ಪರ್ಮಿಷನ್ ಇಲ್ದೆ ಇನ್ನೊಂದ್ಸಾರಿ ಈ ರೂಮ್ ಒಳಗ್ ಬಂದ್ರೆ ಕಾಲ್ ಮುರಿತೀನಿ. ನನ್ ಚಿಕ್ಕಮ್ಮ ಮತ್ತವ್ರ ಮಗಳು ಯಾವಾಗ್ಲೂ ನನ್ ಜೊತೆ ಕೆಟ್ಟದಾಗಿ ನಡ್ಕೊಳ್ತಿದ್ರು. ನನಗ್ ಬೇಕು, ನನಗ್ ಬೇಕು, ಹೇಯ್, ನನಗ್ ಕೊಡೆ ಬೇಕು ಅವ್ಳಿಗೆ. ಕಣೆ. ಹೇಯ್, ನಾನ್ ನೋಡೋದಕ್ ತುಂಬಾನೇ ಸುಂದರವಾಗಿದ್ದೆ. ಇವಳು ಇಷ್ಟೊಂದು ಚಂದ ಕಾಣಿಸ್ತಾಳ? ಮಾಡ್ತೀನಿ. ಅದ್ ತಡ್ಕೊಳಕ್ಕಾಗ್ದೆ ಚಿಕ್ಕಮ್ಮ ಏನೋ ಒಂದ್ ಕಾರಣ ಹೇಳ್ತಾ ನಂಗ್ ಹೊಡಿತಿದ್ರು. ಏನೇ ಇದು? ಸರಿಯಾಗಿ ತೊಳಿ.
ಐರಾ ತಗೋ ಕುಡಿ. ಕುಡಿ, ನಾಟಕ ಆಡ್ಬೇಡ. ಕುಡಿ, ವೇಸ್ಟ್ ಮಾಡ್ದೆ ಕುಡಿ. ನನಗ್ 15 ವರ್ಷ ತುಂಬೋ ಹೊತ್ತಿಗೆ ಏನಾಯ್ತೋ ಗೊತ್ತಾಗ್ಲಿಲ್ಲ. ನನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇದ್ಕಿದ್ದಂಗೆ ದಪ್ಪ ಆಗಿ ಅಸಹ್ಯ ಅನ್ನೋ ತರ ಗುಂಡಗ್ ಬೆಳೆದ್ಬಿಟ್ಟಿದ್ದೆ. ನನ್ ವೇಟ್ 120 kg ಆಗಿತ್ತು. ನನ್ ಚಿಕ್ಕಮ್ಮ ಯಾರಿಗೂ ಗೊತ್ತಾಗ್ದೇ ಇರೋ ತರ ಏನೋ ಮೆಡಿಸಿನ್ ಕೊಡ್ತಿದ್ಲು. ಅದ್ರಿಂದಾನೇ ನನಗ್ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿ ಗುಂಡಕ್ ತಯಾರಾಗಿದ್ದೀನಿ ಅಂತ ನನಗ್ ಆಮೇಲೆ ಗೊತ್ತಾಗಿತ್ತು. ಅಕ್ಷತ್ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ರಿಚ್ ಆಗಿರೋ ಸೂಪರ್ ಲುಕಿಂಗ್ ಬಿಸ್ನೆಸ್ ಮ್ಯಾನ್. ಏಯ್, ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿಗೆ ಮಿನಿಮಮ್ ಬ್ಯೂಟಿ ಆದ್ರೂ ಇರಬೇಕು. ಸೊ ಡೋಂಟ್ ಶೋ ಮಿ ದಿಸ್ ಗೌರಮ್ಮ ಕೈಂಡ್ ಆಫ್ ಗರ್ಲ್ಸ್. ನಮಸ್ಕಾರ ಅಳಿ ಅಂದ್ರೆ. ಬನ್ನಿ. ಅಷ್ಟು ಶ್ರೀಮಂತ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದ ಅಕ್ಷತ್ ನನ್ ಯಾಕೆ ಮದ್ವೆ ಆಗೋಕ್ ಒಪ್ಕೊಂಡ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಬಟ್ ಅವತ್ ನಾನು ತುಂಬಾನೇ ಸಂತೋಷದಲ್ಲಿದ್ದೆ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಮದ್ವೆ ಆದ್ಮೇಲೆ ಈ ತರ ಪ್ರಾಬ್ಲಮ್ ಶುರುವಾಗತ್ತೆ ಅಂತ ನನ್ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಮದ್ವೆ ಆದ ತಕ್ಷಣ ನನ್ ಗಂಡ ಅಕ್ಷತ್ ಹೈಯರ್ ಎಜುಕೇಶನ್ಗೆ ಅಂತ ಬೇರೆ ಊರಿಗೆ ಹೋಗ್ಬಿಟ್ರು. ಅಕ್ಷತ್ ಅಕ್ಷತ್ ಸರಿಯಾಗಿ ಅದೇ ಟೈಮಲ್ಲಿ ಹಠಾತ್ ತಲೆ ಸುತ್ತ ಬಂದು ನಾನಲ್ಲೇ ಬಿದ್ದಿದ್ದೆ. ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರಬಹುದು ಅನ್ಕೊಂಡಿದ್ದೆ. ನನಗೆ ಇವತ್ತಿನವರೆಗೂ ಡೌಟ್ ಅಲ್ಲೇ ಇತ್ತು. ಆದ್ರೆ ಇವಾಗ ಕನ್ಫರ್ಮ್ ಆಯ್ತು. ಯೋರ್ ಡಾಟರ್ ಈಸ್ ಪ್ರೆಗ್ನೆಂಟ್. ನೀನ್ ತಾಯಿ ಆಗ್ತಿದ್ಯಾ ಐರಾ? ಡಾಕ್ಟರ್ ಮಾತುಗಳನ್ನ ಕೇಳ್ತಾ ಇದ್ದ ಹಾಗೆ ಐರಾಳ ಹೃದಯ ಒಡೆದು ಚೂರಾಗಿತ್ತು. ಅವಳು ಎಷ್ಟೇ ಯೋಚನೆ ಮಾಡಿದ್ರೂ ಇದ್ ಹೇಗ್ ಸಾಧ್ಯ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಐರಾ ಯಾವ ತರ ಶಾಕ್ ಅಲ್ಲಿದ್ಲೋ ಹಾಗೆ ಅವ್ರ ಅಪ್ಪಂಗೂ ಗರ ಬಡ್ದಂಗಾಗಿತ್ತು. ಡಾಕ್ಟರ್ ಮಾತನ್ನ ಕೇಳ್ತಾ ಇದ್ದ ಹಾಗೆ ಅವನು ಐರಾ ಮೇಲೆ ಸಿಟ್ಟಿಂದ ತಿರುಗಿ ಬಿದ್ದಿದ್ದ. ಇಷ್ಟು ದಪ್ಪ ಇದ್ದಿದ್ರಿಂದ ನಿನ್ನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬಂದಿರ್ಲಿಲ್ಲ. ನನ್ನ ಒಳ್ಳೆತನ ನೋಡಿ ರಾವ್ ಅವರು ನಿನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರು. ಆದ್ರೆ ನೀನ್ ನನ್ನ ಮರ್ಯಾದನ ಮಣ್ಪಾಲ್ ಮಾಡೋದಕ್ಕೆ ಕಾಯ್ತಾ ಇದ್ದೆ ಅನ್ಸುತ್ತೆ. ನಿನ್ನೆ ಅಷ್ಟೇ ಮದುವೆ ಆಯ್ತು, ಆದ್ರೆ ಇವತ್ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ. ಮದುವೆ ಆದ ಕೂಡ್ಲೆ ಅಕ್ಷತ್ ಹೈಯರ್ ಸ್ಟಡೀಸ್ ಅಂತ ಹೋದ. ಹಾಗಿದ್ಮೇಲೆ ಇದೆಲ್ಲ ಹೇಗಾಯ್ತು? ಮದುವೆಗಿಂತ ಮುಂಚೆ ಅಕ್ಷತ್ನ ಮೀಟ್ ಮಾಡಿದ್ಯಾ ಹೇಗೆ? ನಿಜವಾಗ್ಲೂ ಇಲ್ಲ ಅಪ್ಪ. ನಾನು ಅಕ್ಷತ್ನ ನಿನ್ನೆ ಅಷ್ಟೇ ನೋಡಿದ್ದು. ಅವನ್ ನನ್ನ ಮುಟ್ಟೋದಿರ್ಲಿ, ಅವನ್ ನನ್ನ ಕನಿಷ್ಠ ಪಕ್ಷ ಕಣ್ಣೆತ್ತು ನೋಡ್ಲಿಲ್ಲ ಅಪ್ಪ. ಮರ್ಯಾದೆ ಬಿಟ್ಟವಳೆ. ಯಾರ್ ಜೊತೆ ತಿರುಗಿದಕ್ಕೆ ಈ ಪಿಂಡ ಬೆಳೀತಿರೋದು? ಇಷ್ಟು ದಿವಸ ನೀನ್ ದಪ್ಪ ಇದೆ ಅಂತ ನೀನ್ ಮದುವೆ ಮಾಡಕ್ ಆಗಿರ್ಲಿಲ್ಲ. ಈಗ ಇದು ಬೇರೆನಾ? ಈ ವಿಷಯ ಅಕ್ಷತ್ ಮನೆಯವ್ರಿಗೆ ಗೊತ್ತಾದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಅಪ್ಪ, ನಾನು ಯಾವ ತಪ್ಪ ಮಾಡಿಲ್ಲ ಅಪ್ಪ. ಇದೆಲ್ಲ ಹೇಗಾಯ್ತು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಈ ಕೂಡ್ಲೆ ಅಬಾರ್ಷನ್ ಮಾಡಿಸ್ಕೋ. ಇಲ್ದೇ ಇದ್ರೆ ನಾವ್ ಈ ಸೊಸೈಟಿಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ. ಅಷ್ಟ್ರಲ್ಲಿ ಅಲ್ಲೇ ಇದ್ದ ಡಾಕ್ಟರ್, ನೋಡಿ ಸರ್, ನೀವ್ ಇಲ್ಲಿಗೆ ಬರೋದಕ್ಕಿಂತ ಮೊದ್ಲೇ ಐರಾ ಹತ್ರ ಮಾತಾಡಿದೀನಿ. ಅವಳಿಗೆ 4 months ಇಂದಾನು ಪೀರಿಯಡ್ಸ್ ಆಗ್ತಾ ಇಲ್ಲ. ಅವಳಿಗೇನೋ ಹಾರ್ಮೋನಲ್ ಇಶ್ಯೂ ಇರೋದ್ರಿಂದ ಹೀಗಾಗ್ತಿದೆ ಅನ್ಕೊಂಡಿದ್ದೆ. ಆದ್ರೆ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಐರಾ ಈಗ 4 ತಿಂಗಳು ಗರ್ಭಿಣಿ. ಈಗೇನಾದ್ರೂ ಅವಳಿಗೆ ಅಬಾರ್ಷನ್ ಮಾಡಿಸಿದ್ರೆ ಅವಳ ಜೀವಕ್ಕೆ ಅಪಾಯ. ಐ ಆಮ್ ಸಾರಿ. ಅದನ್ನ ಕೇಳಿಸ್ಕೊಂಡ ಸೂರ್ಯಪ್ರಕಾಶ್ ಐರಾ ಮೇಲೆ ರೇಗೋದಕ್ ಶುರು ಮಾಡ್ದ. 4 ತಿಂಗಳ ಹಿಂದೆ ನಡೆದಿರೋ ಈ ಅನಾಚಾರದ ಬಗ್ಗೆ ನನಗೀಗ ಹೇಳ್ತಾ ಇದೀಯಾ? ನಿಜ ಹೇಳು, ನಿಜ ಹೇಳು. ಈ ಪಿಂಡ ಯಾರದ್ದು? ಅಲ್ಲ, ಅಷ್ಟು ಕಷ್ಟದಲ್ಲಿದ್ದ ನಮ್ಮನ್ನ ಕಾಪಾಡಿದ್ದೆ ಈ ರಾವ್ ಅವರು. ಈಗ ನಿನ್ನಿಂದ ಪುನಃ ನಮ್ಮ ಕುಟುಂಬ ಬೀದಿಗೆ ಬರೋ ಹಾಗಾಯ್ತು. ಆ ಮಾತುಗಳನ್ನ ಕೇಳ್ತಾ ಇದ್ದಾಗೆ ಐರಾ ಅಳೋದಕ್ ಶುರು ಮಾಡಿದ್ಲು. ಅಪ್ಪ, ಅಪ್ಪ ನಂಬಿ ಅಪ್ಪ ಪ್ಲೀಸ್. ನಾನು 5 ತಿಂಗಳಿಂದ
ಮನೆ ಹೊರಗಡೆನೆ ಕಾಲಿಟ್ಟಿಲ್ಲ ಅಪ್ಪ. ಸರಿಯಾಗಿ ಅದೇ ಸಮಯಕ್ಕೆ ಸೂರ್ಯಪ್ರಕಾಶ್ ಮೊಬೈಲ್ಗೆ ಅಕ್ಷತ್ ಅವ್ರ ಅಪ್ಪನ್ ಕಾಲ್ ಬಂದಿತ್ತು. ರಾವ್ ಅವ್ರೆ ನಮಸ್ತೆ. ಈಗಷ್ಟೇ ನಿಮ್ ಬಗ್ಗೆ ನೆನೆಸ್ಕೊತಾ ಇದ್ದೆ, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಹೇಳಿ ರಾವ್ ಅವ್ರೆ, ಅಲ್ಲೆಲ್ಲ ಓಕೆನಾ? ನೋಡಿ, ನನಗೆ ಐರಾ ಪ್ರೆಗ್ನೆನ್ಸಿ ಬಗ್ಗೆ ಈಗಾಗಲೇ ಗೊತ್ತಿದೆ. ನೀವೇನು ಚಿಂತೆ ಮಾಡಬೇಡಿ. ಆ ಮಗುನ ಅಕ್ಷತ್ ವಾರಸ್ದಾರನಾಗೋ ಹಾಗೆ ನಾನು ಮಾಡ್ತೀನಿ. ಯಾವುದೇ ಪರಿಸ್ಥಿತಿ ಬಂದರೂ ಐರಾನ ಅಕ್ಷತ್ ಬಿಟ್ಟು ಹೋಗ್ದಿರೋ ಥರ ನಾನು ನೋಡ್ಕೋತೀನಿ. ಸರಿ ಬೀಗ್ರೆ. ಅಂದ್ಹಾಗೆ ಐರಾ ಗರ್ಭಿಣಿ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು? ಐರಾಳನ್ನ ಹುಷಾರಾಗಿ ನೋಡ್ಕೊಂತ ಅಕ್ಷತಪ್ಪ ಯಾಕೆ ಸೂರ್ಯಪ್ರಕಾಶ್ಗೆ ಹೇಳಿದ್ರು? ಅಷ್ಟಕ್ಕೂ ಅಕ್ಷತ್ ಐರಾಳನ್ನ ಇಷ್ಟ ಇಲ್ದೇ ಇದ್ರು ಮದ್ವೆ ಯಾಕಾದ? ಚಿಕ್ಕಮ್ಮ, ನೀವಾದ್ರೂ ನನ್ ಮಾತ್ ಕೇಳಿ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಐರಾಗ್ ಡೆಲಿವರಿ ಆಗೋವರೆಗೂ ಅವಳನ್ನ ಮನೇಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಅಕ್ಷತಪ್ಪ ರಾವ್ ಅವರು ಸೂರ್ಯಪ್ರಕಾಶ್ ಹೇಳ್ತಾರೆ. ಅದೇ ರೀತಿ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು. ಇನ್ನು 5 ತಿಂಗಳು ಅಕ್ಷತ್ ಊರ್ ಕಡೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದ ರಾವ್ ಐರಾ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಅವನಿಂದಾನು ಮುಚ್ಚಿಡೋದಕ್ಕೆ ಹೇಳ್ತಾರೆ. ರಾವ್ ಮಾತಿಗೆ ಒಪ್ಕೊಳ್ಳೋ ಸೂರ್ಯಪ್ರಕಾಶ್ ಅವ್ರು ಹೇಳ್ದಂತೆ ಮಾಡೋ ಯೋಚನೆಗೆ ಬರ್ತಾರೆ. ಆದ್ರೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ಗೆ ಇದುವರೆಗೂ ಅರ್ಥ ಆಗದೆ ಇರೋ ವಿಷಯ ಏನು ಅಂದ್ರೆ, ಐರಾ ಪ್ರೆಗ್ನೆಂಟ್ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು? ಈ ಅಕ್ರಮ ಸಂತಾನವನ್ನ ಅವ್ರ ವಾರಸ್ದಾರನನ್ನಾಗಿ ಯಾಕೆ ಒಪ್ಕೊಳ್ತಾ ಇದ್ದಾರೆ ಅನ್ನೋದು. ಮಾರನೆಯ ದಿನ ಕಳೆದ 5 ತಿಂಗಳ CCTV ಫುಟೇಜ್ ನೋಡಿದ ಅವರಿಗೆ ಆಶ್ಚರ್ಯ ಕಾದಿತ್ತು. ಅಂದ್ರೆ ಐರಾ ನಿಜಾನೇ ಹೇಳ್ತಿದ್ದಾಳೆ. ಕಳೆದ 5 ತಿಂಗಳಿಂದ ಯಾವ ಗಂಡಸು ಮನೆಯೊಳಗೆ ಬಂದಿಲ್ಲ. ಐರಾನು ಕೂಡ ಮನೆಯಿಂದ ಎಲ್ಲೂ ಹೊರಗೆ ಹೋಗಿಲ್ಲ. ಹೌದು ಸರ್, ಐರಮ್ಮ ನಿಜಾನೇ ಹೇಳ್ತಾ ಇದ್ದಾರೆ. ಕಳೆದ 5 ತಿಂಗಳಿಂದ ಐರಮ್ಮ ಮನೆಯಿಂದ ಹೊರಗೆ ಹೋಗಿಲ್ಲ, ಹೊರಗಡೆಯಿಂದನೂ ಯಾರೂ ಬರ್ಲಿಲ್ಲ. ಐರಾ ಪ್ರೆಗ್ನೆನ್ಸಿ ಅವಳ ತಂದೆಗೆ ಒಂಥರ ಮಿಸ್ಟ್ರಿಯಾಗೆ ಉಳ್ಕೊಂಡಿತ್ತು. ಹಾಗಿದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಐರಾ ಕೂಡ ತನ್ನ ಪ್ರೆಗ್ನೆನ್ಸಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ಲು. ಅವಳು ಎಲ್ಲಾನು ಮರೆಯೋದಕ್ಕೆ ಶುರು ಮಾಡಿದ್ಲು. ಯಾರ್ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ. ತನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗು ಜೊತೆ ಮಾತಾಡ್ತಾ ಕಾಲ ಕಳೀತಿದ್ಲು. ಇನ್ ಸ್ವಲ್ಪ ದಿನದಲ್ಲೇ ನೀನು ಹೊರಗಡೆ ಪ್ರಪಂಚ ನೋಡ್ತೀಯ. ದರಿದ್ರ ಹಿಡ್ದಿರೋ ನನ್ನ ಲೈಫಲ್ಲಿ ಉಳ್ಕೊಂಡಿರೋ ಅದೃಷ್ಟ ಅಂದ್ರೆ ಅದು ನೀನೆ. ಹಾಯ್ ಚಿನ್ನಿ, ಬೇಗ ಬಂದ್ಬಿಡು. ಐ ಆಮ್ ವೇಟಿಂಗ್ ಫಾರ್ ಯು. ಹೀಗಿದ್ದಾಗ ಒಂದಿನ ಅವಳ ಮನೆ ಮುಂದೆ ಇದ್ದ ಹೂವಿನ ಗಿಡಕ್ಕೆ ನೀರ್ ಹಾಕ್ತಿದ್ದಾಗ ಇದ್ದಕ್ಕಿದ್ದಂತೆ ಭೂಮಿ ಕಂಪಿಸೋ ತರ ಅನ್ನಿಸ್ತು. ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರೊಳಗೆ ಅವಳ ಮನೆ ಮೇನ್ ಗೇಟ್ ಇಂದ ಒಂದು ಸ್ಪೋರ್ಟ್ಸ್ ಬೈಕ್ ಒಳಕ್ಕೆ ಬರ್ತಾ ಇತ್ತು. ಆ ಬೈಕಲ್ಲಿ ಬಂದವನನ್ನ ಕಂಡು ಐರಾ ಶಾಕ್ ಆದ್ಲು. ಇದ್ದಕ್ಕಿದ್ದ ಹಾಗೆ ಭಯ, ಟೆನ್ಷನ್ ಜಾಸ್ತಿಯಾಗಿ ಅವಳ ಹಾರ್ಟ್ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯ್ತು. ಅಲ್ಲಿಗೆ ಬಂದವನು ಬೇರೆ ಯಾರೂ ಆಗಿರ್ಲಿಲ್ಲ, ಐರಾಳ ಗಂಡ ಅಕ್ಷತ್. ಎದುರಿಗೆ ಅಕ್ಷತ್ನ ನೋಡ್ತಾ ಇದ್ದಂಗೆ ಐರಾಳ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗಿತ್ತು. ಅವಳು ಗಾಬರಿಯಲ್ಲಿ, ನೀನು 5 ತಿಂಗಳು ಬಿಟ್ಕೊಂಡ್ ಬರ್ಬೇಕಿತ್ತಲ್ವಾ? ನಿನ್ ಮರ್ಯಾದೆ ಬಿಟ್ ಕೆಲ್ಸಕ್ಕೆ ಕೊನೆನೇ ಇಲ್ವಾ? ಕಳ್ಳ ಪೊಲೀಸ್ನ ಕೇಳೋ ತರ ನನ್ನ ಕೇಳ್ತಾ ಇದ್ಯಾ? ಛೀ! ಇದನ್ನ ಕೇಳಿಸ್ಕೊಂಡ ಐರಾಳಿಗೆ ಒಂದೇ ಸಾರಿ ತಲೆ ತಿರುಗೋದಕ್ಕೆ ಶುರುವಾಯ್ತು. ಅವಳಿನ್ನೇನು ತಲೆ ತಿರುಗಿ ಬೀಳ್ಬೇಕು ಅನ್ನೋವಷ್ಟರಲ್ಲಿ ಸೂರ್ಯಪ್ರಕಾಶ್ ಕಾರು ಮೇನ್ ಗೇಟಿಂದ ಒಳಗ್ ಬಂದಿತ್ತು. ಸೂರ್ಯಪ್ರಕಾಶ್ ಅಕ್ಷತ್ನ ನೋಡ್ತಾ ಇದ್ದ ಹಾಗೆ ಹತ್ರ ಬಂದು, ಓಹೋ ಅಳಿಯಂದ್ರೆ, ಸಡನ್ ಆಗಿ ಬರ್ತೀನಿ ಅಂತ ಕಾಲ್ ಮಾಡಿದ್ರಿ? ಕಾಲೇಜ್ಗೆ ಹಾಲಿಡೇ ಶುರು ಆಯ್ತಾ? ಮದ್ವೆಯಾಗಿ 4 ತಿಂಗಳು ನಂತರ ಬಂದಿದ್ದೀನಿ. ಇದೇನಾ ನೀವು ನಿಮ್ಮ ಹಳ್ಳಿಯನ್ ವೆಲ್ಕಮ್ ಮಾಡೋ ರೀತಿ? ಏನೋ ಇಲ್ಲಿ ತುಂಬಾ ಬದಲಾವಣೆ ಆಗಿರೋ ತರ ಇದೆ. ಅಕ್ಷತ್ ಐರಾ ಹೊಟ್ಟೆಯನ್ನೇ ನೋಡ್ತಾ ತನ್ನ ಜೇಬಲ್ಲಿದ್ದ ಡ್ರಿಂಕ್ಸ್ ಬಾಟಲ್ ತೆಗೆದು ಕುಡಿಯೋದಕ್ಕೆ ಶುರು ಮಾಡ್ದ. ಬಂದಾಗಿಂದಾನು ಅವನ್ ಕಣ್ಣು ಐರಾಳ ದಪ್ಪ ಹೊಟ್ಟೆಯ ಮೇಲೆ ಇತ್ತು. ಸಿಚುವೇಶನ್ನ ಡೈವರ್ಟ್ ಮಾಡ್ಬೇಕು ಅಂತ ಸೂರ್ಯಪ್ರಕಾಶ್ ಅಕ್ಷತ್ಗೆ, ಬನ್ನಿ ಅಳಿ ಅಂದ್ರೆ ಒಳಗೆ ಹೋಗಿ ಕೂತ್ ಮಾತಾಡೋಣ. ನೋಡಿ ಅಳಿ ಅಂದ್ರೆ, ನಿಮ್ಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಿರೋ ವಿಷಯ ನಮ್ಮ ಅಪ್ಪನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬೇಡ ಅಂದ್ರು ಈ ಬಂಡೆಕಲ್ ತರ ಇರೋಳ್ನ ನಾನು ಬಲವಂತವಾಗಿ ಮದ್ವೆ ಮಾಡಿದ್ರು. ಇವಾಗ ಈ ಅಕ್ರಮ ಸಂತಾನನು ನನ್ ತಲೆ ಕಟ್ಟೋದಕ್ ನೋಡ್ತಿದ್ದಾರೆ. ಈ ಡುಮ್ಮಿನ ನನ್ ತಲೆ ಕಟ್ಟಿ ನನ್ ಮೇಲೆ ಯಾಕೆ ಹಾಗೆ ತಿರ್ಸ್ಕೊಳ್ತಾ ಇದ್ದೀರೋ ಗೊತ್ತಿಲ್ಲ. ಇವಳು ನೋಡ್ದಾಗ್ಲೆಲ್ಲ ನಾನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರೋ ತರ ಅನ್ನಿಸ್ತಾ ಇದೆ. ಇವಳ ಜೊತೆ ಒಂದು ಕ್ಷಣನೂ ಇರೋಕಾಗ್ದೇ ಇದ್ದಿದ್ದಕ್ಕೆ ತಾನೆ ನಾನ್ ಮದ್ವೆ ಮಂಟಪದಿಂದಾನೆ ಹೊರಟೋಗಿದ್ದು. ಅಕ್ಷತ್ ಅಷ್ಟು ಜೋರಾಗಿ ಕೂಗ್ತಾ ಇದ್ರೆ ಅಷ್ಟು ಟೈಮಿಂದ ತನ್ನಲ್ಲೇ ಹಿಡಿದಿಟ್ಕೊಂಡಿದ್ದ ಸಿಟ್ಟನ್ನ ನಾನ್ ಸ್ಟಾಪ್ ಆಗಿ ಹೊರಗೆ ಹಾಕಿದ್ದ. ಇನ್ನು ಅವಳ ಮೇಲಿದ್ದ ಸಿಟ್ಟು ಕಡಿಮೆ ಆಗದೆ ಐರಾಳನ್ನ ನೋಡಿ ನಾಚಿಕೆ ಬಿಟ್ಟವಳನ್ನ, ಯಾರ್ದೋ ಮಗುನ ಹೊಟ್ಟೆಲಿ ಇಟ್ಕೊಂಡು ನನ್ನನ್ ಮದ್ವೆ ಮಾಡ್ಕೊಂಡ್ಲು. ಇಷ್ಟೆಲ್ಲ ಆದ್ರೂ ಇವತ್ ನನ್ ಮುಂದೆ ಹೇಗ್ ಮರ್ಯಾದೆ ಇಲ್ದೆ ನಿಂತಿದ್ದಾಳೆ. ಅದೇಗ್ ಅನ್ಕೊಂಡಿದ್ಯಾ ಹುಟ್ಟೋ ಮಗುಗೆ ನನ್ನ ಇನ್ಶಿಯಲ್ ಸಿಗುತ್ತೆ ಅಂತ?
ಯಾರ್ದೋ ಮಗುನ ರಾವ್ ಅವ್ರ ಕುಟುಂಬದ ವಾರಸ್ದಾರ ಮಾಡ್ಬೋದು ಅಂತಾನಾ? ಅಕ್ಷತ್ ಮಾತನ್ನ ಕೇಳ್ತಾ ಇದ್ದ ಹಾಗೆ ಐರಾ ಮನ್ಸಲ್ಲಿ ನೋವಿಗಿಂತ ಕೋಪ ಹೆಚ್ಚಾಗಿತ್ತು. ಇಷ್ಟು ದಿನ ಬಾಡಿ ಶೇಮಿಂಗ್ ಆಗಿ ಅವಮಾನಕ್ಕೊಳಗಾಗಿದ್ದ ಐರಾಗೆ ಇನ್ನೂ ಹುಟ್ಟದೇ ಇರೋ ಮಗು ಬಗ್ಗೆ ಅಕ್ಷತ್ ಕೆಟ್ಟದಾಗಿ ಮಾತಾಡ್ತಿರೋದು ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾರೋ ಒಬ್ಬ ತನ್ನ ಮಗು ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ರೆ ನಾನ್ ಯಾಕೆ ಸುಮ್ನಿರ್ಬೇಕು ಅಂತ ಅನ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡ್ತಾ ಐರಾ ಒಂದೇ ಸಮನೆ ಧೈರ್ಯದಿಂದ ಸಾಕು ಸಾಕು, ಈ ಮದ್ವೆ ಮೇಲೆ ನನಗೆ ನಂಬಿಕೆನೇ ಇಲ್ಲ ಅಂದ್ಲು. ಇದನ್ನ ಕೇಳಿಸ್ಕೊಂಡ ಅಕ್ಷತ್ ಮತ್ತು ಸೂರ್ಯಪ್ರಕಾಶ್ ಒಂದು ಕ್ಷಣ ಶಾಕ್ ಆದ್ರು. ಅಷ್ಟೊಂದು ಅಮಾಯಕಿಯಾಗಿದ್ದ ಐರಾಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅನ್ನೋದು ಅಕ್ಷತ್ಗೆ ಗೊತ್ತೇ ಆಗ್ಲಿಲ್ಲ. ಆದ್ರೂ ನನಗೆ ಎದುರುತ್ರ ಕೊಡಕ್ಕೆ ಎಷ್ಟ್ ಕೊಬ್ಬೆ ಉಳಿಗೆ ಅಂತ ಅನ್ಕೊಂಡ್ ಸಿಟ್ಟಿಂದ ಹತ್ರ ಬರ್ಬೇಕು ಅನ್ನುವಾಗ ಸೂರ್ಯಪ್ರಕಾಶ್ ಅವರು, ಐರಾ ಆರೋಗ್ಯ ಈಗ ಅಷ್ಟೇನ್ ಸರಿ ಇಲ್ಲ. ನೀವು ಅವಳ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಒಂದ್ ವೇಳೆ ಹುಟ್ಟ ಮಗುವಿಂದ ನಿಮ್ಗೆ ತೊಂದರೆ ಆಗತ್ತೆ ಅಂದ್ರೆ ಆ ಮಗುನ ಹುಟ್ಟಿದ ಕೂಡ್ಲೆ ಐರಾ ಇಂದ ನಾನು ಆ ಮಗುನ ಶಾಶ್ವತವಾಗಿ ದೂರ ಮಾಡ್ತೀನಿ. ನಿಜ ಅಳಿ ಅಂದ್ರೆ ನನ್ ಮಾತ್ ನಂಬಿ. ಸ್ವಂತ ತಂದೆಯ ಬಾಯಿಂದ ಇಂಥದ್ದೊಂದು ಮಾತ್ನ ಕೇಳ್ತಾ ಇದ್ದ ಹಾಗೆ ಐರಾಗ್ ಶಾಕ್ ಆಗಿತ್ತು. ಅವಳ ತಂದೆ ಇಷ್ಟೊಂದು ಕಟುಕ ಅಂತ ಅನ್ಕೊಂಡಿರ್ಲಿಲ್ಲ. ಅವಳಿಗ್ ಒಂದು ಕ್ಷಣ ಉಸಿರು ನಿಂತೋಗೋ ತರ ಆಯ್ತು. ಸರಿಯಾಗ ಅದೇ ಸಮಯಕ್ಕೆ ಐರಾಳಿಗೆ ಹೆರಿಗೆ ನೋವು ಶುರುವಾಗಿತ್ತು. ಆ ನೋವು ತಡೆಯೋದಕ್ಕಾಗದೆ ಅವಳು ಕೆಳಗ್ ಬೀಳ್ತಾ ಇರುವಾಗ ಅಪ್ಪ ಸೂರ್ಯಪ್ರಕಾಶ್ ಅವಳನ್ನ ಹಿಡ್ಕೊಂಡ. ಅರ್ಜೆಂಟಲ್ಲಿ ಅಪ್ಪ ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ದ. ಇದೆಲ್ಲವನ್ನ ನೋಡ್ತಾ ಇದ್ದ ಅಕ್ಷತ್ ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ಕೊಂಡು ಕನಿಕರ ಇಲ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಕತ್ಲಾಗ್ತಾ ಇದ್ದ ಹಾಗೆ ಐರಾಳಿಗೆ ನಿಧಾನವಾಗಿ ಪ್ರಜ್ಞೆ ಬರೋದಕ್ಕೆ ಶುರುವಾಗಿತ್ತು. ಮಗು ಕೂಗ್ತಾ ಇರೋ ಶಬ್ದ ಕಿವಿಗ್ ಬಿದ್ದಿದ್ದೆ ತಡ ಅವಳ ಕಣ್ಣು ನಿಧಾನವಾಗಿ ಓಪನ್ ಆಗಿತ್ತು. ನಿಮ್ಗೆ ಅವಳಿ ಚೌಳಿ ಮಕ್ಳು ಮೇಡಮ್. ಒಂದು ಸ್ವೀಟ್ ಲಿಟಲ್ ಗರ್ಲ್, ಇನ್ನೊಂದು ಕ್ಯೂಟ್ ಬಾಯ್. ದಂತದ ಗೊಂಬೆ ತರ ಇರೋ 2 ಮುದ್ದಾದ ಮಕ್ಳಿಗೆ ಐರಾ ಜನ್ಮ ಕೊಟ್ಟಿದ್ಲು. ಒಂದು ಗಂಡು, ಇನ್ನೊಂದು ಹೆಣ್ಣು. ಆ ಮಕ್ಳನ್ನ ನೋಡ್ತಾ ಇದ್ದಂತೆ ಐರಾ ತನ್ನೆಲ್ಲ ನೋವನ್ನ ಮರ್ತೋಗಿದ್ಲು. ಐರಾ ತನ್ನ ಮಕ್ಕಳನ್ನ ಮುದ್ ಮಾಡ್ತಾ ಹಾಗೆ ಮಲ್ಗಿದ್ಲು. ರಾತ್ರಿ ಆಗ್ತಾ ಇದ್ದಂಗೆ ಬಂದ ಒಬ್ಬ ಮುಸುಕುದಾರಿ ವ್ಯಕ್ತಿ ಅಲ್ಲಿಗ್ ಬಂದು ಮಕ್ಳನ್ನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾನೆ. ಹೇ, ಯಾರು ನೀನು? ನಿಲ್ಲು, ಬೇಡ, ನನ್ ಮಗು. ಆ ಸಮಯದಲ್ಲಿ ಐರಾ ತುಂಬಾನೇ ಸುಸ್ತಲ್ಲಿದ್ದಿದ್ರಿಂದ ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ವ್ಯಕ್ತಿಯನ್ನ ತಡೆಯೋದಕ್ಕಾಗ್ಲಿಲ್ಲ. ಐರಾ ತನ್ನ ಮಗಳನ್ನ ಮಾತ್ರ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ಮುಸುಕುದಾರಿ ವ್ಯಕ್ತಿ ಐರಾ ಮಗನನ್ನ ಕಿಡ್ನಾಪ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದ. ಇಲ್ಲಿದ್ರೆ ಮಗಳಿಗೂ ಮುಂದೊಂದಿನ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಐರಾಳ ಟೆನ್ಷನ್ ಅನ್ನ ಹೆಚ್ಚಿಸಿತ್ತು. ಹಾಗಿದ್ರೆ ಯಾರ ಮುಸುಕುದಾರಿ ವ್ಯಕ್ತಿ? ಅವನ್ ಯಾಕೆ ಐರಾಳ ಮಗುವನ್ನ ಮಾತ್ರ ಕಿಡ್ನಾಪ್ ಮಾಡಿದ್ದ? ಐರಾ ಮತ್ತ ಅವಳ ಮಗಳಿಗೆ ಮುಂದೆ ಏನಾದ್ರೂ ಅಪಾಯ ಕಾದಿದ್ಯಾ? ಐರಾಳ ಜೀವನದಲ್ಲಿ ಈ ತರ ಆಟ ಆಡ್ತಿರೋ ಆ ಅಜ್ಞಾತ ವ್ಯಕ್ತಿ ಯಾರು? ಎಲ್ಲ ಗೊಂದಲಗಳ ನಡುವೆ ಐರಾ ಅಲ್ಲಿಂದ ಸೀದಾ ಅತ್ತೆ ಇರುವಲ್ಲಿಗೆ ಹೊರಟೋಗ್ತಾಳೆ. ನಿಧಾನವಾಗಿ ಐರಾಳ ಜೀವನದಲ್ಲಿ ಸಂತೋಷ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು. ಅವಳು ತನ್ನ ಮಗಳ ಜೊತೆ ಹೊಸ ಜೀವನವನ್ನ ನಡೆಸ್ತಾ ಇದ್ಲು. ನೋಡ್ತಾ ಇದ್ದಂಗೆ 6 ವರ್ಷ ಕಳೆದೋಗಿತ್ತು. ಈ 6 ವರ್ಷದಲ್ಲಿ ತುಂಬಾನೇ ಚೇಂಜಸ್ಗಳಾಗಿದ್ವು. ಐರಾ ಒಬೆಸಿಟಿ ಪ್ರಾಬ್ಲಮ್ ಇಂದ ಹೊರಗ್ ಬಂದು ನಾಜುಕಾಗಿ ಸೂಪರ್ ಆಗಿ ರೆಡಿ ಆಗಿದ್ಲು. ಈಗ ಅವಳನ್ನ ಗುರ್ತಿಡಿಯೋದು ಯಾರಿಗಾದ್ರೂ ಕಷ್ಟನೇ. ಅಷ್ಟ್ ಮಾತ್ರ ಅಲ್ಲ, ಈ 6 ವರ್ಷದಲ್ಲಿ ಐರಾ ಒಬ್ಳು ಫೇಮಸ್ ನ್ಯೂರೋ ಸರ್ಜನ್ ಆಗಿ ಡಾಕ್ಟರ್ ಸಂಯುಕ್ತ ಶರ್ಮಾ ಆಗಿ ಬದಲಾಗಿದ್ಲು. ಐರಾ, ಇನ್ನು ಎಷ್ಟು ದಿನ ನೀನ್ ಹೀಗೆ ಕೊರಗ್ತಾ ಇರ್ತೀಯಾ? ನೀನ್ ಮನಸ್ಫೂರ್ತಿಯಾಗಿ ನಗಾಡಿದನ್ನ ನೋಡಿ ಅದೆಷ್ಟು ದಿನ ಆಯ್ತು ಗೊತ್ತಾ? ನಿನ್ ಹಳೆ ಲೈಫ್ ಇಂದ ಹೊರಗ್ ಬರೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ನನಗ್ ಗೊತ್ತು. ನೀನು ಮೊದ್ಲಿನ ಐರಾ ಅಲ್ಲ. ನವ್ ಯು ಆರ್ ಒನ್ ಆಫ್ ದಿ ಟಾಪ್ ನ್ಯೂರೋ ಸರ್ಜನ್ ಆಫ್ ದಿ ಸಿಟಿ, ಡಾಕ್ಟರ್ ಸಂಯುಕ್ತ ಶರ್ಮಾ. ಯು ಆರ್ ನಾಟ್ ಎ ಹೆಲ್ಪ್ಲೆಸ್ ವುಮೆನ್ ಎನಿಮೋರ್. ನಿನ್ನ ನೋಡಿದ್ರೆ ನನ್ಗೆ ತುಂಬಾನೇ ಹೆಮ್ಮೆ ಆಗತ್ತೆ. ಆದ್ರೆ ನೀನ್ ಈ ತರ ಇರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅತ್ತೆ, ಈ 6 ವರ್ಷದಲ್ಲಿ ನನ್ ಮಗ ಏನಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಂತೂ ನೀನ್ ಹೇಗಿದ್ಯಾ ಅಂತ ಒಂದಿನಾನು ಫೋನ್ ಮಾಡಿ ಕೇಳಿಲ್ಲ. ಅಂದ್ಹಾಗೆ ನನ್ ಲೈಫಲ್ಲಿರೋ ಅಷ್ಟು ಮಿಸ್ಟ್ರಿ ಇನ್ನೆಲ್ಲೂ ಇರಲ್ಲ ಅನ್ಸುತ್ತೆ. ಐರಾಳ ಅಪ್ಪ ಸೂರ್ಯಪ್ರಕಾಶ್ 6 ವರ್ಷದಲ್ಲಿ ಒಂದಿನಾನು ಅವಳಿಗೆ ಕಾಲ್ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಸಡನ್ ಆಗಿ ಕಾಲ್ ಮಾಡಿ, ಹಲೋ ಐರಾ, ನೀನ್ ಅರ್ಜೆಂಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಾ. ತುಂಬಾನೇ ಇಂಪಾರ್ಟೆಂಟ್. ಬಂದ್ಮೇಲೆ ನಿನ್ಗೆಲ್ಲ ವಿಷಯ ಹೇಳ್ತೀನಿ. ಅಲ್ಲ, ಅದು ಅದನ್ನ ಕೇಳಿಸ್ಕೊಂಡ ಐರಾಳಿಗೆ ಟೆನ್ಷನ್ ಜಾಸ್ತಿ ಆಗಿತ್ತು. ಏನಾಯ್ತು ಅಂತ ಅತ್ತೆ ಕೇಳಿದ್ದಕ್ಕೆ, ಡ್ಯಾಡಿ ಕಾಲ್ ಮಾಡಿದ್ರು. ನಾನು ಈಗಲೇ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತೆ. ಸಡನ್ ಆಗಿ ಏನಾಯ್ತೋ ಏನೋ, ತುಂಬಾನೇ ಅರ್ಜೆಂಟ್. ಅಲ್ಲಿ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ಐರಾಗೆ ಬೆಂಗಳೂರು ಅಂದ್ರೇನೆ ಭಯ ಹುಟ್ಸಿತ್ತು. ಯಾಕಂದ್ರೆ ಅವಳ ಲೈಫಲ್ಲಿ ನಡೆದು ಹೋಗಿದ್ದ ಕೆಟ್ಟ ವಿಚಾರಗಳು, ಹಳೆ ನೆನಪುಗಳು ಅವಳನ್ನ ತುಂಬಾನೇ ಕಾಡ್ತಿತ್ತು.
ಅವಳ 6 ವರ್ಷದ ಮಗಳ ಮೇಲೆ ಇದ್ಯಾವುದರ ನೆರಳು ಬೀಳ್ಬಾರ್ದು ಅನ್ಕೊಂಡಿದ್ಲು. ಆದ್ರೆ ಇವತ್ತು ಐರಾ ಪರಿಸ್ಥಿತಿನ ಎದುರಿಸೋದಕ್ಕೆ ತಯಾರಾಗಿದ್ಲು. ಅವಳಿದ್ದಕ್ಕಿದ್ದಂತೆ ತನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು, ಈ ಪ್ರಾಬ್ಲಮ್ ಇಂದ ಇನ್ನೆಷ್ಟು ದಿನ ಓಡೋಗ್ತಾ ಇರ್ತೀಯ ಐರಾ? 6 ವರ್ಷದಲ್ಲಿ ಆಗದೆ ಇರೋ ಕೆಲ್ಸನ ಈಗ ಪೂರ್ತಿ ಮಾಡೋ ಅವಕಾಶ ನಿನಗ್ ಸಿಕ್ಕಿದೆ. ಕಳ್ದೋಗಿರೋ ನಿನ್ ಮಗನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಆಲೋಚಿಸ್ತಾ ಐರಾ ತನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮಗಳ ಜೊತೆ ಬೆಂಗಳೂರು ಫ್ಲೈಟ್ ಹತ್ತಿದ್ಲು. ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂಗೆ ಐರಾಳ ಫೋನ್ ರಿಂಗ್ ಆಗಿತ್ತು. ಐರಾ ಫೋನ್ ರಿಸೀವ್ ಮಾಡ್ತಾ ಇದ್ದಂತೆ ಅಪ್ಪ, ಐರಾ, ನಿನ್ನ ಪಿಕಪ್ ಮಾಡೋದಕ್ಕೆ ಅಕ್ಷತ್ ಏರ್ಪೋರ್ಟ್ಗೆ ಬರ್ತಿದ್ದಾನೆ. ಅಷ್ಟ್ ಮಾತ್ರ ಹೇಳಿ ಸೂರ್ಯಪ್ರಕಾಶ್ ಸುಮ್ನಾಗ್ತಾನೆ. ಸ್ವಲ್ಪ ಹೊತ್ತಿಗೆ ಪುನಃ, ನೀನ್ ಅಕ್ಷತ್ ಜೊತೆ ಮನೆಗೆ ಬಂದ್ಬಿಡು. ಬಂದ ಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಸರಿನಾ? ಆ ಮಾತು ಐರಾಳನ್ನ ಯೋಚನೆ ಮಾಡೋ ತರ ಮಾಡ್ಬಿಡ್ತು. ಅಕ್ಷತ್ ನನ್ನ ಪಿಕಪ್ ಮಾಡೋಕ್ ಬರ್ತಿದ್ದಾನ? ಆದ್ರೆ ಯಾಕೆ? 6 ವರ್ಷದಲ್ಲಿ ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡ್ದೇ ಇರೋನು ಈಗ ನನ್ನೇನಕ್ ಮೀಟ್ ಆಗೋದಕ್ ನೋಡ್ತಿದ್ದಾನೆ? ಅಪ್ಪ ನನ್ನ ಹತ್ರ ಏನ್ ಹೇಳೋದಕ್ ನೋಡ್ತಿದ್ದಾರೆ? ಸರಿ ಬಾ, ಲೆಟ್ಸ್ ಗೋ. ಈ ಬಗ್ಗೆ ಯೋಚನೆ ಮಾಡ್ತಾ ಏರ್ಪೋರ್ಟ್ ಎಕ್ಸಿಟ್ ಕಡೆ ಐರಾ ಹೊರಟಿದ್ಲು. ಈ ಕಡೆ ಸೂರ್ಯಪ್ರಕಾಶ್ ಹೇಳ್ದಂತೆ ಅಕ್ಷತ್ ಕೂಡ ಐರಾಳನ್ನ ಕಾಯ್ತಾ ನಿಂತಿದ್ದ. ಈ ಆನೆ ಮರಿನ ಕರ್ಕೊಂಡು ಹೋಗೋದಕ್ಕೆ ನಾನ್ ಬರ್ಬೇಕಿತ್ತ? ಅಪ್ಪ ಹಾಕಿರೋ ಡಬ್ಬಾ ಕಂಡೀಷನ್ಸ್ಗೆ ಬೆಲೆ ಕೊಟ್ಟು ಬಂದೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ರಾಹುಲ್ ಪಾಟೀಲ್ ಚಿಲ್ಲಾಗಿರ್ತಿದ್ದೆ. ಅಕ್ಷತ್, ಆ ಆನೆ ಮರಿ ಇಲ್ದೇನೆ 6 ವರ್ಷ ಆರಾಮಾಗಿದ್ದಲ್ಲ ಗುರು. ಈಗ ಮತ್ತೆ ಅವಳ ಮುಖ ನೋಡ್ಬೇಕಾ? ಏನ್ ಕರ್ಮನೋ ಮತ್ತೆ ಎಂಟ್ರಿ ಆಗ್ತಿದ್ದಾಳೆ. ಹಠಾತ್ ಆಗಿ ಅಕ್ಷತ್ ಕಣ್ಣು ಏರ್ಪೋರ್ಟ್ ಗೇಟ್ ಕಡೆ ಹೋಗಿತ್ತು. ಅಲ್ಲಿ ಬರ್ತಾ ಇದ್ದ ಬ್ಯೂಟಿಫುಲ್ ಹುಡುಗಿಯೊಬ್ಳನ್ನ ನೋಡ್ತಾ ಇದ್ದ ಹಾಗೆ ಅಕ್ಷತ್ ಕಳ್ದೋಗಿದ್ದ. ಇದುವರೆಗೂ ಇಷ್ಟು ಸೂಪರ್ ಆಗಿರೋ ಫಿಗರ್ನ ಕಂಡೇ ಇಲ್ಲ ಅನ್ನೋ ತರ ಅಕ್ಷತ್, ಓ ಗಾಡ್, ಆಫ್ಟರ್ ಸೋ ಲಾಂಗ್ ಬೆಂಗಳೂರಲ್ಲಿ ಇಂಥ ಒಂದು ಬ್ಯೂಟಿ ನೋಡ್ತಾ ಇದ್ದೀನಿ. ಅಕ್ಷತ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ರೇಲಿಂಗ್ನ ಜಂಪ್ ಮಾಡಿ ಸೀದಾ ಆ ಹುಡುಗಿ ಇರೋ ಕಡೆ ಓಡಿ ಬರ್ತಾನೆ. ಫಾಸ್ಟ್ ಆಗಿ ಬಂದಿದ್ದ ಅಕ್ಷತ್ ಅವಳೆದುರಿಗೆ ಬಿದ್ದಿದ್ದ ಗ್ಲಾಸ್ನ ತೆಗೆಯೋ ನೆಪದಲ್ಲಿ ಅವಳನ್ನೇ ನೋಡ್ತಾ ನಿಂತಿದ್ದ. ಐರಾಳ ರೂಪ ಕಂಪ್ಲೀಟ್ ಚೇಂಜ್ ಆಗಿದ್ರಿಂದ ಅವನು ಅವಳನ್ನ ಗುರ್ತ್ ಹಿಡಿಲಿಕ್ಕೆ ಆಗಿರ್ಲಿಲ್ಲ. ಅಕಸ್ಮಾತ್ ಆಗಿ ಅಕ್ಷತ್ನ ನೋಡಿದ್ದ ಐರಾ ಶಾಕ್ ಆಗಿದ್ಲು. ಒಂದು ಕ್ಷಣ ಅವಳಿಗೆ ಹಳೆಯ ಕಹಿ ಘಟನೆಗಳೆಲ್ಲ ನೆನ್ಪಾಗಿತ್ತು. ಯಾರನ್ನ ತಾನು ಜೀವನ ಪೂರ್ತಿ ಮರ್ತೇ ಬಿಡಬೇಕು ಅಂದ್ಕೊಂಡಿದ್ಲೋ, ಪುನಃ ಅವನೇ ತನ್ನೆದ್ರು ನಿಂತು ಅವಮಾನ ಮಾಡೋ ಅವಕಾಶ ಸಿಕ್ತಾ ಅಂತ ಕನ್ಫ್ಯೂಸ್ ಆಗಿ ಆತರ ಏನಾದ್ರೂ ಆದ್ರೆ ಚಪ್ಲಿಲೆ ಹೊಡಿಬೇಕು ಅನ್ಕೊಂಡ್ಲು ಐರಾ. ಆದ್ರೆ ತನ್ನ ಮಗಳಿಗೆ ಯಾವ ವಿಚಾರನೂ ಗೊತ್ತಾಗ್ಬಾರ್ದು ಅಂತ ಸುಮ್ನಾಗಿದ್ಲು. ಆಗ ಸಡನ್ ಆಗಿ ಅಕ್ಷತ್, ಹೆಲೋ ಬ್ಯೂಟಿಫುಲ್, ನೀವು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೀರಾ ಅಂತ ಅನ್ಸತ್ತೆ. ಯಾಕಂದ್ರೆ ನಾನ್ ನಿಮ್ಮನ್ನ ಇದಕ್ಕೂ ಮೊದಲು ಬೆಂಗಳೂರಲ್ಲಿ ನೋಡಿರ್ಲಿಲ್ಲ. ಅದನ್ನ ಕೇಳಿಸ್ಕೊಂಡ ಐರಾಗೆ ಅವಾಗ ಅರ್ಥ ಆಗಿತ್ತು ಅಕ್ಷತ್ ತನ್ನನ್ನ ಗುರ್ತ್ ಹಿಡಿಲಿಲ್ಲ ಅನ್ನೋದು. ಅಕ್ಷತ್ ಮಾತನ್ನ ನೆಗ್ಲೆಕ್ಟ್ ಮಾಡ್ತಾ ಟ್ಯಾಕ್ಸಿ ಡ್ರೈವರ್ಗೆ ಕಾಲ್ ಮಾಡ್ತಾಳೆ ಐರಾ. ಹಲೋ, ಎಲ್ಲಿದ್ದೀರಾ ಅಣ್ಣ? ಎಂಟ್ರೆನ್ಸ್ ಅಲ್ಲಿ ಇದೀನಿ ಮೇಡಮ್, ಬಂದೆ. ಸರಿ. ಅವಳು ಮರ್ತೇ ಬಿಡ್ಬೇಕು ಅನ್ಕೊಂಡಿರೋರಲ್ಲಿ ಅಕ್ಷತ್ ಕೂಡ ಒಬ್ಬ. ಆದ್ರೆ ಅಕ್ಷತ್ ಮಾತ್ರ ಅವಳನ್ನ ಅಡ್ಡ ಹಾಕ್ತಾ, ಹೇ, ಟ್ಯಾಕ್ಸಿ ಯಾಕೆ? ನಿನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾನಲ್ಲಿ ಡ್ರಾಪ್ ಮಾಡ್ತೀನಿ. ಹೌದು, ಈ ಸಣ್ಣ ಮಗು ಯಾರು? ಕ್ಯೂಟ್ ಗರ್ಲ್, ನಿಮ್ ತಂಗಿನಾ? ಅದನ್ನ ಕೇಳಿಸ್ಕೊಂಡ ಸ್ವೀಟಿ ಜೋರಾಗಿ ನಗಾಡಿದ್ಲು. ಅಷ್ಟೊತ್ತಿಗೆ ಟ್ಯಾಕ್ಸಿನೂ ಬಂದಿತ್ತು. ಐರಾ ಅರ್ಜೆಂಟಲ್ಲಿ ಸ್ವೀಟಿನ ಟ್ಯಾಕ್ಸಿಯಲ್ಲಿ ಕೂರಿಸಿ ಅವಳು ಕೂತ್ಕೊಂಡ್ಲು. ಇನ್ನೇನು ಟ್ಯಾಕ್ಸಿ ಹೊರಡ್ಬೇಕು ಅನ್ನುವಾಗ ಅಕ್ಷತ್, ಬೆಂಗಳೂರಿಗೆ ಬಂದಾಗ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಒಂದ್ ಹೆಸರು ನೆನ್ಪಿಟ್ಕೊಳ್ಳಿ, ರಾವ್ ಅಂಡ್ ಕೋ. ನೀವ್ ಯಾರನ್ನ ಕೇಳಿದ್ರು ಕೂಡ್ಲೆ ಕರ್ಕೊಂಡ್ ಬಂದು ನಮ್ಮ ಮನೆ ಮುಂದೆ ಇಳಿಸೋಗ್ತಾರೆ. ತಗೊಳ್ಳಿ ನನ್ ವಿಸಿಟಿಂಗ್ ಕಾರ್ಡ್. ಡ್ರೈವರ್ ಹೊರಡಿ. ಹಲೋ ಮಿಸ್. ಅರೆ, ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳಿ. ಇಷ್ಟು ದೊಡ್ಡ ಸಿಟಿಲಿ ನಿಮ್ಮನ್ನ ನಾನು ಹೇಗೆ ಹುಡ್ಕೋದು? ಅಕ್ಷತ್ ಮಾತ್ರ ಐರಾಳನ್ನ ಹಾಗೆ ನೋಡ್ತಾ ನಿಂತ್ಬಿಟ್ಟ. ಐರಾ ತನ್ನ ತಂದೆ ಮನೆಗೆ ಎಂಟ್ರಿ ಆಗಿದ್ಲು. ಐರಾಳನ್ನ ನೋಡ್ತಾ ಇದ್ದ ಹಾಗೆ ಅವಳ ತಂದೆ ಸೂರ್ಯಪ್ರಕಾಶ್, ಐರಾ, ನೀನ್ ಬಂದ್ಬಿಟ್ಯಾ? ಅಕ್ಷತೆಯಲ್ಲಿ? ಐರಾ ತನ್ನ ಅಪ್ಪನ ಮಾತಿಗೆ ಉತ್ತರ ಕೊಡದೆ, ಈಗ್ಲಾದ್ರೂ ಹೇಳ್ತೀರಾ ಇಷ್ಟು ಅರ್ಜೆಂಟಲ್ಲಿ ನನ್ನ ಯಾಕೆ ಬರಕ್ ಹೇಳಿದ್ದು ಅಂತ? ಐರಾಳ ಅಪ್ಪ ತಡಬಡಿಸ್ತಾ,
ಅಶ್ವಿನಿ ಅಶ್ವಿನಿ ಐರಾ, ಐರಾ, ನೀನು 2 ಪೇಪರ್ಸ್ ಮೇಲೆ ಸೈನ್ ಹಾಕ್ಬೇಕು. ಯಾವ್ದಾ ಪೇಪರ್ಸ್? ನೀನು ಅಕ್ಷತ್ ಬೇರೆ ಆಗಿ 6 ವರ್ಷ ಆಯ್ತು. ನೀನ್ ನಿನ್ ಜೀವನದಲ್ಲಿ ಹ್ಯಾಪಿ ಆಗಿದೀಯ. ಅಕ್ಷತ್ ಕೂಡ ಅವನ ಲೈಫಲ್ಲಿ ಹ್ಯಾಪಿನೆಸ್ನ ಹುಡುಕಕ್ ಶುರು ಮಾಡಿದಾನೆ. ಸೊ ನೀವಿಬ್ರು ಡಿವೋರ್ಸ್ ತಗೊಂಡ್ರೆ ಒಳ್ಳೇದು. ಈ ಡಿವೋರ್ಸ್ ಪೇಪರ್ಗೆ ಒಂದ್ ಸೈನ್ ಹಾಕ್ಬಿಡಮ್ಮ. ಐರಾ ಅಪ್ಪ ಅವಳಿಗೆ ಡೈವರ್ಸ್ ಪೇಪರ್ ಕೊಡ್ತಾ ಇದ್ದಂಗೆ, ಇದಕ್ಕೋಸ್ಕರನಾ? ನಾನ್ ರೆಡಿ ಇದ್ದೀನಿ. ಎಲ್ ಸೈನ್ ಮಾಡ್ಬೇಕು ಅಂತ ಹೇಳಿ. ಹಾ, ಇಲ್ಲಿ ನೋಡು, ಇಲ್ಲಿ. ಹಿಂದೂ ಮುಂದೂ ಯೋಚನೆ ಮಾಡದೆ ಅದರಲ್ಲಿ ಸೈನ್ ಮಾಡಿದ ಐರಾ, ಅಪ್ಪ, ಅಕ್ಷತ್ ಅವರಪ್ಪಂಗೆ ನಾವು ಡಿವೋರ್ಸ್ ತಗೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರಿ, ಮತ್ತೆ ಅವರೀಗ ಇದಕ್ಕೆ ಒಪ್ಕೊಂಡಿದ್ದಾರಾ? ಆ ಪ್ರಶ್ನೆ ಬರ್ತಾ ಇದ್ದಂಗೆ ಸೂರ್ಯಪ್ರಕಾಶ್, ಬಹುಶಃ ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನೀನ್ 2 ಪೇಪರ್ ಮೇಲೆ ಸೈನ್ ಹಾಕ್ಬೇಕು ಅಂತ ನಾನು ಹೇಳಿದ್ದು. ಒಂದು ಡಿವೋರ್ಸ್ ಪೇಪರ್ ಮೇಲೆ, ಇನ್ನೊಂದು ಅಕ್ಷತ್ ಅವರ ಅಪ್ಪನಿಗೋಸ್ಕರ ಅಂತ ಹೇಳ್ತಾ ಸೂರ್ಯಪ್ರಕಾಶ್ ಇನ್ನೊಂದಷ್ಟು ಪೇಪರ್ನ ಐರಾಳಿಗೆ ಕೊಡ್ತಾನೆ. ಐರಾ ಪೇಪರಲ್ಲಿರೋ ಒಂದೊಂದೇ ಅಂಶವನ್ನ ನೀಟಾಗಿ ಓದೋದಕ್ಕೆ ಶುರು ಮಾಡಿದ್ಲು. ಅದನ್ನ ಓದ್ತಾ ಇದ್ದಂಗೆ ಅವಳು ಸಿಟ್ಟು ಸಿಡಿಯೋದಕ್ಕೆ ಶುರುವಾಗಿತ್ತು. ಅವಳು ಒಮ್ಮೆಲೆ ಅಪ್ಪನನ್ನ ನೋಡಿ, ಒಬ್ರು ತಂದೆ ಆಗಿ ಈ ಪೇಪರ್ಸ್ ಮೇಲೆ ಸೈನ್ ಹಾಕು ಅಂತ ಹೇಗ್ ಹೇಳ್ತೀರಾ? ಅಕ್ಷತ್ ಅವರಪ್ಪ ಈ ಕಂಡೀಷನ್ಸ್ ಹಾಕಿದಕ್ಕೆ ನೀವು ಒಪ್ಕೊಂಡ್ರಾ? ನನಗೀಗ ಗೊತ್ತಾಯ್ತು, ದಪ್ಪಗಿದ್ದ ನನ್ನ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ಅವತ್ಯಾಕೆ ಒಪ್ಕೊಂಡ್ರು ಅಂತ. ಹಾಗಾದ್ರೆ ಅಕ್ಷತ್ ಅವ್ರ ತಂದೆ ಇಟ್ಟಿದ್ದ ಕಂಡೀಷನ್ಸ್ ಆದ್ರೂ ಏನು? ಆ ಪೇಪರಲ್ಲಿ ಏನ್ ಬರ್ದಿತ್ತು? ಮಗನ ಒಪ್ಪಿಗೆ ಇಲ್ದೇ ಇದ್ರು ಅಕ್ಷತ್ ತಂದೆ ಅವತ್ತು ಐರಾಳನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಅಷ್ಟಕ್ಕೂ ಐರಾ ಪ್ರೆಗ್ನೆಂಟ್ ಆಗೋದ್ರ ಹಿಂದಿದ್ದ ರಹಸ್ಯವಾದ್ರೂ ಏನು? ಈ ಸಿದ್ಧಾರ್ಥ್ ಮಾತ್ ಕೇಳಿ ಪ್ರೀತಮ್ಗೆ ಆಶ್ಚರ್ಯ ಆಯ್ತು. ಏನಂದೆ ನೀನು? ವಾಶ್ರೂಮಾ? ಇಲ್ಲೇ ಗರ ಬಡ್ದಿರೋ ತರ ನಿಂತಿದ್ದಾನೆ ಅಂತ. ಅವನ ಆ ಕಡೆ ಹೋಗ್ತಿದ್ದ ಹಾಗೆ ಆಯ್ರಾ ಮತ್ತೆ ಸಿಹಿ ವಾಶ್ರೂಮಿಂದ ಆಚೆ ಬಂದ್ರು. ಮತ್ತೊಂದು ಹೊಸ ಮುಂಜಾವು ಹುರುಪಿಂದ ಶುರುವಾಗಿತ್ತು. ಎಕ್ಸೈಟ್ ಆಗಿ ಹೇಳ್ದ ಪ್ರೀತಮ್, ವಾವ್ ಸೂಪರ್ ಅಂತ ಸಿಹಿ ಪ್ರೀತಮ್ಗೆ ಮೆಸೇಜ್ ಮಾಡಿದ್ಲು. ಓ ಎಸ್, ನಾನಂತೂ ನಿಮ್ ಬಿಗ್ ಫ್ಯಾನ್, ನಿಮ್ನ ನೋಡ್ಲೇಬೇಕು. ಹೌದು, ನೀವೆಲ್ಲಿರೋದು ಬೆಂಗಳೂರಲ್ಲಿ ಅಂತ ಪ್ರೀತಮ್ ಕೇಳ್ದ. ಕೂಡ್ಲೇ ಪುಟ್ಟ ಸಿಹಿ ಮೆಸೇಜ್ ಮಾಡಿದ್ಲು, ನಾನು ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ನಲ್ಲಿರೋದು. ಇದ್ನ ಕೇಳಿ ಪ್ರೀತಮ್ಗೆ ಶಾಕ್ ಆಯ್ತು. ತಮ್ದೇ ಹೋಟೆಲ್ನಲ್ಲಿ ತನ್ನ ಫೇವ್ರೆಟ್ ಗೇಮರ್ ಇದ್ದಾಳೆ ಅನ್ನೋದು ಅವನಿಗೆ ನಂಬಕ್ಕೆ ಆಗ್ಲಿಲ್ಲ. ಇದು ನಮ್ದೇ ಹೋಟೆಲ್, ಇನ್ಯಾಕ್ ತಡ, ಈಗ್ಲೇ ಮೀಟ್ ಮಾಡೋಣ್ವಾ ಅಂತ ಕೇಳ್ದ ಪ್ರೀತಮ್. ಸಿಹಿ ರಿಪ್ಲೈ ಮಾಡ್ಬೇಕು ಅನ್ನೋವಷ್ಟ್ರಲ್ಲೇ ಅವಳ ಫ್ಲಾಟ್ ಅಲ್ಲಿದ್ ಲ್ಯಾಂಡ್ಲೈನ್ ನಂಬರ್ ರಿಂಗ್ ಆಗೋದಕ್ ಶುರುವಾಯ್ತು. ಅದ್ನ ಕೇಳಿ ಆಯ್ರಾಗೆ ಎಚ್ಚರ ಆಯ್ತು. ಸಿಹಿ ಕೂಡ್ಲೆ ಫೋನ್ ಪಿಕ್ ಮಾಡಿ ಮಾತಾಡಿದ್ಲು. ನಂತರ ಆಯ್ರಾ ಕಡೆ ತಿರ್ಗಿ, ಮಮ್ಮಿ, ಯಾರೋ ಅಕ್ಷತ್ ಅಂತ ಕೆಳಗ್ ಬಂದಿದಾರಂತೆ ಅಂತ ಅಂದ್ಲು ಸಿಹಿ. ಇದ್ನ ಕೇಳಿ ಆಯ್ರಾ ಮುಖದ ಮೇಲೆ ಸ್ಮೈಲ್ ಮೂಡ್ತು. ಆಯ್ರಾ ರೆಡಿಯಾಗಿ ಕೆಳಗ್ ಬರುವಷ್ಟ್ರಲ್ಲಿ ಆಗ್ಲೇ 1 ಅವರ್ ಮೇಲಾಗಿತ್ತು. ಅರೆ, ನೀವ್ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದವ್ರಲ್ವಾ ಅಂತ ಅಕ್ಷತ್ನ ಕೇಳಿದ್ಲು. ಅಕ್ಷತ್ ಕೂಡ ಆಕ್ಟ್ ಮಾಡೋದಕ್ ಶುರು ಮಾಡ್ದ. ಅಯ್ಯೋ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಅದೇ ಆಯ್ರಾ ಶರ್ಮಾನ ಹುಡುಕ್ತಾ ಇಲ್ಲಿಗ್ ಬಂದಿದ್ದೆ. ಅದೇ ಆ ಡುಮ್ಮಿ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳು ಇದೇ ಹೋಟೆಲಲ್ಲಿ ಇದ್ದಾಳೆ ಅಂತ ಇಲ್ಲಿಗ್ ಬಂದೆ. ಛೇ, ನಿಮ್ದು ಅವಳ್ದು ಒಂದೇ ಹೆಸರು ಇರೋದ್ರಿಂದ ಎಷ್ಟು ಕನ್ಫ್ಯೂಷನ್ ಆಯ್ತು ನೋಡಿ. ಬೈ ದ ವೇ, ಐ ಆಮ್ ಅಕ್ಷತ್ ಅಂತ ತನ್ನ ಕೈನ ಮುಂದೆ ಚಾಚ್ದ. ಬಹುಶಃ ನಿಮ್ಮ ಐರಾ ಇಲ್ಲೂ ಬಂದಿಲ್ಲ ಅನ್ಸತ್ತೆ. ಇದ್ನ ಕೇಳಿ ಅಕ್ಷತ್ ಅಂದ, ಹೋಗ್ಲಿ ಬಿಡಿ, ಬಹುಶಃ ದೇವ್ರು ನಿಮ್ಗೆ ಈ ಫ್ಲವರ್ ಬೊಕ್ಕೆ ಸಿಗ್ಬೇಕು ಅಂತ ಬರ್ದಿದ್ದಾನೇನೋ ಅಂತ ರೆಡ್ ರೋಸಸ್ ಇದ್ದ ಬೊಕ್ಕೆನ ಅವಳು ಎದ್ರು ಹಿಡ್ದ. ಐರಾ ಎಲ್ ಸಿಟ್ಟಾಗ್ತಾಳೇನೋ ಅನ್ನೋ ಭಯನೂ ಅವನ್ ಮನ್ಸಲ್ಲಿತ್ತು. ಆದ್ರೆ ಐರಾ ಸ್ಮೈಲ್ ಮಾಡ್ತಾ ಅಂದ್ಲು, ಬೇರೆ ಹುಡುಗಿಗ್ ತಂದಿರೋ ಫ್ಲವರ್ಸ್ ನಂಗ್ ಬೇಡ, ಬೇಕಿದ್ರೆ ಬೇರೆ ಫ್ಲವರ್ಸ್ ಕೊಡ್ಸಿ ಅಂತ ಕ್ಯೂಟಾಗಿ ಅವನನ್ನೇ ನೋಡ್ತಾ ಅಂದ್ಲು. ಅಕ್ಷತ್ಗೆ ಖುಷಿಲಿ ಆಕಾಶದಲ್ಲಿ ತೇಲಾಡೋ ಹಾಗಾಯ್ತು. ಎಲ್ಲಿಲ್ಲದ ಕಾನ್ಫಿಡೆನ್ಸ್ ಅವನಿಗೆ ಬಂದ್ಬಿಡ್ತು. ಬರೀ ಫ್ಲವರ್ಸ್ ಯಾಕೆ, ಬೇಕಿದ್ರೆ ಇದೇ ಹೋಟೆಲ್ ಅಲ್ಲಿ ಸಂಜೆ ಪಾರ್ಟಿನ ಕೊಡಿಸ್ತೀನಿ ಅಂತ ಆಯ್ರಾನ ಇಂಪ್ರೆಸ್ ಮಾಡಕ್ ನೋಡ್ದ. ಆಯ್ರಾ ಹುಬ್ಬು ಮೇಲೇರ್ಸಿ ಅಂದ್ಲು, ಬಟ್ ಅಕ್ಷತ್, ಈ ರಿಗಾಲ್ ಹೋಟೆಲ್ ತುಂಬಾ ಕಾಸ್ಟ್ಲಿ, ಇದನ್ನ ನಿಮ್ಗೆ ಅಫೋರ್ಡ್ ಮಾಡಕ್ ಆಗತ್ತಾ ಅಂತ ಅವನ್ನ ಕೆಣಕೋ ಥರ ಕೇಳಿದ್ಲು. ಇದ್ನ ಕೇಳಿದ್ದೆ
ಅಕ್ಷತ್ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗಾಯ್ತು. ಮಿಸ್, ನನ್ನ ಯಾರು ಅಂತ ಅಂದ್ಕೊಂಡಿದ್ದೀರಾ? ಇಂಥ 10 ರಿಗಾಲ್ ಹೋಟೆಲ್ನ ಖರೀದಿ ಮಾಡುವಷ್ಟು ಹಣ ಇದೆ ನನ್ನ ಹತ್ರ. ಐ ಆಮ್ ದ ಫೇಮಸ್ ಇಂಡಸ್ಟ್ರಿಯಲಿಸ್ಟ್, ದ ಅಕ್ಷತ್ ರಾವ್. ಬೇಕಿದ್ರೆ ರಾತ್ರಿ 7 ಗಂಟೆಗೆ 5th ಫ್ಲೋರಲ್ಲಿ ಪಾರ್ಟಿ ಹಾಲ್ಗೆ ಬನ್ನಿ. ಬರೀ 1 ಟೇಬಲ್ ಅಷ್ಟೇ ಅಲ್ಲ, ಇಡೀ ಹಾಲ್ನೇ ಬುಕ್ ಮಾಡಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಐರಾ ಅವನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ಲೆಟ್ಸ್ ಸಿ ಮಿಸ್ಟರ್ ಅಕ್ಷತ್ ರಾವ್ ಅಂತ ಹೇಳ್ತಾ ಅಲ್ಲಿಂದ ಲಿಫ್ಟ್ ಕಡೆ ಹೊರಟ್ಲು. ಐರಾನ ಹಿಂದಿಂದ ನೋಡ್ತಾ ಅಕ್ಷತ್ ಮನ್ಸಲ್ಲೇ ಮ್ಯಾನ್, ಶೀಸ್ ಗಾರ್ಜಿಯಸ್ ಅಂತ ಅಂದ್ಕೊಂಡ. ಇತ್ತ ಲಿಫ್ಟ್ ಏರಿದ ಐರಾ ಮುಖ ಸಡನ್ ಆಗಿ ಸೀರಿಯಸ್ ಆಯ್ತು. ಅವಳು ಏನೋ ಯೋಚಿಸಿ ತನ್ನ ಪಾಕೆಟಿಂದ ಫೋನ್ ಆಚೆ ತೆಗೆದು ಯಾರಿಗೋ ಮೆಸೇಜ್ ಮಾಡೋದಕ್ ಶುರು ಮಾಡಿದ್ಲು. ಇವತ್ತು ಸಂಜೆ ರಿಗಾಲ್ ಹೋಟೆಲ್ಗೆ 8 ಗಂಟೆಗೆ ಬಾ ಅಂತ ಐರಾ ಆ ನಂಬರ್ಗೆ ಮೆಸೇಜ್ ಮಾಡಿದ್ಲು. ರಾತ್ರಿ ಆಗ್ಲೇ 7:15 ಆಗಿತ್ತು. ಅಕ್ಷತ್ ಐರಾಗೋಸ್ಕರ ಕಾಯ್ತಾ ಇದ್ದ. ಇಡೀ ಹಾಲ್ನೇ ಬುಕ್ ಮಾಡ್ತೀನಿ ಅಂತ ಅವನು ಹೇಳಿದ್ನಾದ್ರೂ ಆವತ್ತು ಹೋಟೆಲ್ನವರು ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ತುಂಬಾ ಲಕ್ಸುರಿಯಸ್ ಸ್ವೀಟ್ನ ಬುಕ್ ಮಾಡಿದ್ದ. ತುಂಬಾ ಜನ ಆಲ್ರೆಡಿ ಪಾರ್ಟಿಲಿದ್ರು. ಅವರೆಲ್ಲ ಸಖತ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ವೆಸ್ಟರ್ನ್ ಮ್ಯೂಸಿಕ್ ಲೈಟ್ ಆಗಿ ಪ್ಲೇ ಆಗ್ತಿತ್ತು. ಅದೇ ಟೈಮ್ಗೆ ಹಾಲ್ ಡೋರ್ ಓಪನ್ ಆಯ್ತು. ರೆಡ್ ಕಲರ್ ಸ್ಕರ್ಟ್, ಅದಕ್ ಮ್ಯಾಚ್ ಆಗೋ ರೆಡ್ ಲಿಪ್ಸ್ಟಿಕ್ ಹಾಕಿದ ಐರಾ ಅಲ್ಲಿಗೆ ಬರ್ತಿದಂಗೆ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ಲು. ಅಷ್ಟೊಂದ್ ಜನ ಹುಡುಗಿಯರಲ್ಲಿದ್ರೂನು ಐರಾ ಸಿಂಪಲ್ ಬ್ಯೂಟಿ ಯುನೀಕ್ ಆಗಿ ಕಾಣಿಸ್ತಿತ್ತು. ಹುಡುಗರು ಕಣ್ಣು ಐರಾ ಮೇಲ್ ಬಿದ್ದಿದ್ರಿಂದ ಉಳಿದೆಲ್ಲ ಹುಡುಗಿರ್ಗೂ ಅವಳ ಮೇಲೆ ಜಲಸ್ ಆಯ್ತು. ಬಟ್ ಐರಾ ಕೇರ್ ಮಾಡದೆ ಸೈಲೆಂಟ್ ಆಗಿ ಒಂದ್ ಮೂಲೆ ಸೀಟ್ ಹುಡ್ಕೊಂಡು ಕೂತಿದ್ ಅಕ್ಷತ್ ಕಡೆ ಬಂದ್ಲು. ಹಲೋ ಅಂತ ಸ್ಮೈಲ್ ಮಾಡ್ತಾ ಅವನ್ ಎದುರು ಕೂತ್ಲು. ಸ್ವಲ್ಪ ಟೈಮಲ್ಲೇ ವೇಟರ್ ಬರ್ತಿದಂಗೆ ಅಕ್ಷತ್ ಅಂತೂ ಐರಾನ ಇಂಪ್ರೆಸ್ ಮಾಡೋದಕ್ಕೆ ಆ ರೆಸ್ಟೋರೆಂಟ್ ಕಾಸ್ಟ್ಲಿಯಸ್ಟ್ ಶಾಂಪೇನ್ ಫುಡ್ ಆರ್ಡರ್ ಮಾಡ್ದ. ತಾನು ಕಾಕ್ಟೇಲ್ ಕುಡಿಯೋದಕ್ ಸ್ಟಾರ್ಟ್ ಮಾಡ್ದ. ಅದ್ ಯಾಕೋ ಅವನಿಗೆ ಸ್ವಲ್ಪ ಟೈಮಲ್ಲೇ ನಶೆ ಇರೋದಕ್ ಶುರುವಾಯ್ತು. ಯು ಸೋ ಗಾರ್ಜಿಯಸ್ ಅಂತ ಅವಳನ್ನೇ ನೋಡ್ತಾ ಅಂದ ಅಕ್ಷತ್. ಐರಾ ತಲೆಯಲ್ಲಿ ಬೇರೆ ಏನೋ ಯೋಚನೆ ಓಡ್ತಾ ಇತ್ತು. ಆದ್ರೂ ಅವಳು ಶಾಂಪೇನ್ ಸಿಪ್ ಮಾಡ್ತಾ, ಅಕ್ಷತ್, ಯು ಸೋ ಹ್ಯಾಂಡ್ಸಮ್, ದೊಡ್ಡ ಬಿಸ್ನೆಸ್ ಮ್ಯಾನ್. ಆದ್ರೂ ನೀನ್ಯಾಕೆ ಇನ್ನು ಮದ್ವೆ ಆಗಿಲ್ಲ? ಆ ಐರಾ ಶರ್ಮಾ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತಲ್ಲ, ನೆಕ್ಸ್ಟ್ ಏನ್ ಪ್ಲಾನ್ಸ್ ನಿಂದು? ಬೇರೆ ಯಾರಾದ್ರೂ ಹುಡುಗಿ ಇದ್ದಾಳ ಅಂತ ಕೇಳ್ದ. ಇದ್ನ ಕೇಳಿ ಅಕ್ಷತ್ಗೆ ಆಶ್ಚರ್ಯ ಆಯ್ತು. ನನ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಗ್ ಗೊತ್ತು ಅಂತ ಅವನು ಕನ್ಫ್ಯೂಷನ್ ಅಲ್ಲಿ ಅವಳನ್ನೇ ನೋಡ್ದ. ಬೆಂಗಳೂರಲ್ಲಿ ನಂಗೆ ತುಂಬಾ ಜನ ಎಲೀಟ್ ಫ್ರೆಂಡ್ಸ್ ಇದ್ದಾರೆ. ನಾನು ನಿನ್ ಬಗ್ಗೆ ಬೆಳಗ್ಗೆಯಿಂದ ರಿಸರ್ಚ್ ಮಾಡಿದೀನಿ ಅಂದ್ಲು. ಅಕ್ಷತ್ಗೆ ಇದ್ನ ಕೇಳಿ ಖುಷಿ ಆಯ್ತು. ಈ ಹುಡ್ಗಿ ತನ್ ಬಗ್ಗೆ ನಿಜವಾಗ್ಲೂ ಇಂಟ್ರೆಸ್ಟೆಡ್ ಇದ್ದಾಳೆ ಅಂತ ಅನ್ಸಿ ಅವನು ಉಬ್ಬೋದ. ಆ ಪಾರ್ಟಿ ಹಾಲಲ್ಲಿ ಲೈಟ್ಸ್ ಡಿಮ್ ಆಗ್ತಾ ಹೋದ್ವು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೋರಾಗ್ತಾ ಹೋಗಿತ್ತು. ಅಕ್ಷತ್ ಫುಲ್ ನಶೆಲಿದ್ದ. ನನಗ್ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ, ಬಟ್ ಹೂ ನೋಸ್, ನೀನೇ ನನ್ ಗರ್ಲ್ ಚಾರ್ಮಿಂಗ್ ಆಗ್ಬೋದಲ್ವಾ? ಹಾಗಿದ್ರೆ ಇದನ್ನ ಡೇಟ್ ಅಂತ ಭಾವಿಸ್ಬೋದಾ ಅಂತ ಅವನು ಐರಾ ಕೈನ ತನ್ನ ಬೆರಳಿಂದ ಸವರ್ತಾ ಕೇಳ್ದ. ಐರಾ ಸ್ಮೈಲ್ ಮಾಡ್ತಾ, ವೈ ನಾಟ್? ಆದ್ರೆ ಫಸ್ಟ್ ನಂಗೆ ನಿನ್ ಬಗ್ಗೆ ಎಲ್ಲ ತಿಳ್ಕೋಬೇಕು. ನಿಜ ಹೇಳು, ನೀನ್ಯಾಕಿಷ್ಟು ವರ್ಷ ಆದ್ರೂ ಆ ಡುಮ್ಮಿ ಐರಾಗೋಸ್ಕರ ವೇಟ್ ಮಾಡ್ತಿದ್ಯಾ? ನಂಗ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ. ನಿಜ ಹೇಳಿದ್ರೆ ಇದು ಡೇಟ್ ಹೌದೋ ಅಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಇದ್ನ ಕೇಳಿ ಅಕ್ಷತ್ ಎದೆ ಉನ್ಮಾದದಿಂದ ಬೀಟ್ ಮಾಡಕ್ ಶುರು ಮಾಡ್ತು. ಫಸ್ಟೇ ನಶೆಲಿದ್ದ ಅವನಿಗೆ ಇನ್ನಷ್ಟು ತಲೆಗೆ ಇರ್ತು. ಹೇಗಾದ್ರೂ ಮಾಡಿ ಈ ಐರಾನ ತನ್ನೊಳಗ್ ಮಾಡ್ಕೋಬೇಕು ಅಂತ ಅನ್ಸಿ ಅವನ್ ಹೇಳ್ದ, ಇಟ್ಸ್ ಜಸ್ಟ್ ಅ ಬಿಸ್ನೆಸ್ ಡೀಲ್. ಆ ಪೆದ್ದಿ ಐರಾ ನಾನು ಅವಳನ್ನ ಇಷ್ಟಪಟ್ಟು ಮದ್ವೆ ಆಗೋಕ್ ಒಪ್ಕೊಂಡಿದೀನಿ ಅಂದ್ಕೊಂಡಿದ್ಲು. ಆದ್ರೆ ನನಗ್ ಬೇಕಾಗಿದ್ದು ಅವಳಲ್ಲ, ಅವಳ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮಾ ಕಂಪನಿ. ಅದು ನಂಗ್ ಸಿಕ್ತು ಅಂದ್ರೆ ಕೇವಲ 5 ವರ್ಷದಲ್ಲೇ ಇಂಡಿಯಾಸ್ ರಿಚೆಸ್ಟ್ ಫ್ಯಾಮಿಲೀಸ್ನಲ್ಲಿ ನಮ್ ಫ್ಯಾಮಿಲಿನೂ ಒಂದಾಗತ್ತೆ ಅಂದ. ನಂತರ ಮಾತ್ ಮುಂದುವರಿಸ್ತಾ, ಇದೆಲ್ಲ ಕೇಳಿ ನಾನ್ ತುಂಬಾ ಕೆಟ್ಟವನು ಅಂತ ಅನಿಸ್ತಿರ್ಬೇಕಲ್ವಾ ನಿನ್ಗೆ ಅಂತ ಡೌಟಲ್ ಕೇಳ್ದ. ಐರಾ ಹೆದ್ರಿ ಎದ್ ಹೋಗ್ಬೋದು ಅನ್ನೋ ಡೌಟ್ ಅವನಿಗಿತ್ತು. ಆದ್ರೆ ಐರಾ ಮಾತ್ರ ಮಾದಕವಾಗಿ ಅವನ್ನೇ ನೋಡ್ತಾ, ಐ ಲೈಕ್ ಬ್ಯಾಡ್ ಬಾಯ್ಸ್. ಬಿಸ್ನೆಸ್ ಡೀಲ್ಸ್ ಅಲ್ಲಿ ಇಂಥ ಟ್ರಿಕ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಬೆಳೆಯೋದಕ್ಕಾಗಲ್ಲ ಅಂತ ಕಣ್ಮಿಟಕ್ಸಿದ್ಲು. ನಂತರ ಅವಳು ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಮಾಡಿ ನಂತರ ಅಕ್ಷತ್ ನೋಡಿ ಸ್ಮೈಲ್ ಮಾಡಿದ್ಲು. ಅಕ್ಷತ್ಗಂತೂ ಸ್ವರ್ಗಾನೇ ಭೂಮಿಗಿಳಿದ್ ಬಂದಂಗ್ ಅನಿಸ್ತು. ಅವನು ಅವಳನ್ನೇ ನೋಡ್ತಾ ಇನ್ನೊಂದ್ ಪೆಗ್ ಕುಡ್ದ. ಇತ್ತ ತನ್ನ ಆಫೀಸ್ ರೂಮಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಲ್ಯಾಪ್ಟಾಪ್ ಅಲ್ಲಿ ಏನೋ ಚೆಕ್ ಮಾಡ್ತಾ ಕೂತಿದ್ದ. ಅವನಿಗೊಂದ್ ಕಾಲ್ ಬಂತು.
ಡಾಕ್ಟರ್ ಸಂಯುಕ್ತನ ಟ್ರೇಸ್ ಮಾಡಕ್ಕೆ ಅಂತ ಅವನು ತನ್ನ ಫ್ರೆಂಡ್ ಸಹಾಯ ತಗೊಂಡಿದ್ದ. ಹಲೋ ಅಂತ ಸೀರಿಯಸ್ ಆ ಟೋನಲ್ಲಿ ಹೇಳ್ದ ಸಿದ್ಧಾರ್ಥ್. ಸಿದ್ಧಾರ್ಥ್, ನಿಂಗೊಂದು ಶಾಕಿಂಗ್ ನ್ಯೂಸ್. ಆ ಡಾಕ್ಟರ್ ಸಂಯುಕ್ತ ಬೇರೆ ಎಲ್ಲೂ ಇಲ್ಲ, ಅವರು ನಿಮ್ ಹೋಟೆಲಲ್ಲೇ ಇರೋದು. ಅವ್ರ ಫೋನ್ ಟ್ರೇಸ್ ಆಗ್ತಿದೆ. ಶಿ ಇಸ್ ವೆರಿ ನಿಯರ್ ಟು ಯು, ಚೆಕ್ ಫಾಸ್ಟ್ ಅಂತ ಆ ಕಡೆಯಿಂದ ಅವ್ನ್ ಫ್ರೆಂಡ್ ಹೇಳ್ದ. ಕಾಲ್ ಕಟ್ ಮಾಡಿ ಸಿದ್ಧಾರ್ಥ್ ಶಾಕ್ ಅಲ್ಲಿ ಸೆಕ್ರೆಟರಿ ಕಡೆ ನೋಡಿ ಹೇಳ್ದ, ಡಾಕ್ಟರ್ ಸಂಯುಕ್ತ ನಮ್ ಹೋಟೆಲ್ ಒಳಗೆ ಇದಾರಂತೆ. ಏನಾಗ್ತಿದೆ ಇಲ್ಲಿ? ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಇಲ್ಲಿ ಏನೋ ನಡೀತಾ ಇದೆ. ಫಸ್ಟ್ ಆ ಸಂಯುಕ್ತ ಶರ್ಮಾ ಫೈಂಡ್ ಔಟ್ ಮಾಡಬೇಕು ಅಂತ ಎದ್ ನಿಂತ. ಎಸ್ ಸರ್, ನಮ್ ಬಾಡಿ ಗಾರ್ಡ್ಸ್, ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಎಲ್ಲ ಸ್ಟಾಫ್ಗೂ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ದ ಸೆಕ್ರೆಟರಿ. ಗಲಾಟೆ ಆಗೋದು ಬೇಡ, ಬಟ್ ಅವರು ಎಲ್ಲ ಬಿಟ್ಟು ನಮ್ ಹೋಟೆಲ್ಗೆ ಯಾಕೆ ಬಂದ್ರು ಅಂತ ತಿಳ್ಕೋಬೇಕು. ಫಸ್ಟ್ ನಾವು ಅವರನ್ನ ಹುಡುಕ್ಬೇಕು, ಗೆಟ್ ಫಾಸ್ಟ್ ಅಂತ ಹೇಳಿದ ಸಿದ್ಧಾರ್ಥ್ ಅವನ ಆಫೀಸ್ ರೂಮಿಂದ ಆಚೆ ಬಂದ. ಡಾಕ್ಟರ್ ಸಂಯುಕ್ತ ಹೇಗಿರಬಹುದು ಅನ್ನೋ ಸಣ್ಣ ಐಡಿಯಾ ಕೂಡ ಅವನಿಗಿರ್ಲಿಲ್ಲ. ಸಿದ್ಧಾರ್ಥ್ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಬಂದವನೇ ಗೆಸ್ಟ್ ಲಿಸ್ಟ್ ಓಪನ್ ಮಾಡಿಸ್ದ. ಡಾಕ್ಟರ್ ಸಂಯುಕ್ತ ನಮ್ ಗೆಸ್ಟಾ, ಪ್ಲೀಸ್ ಚೆಕ್ ಅಂತ ಕೇಳ್ದ. ರಿಸೆಪ್ಷನಿಸ್ಟ್ ಬೇಗ ಚೆಕ್ ಮಾಡಿ, ನೋ ಸರ್ ಅಂತ ಯಾವ ಹೆಸರಿನವರು ನಮ್ ಗೆಸ್ಟ್ ಅಲ್ಲ ಅಂತ ಕೂಲಾಗಿ ಹೇಳಿದ್ಲು. ಆಗ ಸೆಕ್ರೆಟರಿ ಏನೋ ಯೋಚನೆ ಮಾಡಿ, ಸರ್ ಮೇ ಬಿ ಅವರು ರೂಮ್ ತಗೊಳ್ದೇ ಇರಬಹುದು, ಬಟ್ ನಮ್ಮ ರೆಸ್ಟೋರೆಂಟ್ಗೋ ಅಥವಾ ಪಾರ್ಟಿ ಹಾಲ್ಗೋ ವಿಸಿಟ್ ಮಾಡಿರ್ಬೇಕು. ನಾವ್ ಅಲ್ಲೇ ಹೋಗಿ ಹುಡ್ಕೋದ್ ಬೆಟರ್ ಅಂತ ಹೇಳ್ದ. ಬಾಡಿ ಗಾರ್ಡ್, ಸೆಕ್ರೆಟರಿ, ಸಿದ್ಧಾರ್ಥ್ ಎಲ್ರೂ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡು ಇಡೀ ರೆಸ್ಟೋರೆಂಟ್, ಹೋಟೆಲ್ ಲಾಬಿ ಎಲ್ಲಾ ಕಡೆ ಹುಡ್ಕೋದಕ್ ಶುರು ಮಾಡಿದ್ರು. ತನ್ನ ಹ್ಯಾಕರ್ ಫ್ರೆಂಡ್ ಜೊತೆ ಬ್ಲೂಟೂತ್ ಕಾಲಲ್ಲಿದ್ದ ಸಿದ್ಧಾರ್ಥ್ ಅವನಿಗೆ ಸಂಯುಕ್ತ ಶರ್ಮಾ ಯಾಕ್ ತಮ್ಮ ಹೋಟೆಲ್ಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಾಗಿತ್ತು. ಆದ್ರೆ ತಾನ್ ಹುಡುಕ್ತಿರೋ ಡಾಕ್ಟರ್ ಸಂಯುಕ್ತ ಶರ್ಮಾ ಬೇರೆ ಯಾರೂ ಅಲ್ಲ, ತನ್ನ ಫ್ಲಾಟ್ ಪಕ್ಕದಲ್ಲೇ ಇರೋ ಆಯ್ರಾ ಅಂತ ಅವನಿಗೆ ಸುಳುವೂ ಇರ್ಲಿಲ್ಲ. ಇತ್ತ ಪಾರ್ಟಿ ಹಾಲಲ್ಲಿ ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಆಯ್ರಾಗೆ ಅಕ್ಷತ್ನಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿತ್ತು. ಅವಳು ಆಶ್ಚರ್ಯದಲ್ಲೇ ಕೇಳಿದ್ಲು, ಆ ಫಿಸಿಯೋಸ್ ಫಾರ್ಮಸಿ ಬಗ್ಗೆ ನಾನು ಕೇಳಿದ್ದೀನಿ ಅಕ್ಷತ್, ಆದ್ರೆ ಅದೀಗ ಲಾಸ್ ಅಲ್ಲಿದೆ ಅಲ್ವಾ, ಅದ್ರಿಂದ ನೀನ್ ಹೇಗ ಶ್ರೀಮಂತ ಆಗ್ತೀಯಾ ಅಂದ್ಲು. ತನ್ನ ಎದುರು ಕೂತಿರೋ ಈ ಬ್ಯೂಟಿಫುಲ್ ಗರ್ಲ್ ಐ ಲೈಕ್ ಬ್ಯಾಡ್ ಬಾಯ್ಸ್ ಅಂದಿದ್ ಕೇಳಿ ಅಕ್ಷತ್ಗೆ ಆಗ್ಲೇ ತಲೆ ಗಿರ್ ಅಂದಿತ್ತು. ತಾನೆಂಥ ಚಾಣಾಕ್ಷ ಅನ್ನೋದನ್ನ ತೋರ್ಸೋದಕ್ಕೆ ಅವನು ಎಲ್ಲಾ ಇನ್ಫಾರ್ಮೇಶನ್ ಅವಳಿಗೆ ಹೇಳೋಕ್ ಮುಂದಾದ. ಅಕ್ಷತ್ ತನ್ನ ಕಾಕ್ಟೇಲ್ ಸವರ್ತಾ ಅಂದ, ಇಂಡಿಯಾ ಅಲ್ಲ, ಇಡೀ ವಿಶ್ವದಲ್ಲೇ ಇಂಪಾಸಿಬಲ್ ಅನ್ಕೊಂಡಿರೋ ಒಂದ್ ರಿಸರ್ಚ್ ಆ ಕಂಪನಿಲಿ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ. ಹಿಂದೆ ಡಾಕ್ಟರ್ ವಸುಂಧರಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ಲು. ಅವಳದೇ ಈ ಕಂಪನಿ. ತಾನ್ ಮಾಡಿದ ಸ್ಟೆಮ್ ಸೆಲ್ ರಿಸರ್ಚ್ ಬಗ್ಗೆ ಎಲ್ಲೂ ಒಂದ್ ಸಣ್ಣ ಇನ್ಫಾರ್ಮೇಶನ್ ಇಲ್ದೇ ಇರೋ ಹಾಗೆ ಮಾಡಿ ಎಲ್ಲ ಹೈಡ್ ಮಾಡಿ ಸತ್ ಹೋಗಿದಾಳೆ. ಬ್ಲಡಿ ಬಿಚ್. ಆ ಕಂಪನಿ ನಂದಾಗೋವರೆಗೂ ಆ ರಹಸ್ಯ ನನ್ ಕೈಗೆ ಸಿಗಲ್ಲ ಅಂತ ಹೇಳಿ ಆಯ್ರಾನ ನೋಡಿ ಮಾತ್ ಮುಂದ್ವರಿಸ್ತ. ಡಾಕ್ಟರ್ ವಸುಂಧರಾ ಆಯ್ರಾಳ ಅಮ್ಮ ಆಗಿದ್ಲು. ಅವನು ತನ್ನ ತಾಯಿನ ಬ್ಲಡಿ ಬಿಚ್ ಅಂದಿದ್ ಕೇಳಿ ಅವಳಿಗೆ ಕೋಪ ಬಂತು. ಆದ್ರೆ ತನ್ನ ತಾಯಿ ಬಗ್ಗೆ ಅಕ್ಷತ್ ಇದ್ಯಾವ್ದೋ ಹೊಸ ಇನ್ಫಾರ್ಮೇಶನ್ ಕೊಡ್ತಿರೋದ್ ನೋಡಿ ಆಯ್ರಾಗೆ ಶಾಕ್ ಆಯ್ತು. ಈಗ ಅವಳಿಗೆ ತನಗ್ ಗೊತ್ತಿಲ್ಲದೆ ಇರೋ ಅನೇಕ ರಹಸ್ಯಗಳು ಆ ಕಂಪನಿಲಿದೆ ಅಂತ ಅನ್ಸಕ್ ಶುರುವಾಯ್ತು. ಹಾಗಿದ್ರೆ ತನ್ನ ಅಮ್ಮನ ಸಾವಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದ್ರಲ್ಲಿ ಯಾರ್ಯಾರು ಶಾಮಿಲಾಗಿದ್ದಾರೆ ಅನ್ನೋ ಪ್ರಶ್ನೆ ಅವಳ ತಲೆಯಲ್ಲಿ ಓಡೋದಕ್ ಶುರು ಮಾಡ್ತು. ಅವಳಿಗೆ ಎಲ್ರ ಮೇಲೂ ಸಿಟ್ಟು ಬರೋದಕ್ ಶುರುವಾಯ್ತು, ಎಸ್ಪೆಷಲಿ ಅಕ್ಷತ್ ಮೇಲೆ. ಆದ್ರೆ ಅವನಿಂದ ತಿಳ್ಕೋಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿತ್ತು. ಅದಕ್ಕೆ ತನ್ನ ಸಿಟ್ಟು ಕಂಟ್ರೋಲ್ ಮಾಡ್ತಾ ಆಯ್ರಾ, ಅಕ್ಷತ್, ಆ ಆಯ್ರಾಗೆ ಟ್ವಿನ್ಸ್ ಆಗಿದ್ವಂತೆ, ನಿಜನಾ? ಅವು ಎಲ್ಲಿವೆ ಈಗ ಅಂತ ಕೇಳಿದ್ಲು. ಇದನ್ನ ಕೇಳಿ ಅಕ್ಷತ್ ಒಂದ್ ಕ್ಷಣಕ್ಕೆ ಆಯ್ರಾನೇ ನೋಡ್ದ. ನಂತ್ರ ಅಂದ, ವಾಟ್ ರಿಯಲಿ? ಆ ವಿಷಯದ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ, ಆದ್ರೆ ಆ ಡುಮ್ಮಿ ನನ್ ಡ್ರೀಮ್ನೇ ಹಾಳ್ ಮಾಡಿದ್ಲು. ಅವಳನ್ನ ಮದ್ವೆ ಆಗಿ ಆ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಅವಳನ್ನ ಬಿಟ್ಬಿಡೋಣ ಅನ್ನೋದು ನನ್ ಪ್ಲಾನ್ ಆಗಿತ್ತು. ಆದ್ರೆ ಮದ್ವೆಗ್ ಮುಂಚೆನೆ ಅವಳು ಪ್ರೆಗ್ನೆಂಟ್ ಆಗಿ ಬಂದಿದ್ಲು. ಅವಳನ್ನ ಮದ್ವೆ ಆಗಿದ್ರೆ ಆ ಮಕ್ಕಳು ನನವಾಗ್ತಿದ್ವು. ಬ್ಲಡಿ ಇಡಿಯಟ್! ತನ್ನ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಅವಳಿಗೆ ತಿಳಿದಿಲ್ವಂತೆ ಅಂದ. ಅಕ್ಷತ್ಗೆ ತನ್ನ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋದ್ ಕೇಳಿ ಆಯ್ರಾಗೆ ಮತ್ತೆ ಬೇಜಾರಾಯ್ತು. ಆಯ್ರಾ ಏನೂ ಮಾತಾಡ್ದೆ ಸುಮ್ನೆ ಕೂತಿರೋದನ್ನ ಒಬ್ಸರ್ವ್ ಮಾಡ್ದ ಅಕ್ಷತ್. ಅವಳು ಹಾಕಿದ ಆ ಸ್ಕರ್ಟ್, ಅವಳ ನುಣುಪಾದ ಕಾಲು, ಹೈ ಹೀಲ್ಸ್, ಆ ಕೆಂಪು ಡ್ರೆಸ್, ಅವಳ ಪರ್ಫೆಕ್ಟ್ ದೇಹ ನೋಡಿ ಅವನಿಗೆ ಮತ್ತಷ್ಟು ನಶೆ ಇರೋದಕ್ ಶುರುವಾಯ್ತು. ಅವನು ನಿಧಾನಕ್ಕೆ ಟೇಬಲ್ ಹತ್ರ ವಾಲ್ತಾ ಅವಳನ್ನ ಕಿಸ್ ಮಾಡೋದಕ್ಕೆ ಅವಳ ಹತ್ರ ಹೋದ. ಆಯ್ರಾ ಮಾದಕವಾಗಿ ಅವನನ್ನ ನೋಡಿ,
ನಂತರ ವ್ಯಂಗ್ಯವಾಗಿ ಸ್ಮೈಲ್ ಮಾಡಕ್ ಶುರು ಮಾಡಿದ್ಲು. ಆಯ್ರಾ ಅವನ್ನ ತಡಿತಾ ಅಂದ್ಲು, ಅಕ್ಷತ್, ನಿನ್ ಹಿಂದೆ ಯಾರೋ ನಿಂತಿದ್ದಾರೆ ನೋಡು. ಅಕ್ಷತ್ ಕನ್ಫ್ಯೂಷನ್ ಅಲ್ಲಿ ಹಿಂದೆ ತಿರುಗಿ ನೋಡ್ದ. ಒಂದ್ ಕ್ಷಣ ಅವನ್ ಹಾರ್ಟ್ ಬೀಟೆ ನಿಂತಂಗಾಯ್ತು. ಹಾಗಿದ್ರೆ ಅಕ್ಷತ್ ಹಿಂದೆ ನಿಂತಿದ್ದವ್ರು ಯಾರು? ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತಾ? ಆಯ್ರಾ ತನ್ನ ಸೀಕ್ರೆಟ್ನ ಹೇಗ್ ಉಳಿಸ್ಕೋತಾಳೆ? ಅಷ್ಟಕ್ಕೂ ಆಯ್ರಾ ಹಿಂದೆ ಇರೋ ರಹಸ್ಯ ಏನು? ಆಯ್ರಾ ಸಿಹಿ ಅಂದ್ಕೊಂಡು ರೋಹನ್ನ ಕರೀತಿದ್ಲು. ಈ ರೋಹನ್ ಅಂತೂ ಸಿಹಿ ಜೊತೆ ಹೋಗೋಕೆ ರೆಡಿ ಆಗಿದ್ದನ್ನು ಮರ್ತು ಯಾವ್ದೋ ಮಾಯಾಲೋಕ ಪ್ರವೇಶ ಮಾಡ್ದ ಹಾಗೆ ಅವಳ ಹಿಂದೆ ನಡೆದ. ಅವರಿಬ್ರು ಹೋಟೆಲಿಂದ ಸ್ವಲ್ಪ ದೂರದಲ್ಲಿರೋ ಕೆಫೆಗೆ ಪಿಜ್ಜಾ ತಿನ್ನಕ್ ಹೋದ್ರು. ರೋಹನ್ಗಂತೂ ಆಯ್ರನ ಎಷ್ಟು ನೋಡಿದ್ರೂ ನೋಡ್ತಾನೇ ಇರ್ಬೇಕು ಅನಿಸ್ತಿತ್ತು. ಅವಳು ಸಾಫ್ಟ್ ಕೈ, ಪಿಂಕ್ ಕೆನ್ನೆ, ಪ್ರೀತಿ ಮಾತಿಂದ ಅವನು ಅವಳೇ ತನ್ನಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ. ಬೆರಗಿನ ನೋಟದಲ್ಲಿ ಅವಳನ್ನ ನೋಡ್ತಿದ್ದ ರೋಹನ್ನ ಗಮನಿಸಿ ಆಯ್ರಾ ಸರ್ಪ್ರೈಸ್ ಆದ್ಲು. ಸಿಹಿ ಸಿದ್ಧಾರ್ಥನ ನೋಡಿದ್ಮೇಲೆ ಅವಳ ಕಣ್ಣಲ್ಲಿ ಖುಷಿಯಿಂದ ನೀರ್ ತುಂಬಿಕೊಳ್ತು. ಅವಳ ಹ್ಯಾಂಡ್ಸಮ್ ಅಪ್ಪನ್ನ ಎಷ್ಟ್ ಸರಿ ನೋಡಿದ್ರೂ ಅವಳಿಗೆ ತೃಪ್ತಿ ಆಗ್ತಿರ್ಲಿಲ್ಲ. ಆ ಸಂತೋಷನ ತಡ್ಕೊಳಕ್ಕಾಗ್ದೆ ಅವಳ ಕೈಯೆಲ್ಲ ಶೇಕ್ ಆಗ್ತಿತ್ತು. ಸಿಹಿ ಮುಂದೆ ನಿಂತ ಸಿದ್ಧಾರ್ಥ್ನ ಅಡಿಯಿಂದ ಮುಡಿವರ್ಗೂ ನೋಡಿದ್ಲು. ಅವಳಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಅವಳ ಮನ್ಸಲ್ಲಿ ನನ್ನಪ್ಪ ಹೇಗಿರ್ಬೇಕು ಅನ್ನೋ ಸಿದ್ಧಾರ್ಥ್ ಅವನ್ನ ಅಲ್ಲೇ ಇದ್ ಹಾಲಲ್ಲಿ ಕೂರ್ಸಿ ತಮ್ಮಲ್ ಸಿಗೋ ಬೆಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ದ. ಸಿಹಿ ಒಂದ್ ಟೇಬಲ್ ಮುಂದೆ ಕೂತಿದ್ರೆ ಸಿದ್ಧಾರ್ಥ್ ಯಾವ್ದೋ ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಅಲ್ಲಿಂದಿಲ್ಗೆ ಓಡಾಡ್ತಾನೆ ಇದ್ದ. ಕಲರ್ಫುಲ್ ಪಿಜ್ಜಾ ಟೇಬಲ್ ಹತ್ರ ಬಂದಾಗ ಅವಳ ಬಾಯಲ್ಲಿ ನೀರ್ ಬಂತು. ಅದು ಅಲ್ದೆ ಫಸ್ಟ್ ಟೈಮ್ ಅಪ್ಪ ಕೊಡ್ಸಿದ್ ಪಿಜ್ಜಾ ತಿಂತಿದ್ಲು ಸಿಹಿ. ಆ ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇರ್ಲಿಲ್ಲ. ಫೋನ್ ಕಾಲ್ ಮುಗ್ಸಿದ್ ಸಿದ್ಧಾರ್ಥ್ ಟೇಬಲ್ ಎದುರು ಬಂದ್ ಕೂತ. ಇವತ್ ಯಾಕೋ ರೋಹನ್ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾನಲ್ಲ ಅಂತ ಅನಿಸ್ತು. ಆದ್ರೆ ರೋಹನ್ ಮತ್ ಸಿಹಿ ಎಷ್ಟು ಐಡೆಂಟಿಕಲ್ ಆಗಿದ್ರು ಅಂದ್ರೆ ಅವ್ರಿಬ್ರ ನಡುವಿನ ಡಿಫ್ರೆನ್ಸ್ ಪತ್ತೆ ಹಚ್ಚೋದೇ ಕಷ್ಟ ಆಗ್ತಿತ್ತು. ಇಬ್ರು 5 ವರ್ಷದ ಮಕ್ಕಳಾಗಿದ್ರಿಂದ ಅವ್ರ ವಾಯ್ಸ್ ಕೂಡ ತುಂಬಾ ಸಿಮಿಲರ್ ಇತ್ತು. ಡ್ಯಾಡಿ, ತುಂಬಾ ಟೇಸ್ಟಿ ಆಗಿದೆ ಪಿಜ್ಜಾ, ಮಮ್ಮಿನೂ ಇರ್ಬೇಕಿತ್ತು ಅಂತ ಸಿಹಿ ಒಂದೊಂದೇ ಬೈಟ್ ತಿಂದ ಹೇಳಿದ್ಲು. ವಾಟ್? ನಿಂಗೆ ಎಷ್ಟ್ ಸಾರಿ ಹೇಳೋದು ನಿಂಗೆ ಮಮ್ಮಿ ಇಲ್ಲ ಅಂತ? ಯಾವತ್ತೂ ನಿನ್ ಮಮ್ಮಿನ ನೆನ್ಸ್ಕೋಬಾರ್ದು. ನಾನೇ ನಿಂಗೆ ಮಮ್ಮಿ ಡ್ಯಾಡಿ ಎಲ್ಲ ಅಂತ ಜೋರಾಗಿ ಹೇಳ್ದ ಸಿದ್ಧಾರ್ಥ್. ಪಿಜ್ಜಾ ತಿಂತಿದ್ ಸಿಹಿ ಅವನ್ ಮಾತ್ನ ಕೇಳಿ ಬೆಚ್ಚಿ ಬಿದ್ಲು. ಅವಳ ಮುಖ ಸಣ್ಣಗಾಯ್ತು. ಡ್ಯಾಡಿ, ಇಟ್ಸ್ ನಾಟ್ ಫೇರ್. ಪಾಪ ಮಮ್ಮಿ, ಅವ್ರು ತುಂಬಾ ಒಳ್ಳೆವ್ರು ಬೇಸರದಲ್ಲಿ ಹೇಳಿದ್ಲು. ಓ, ಈಗ ಅರ್ಥ ಆಯ್ತು ನಂಗೆ. ಆ ಪಕ್ಕದ ಫ್ಲಾಟ್ ಅಲ್ಲಿರೋ ಲೇಡಿ ನಿಂಗೆ ತಾನು ನಿನ್ ಮಮ್ಮಿ ಅಂತ ಹೇಳಿದ್ಲಾ? ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವಳು ನಿಮ್ಮಮ್ಮ ಅಲ್ಲ. ಅವಳನ್ನ ನಂಬೇಡ. ಶೀ ಈಸ್ ಅ ಚೀಟರ್. ಇಟ್ಸ್ ಮೈ ಫೈನಲ್ ವಾರ್ನಿಂಗ್ ಅಂತ ಸಿದ್ಧಾರ್ಥ್ ವಾರ್ನ್ ಮಾಡ್ದ. ಇದ್ನ ಕೇಳಿ ಸಿಹಿಗೆ ಸಿಟ್ಟು ಬಂತು. ನೋ, ನೀವೇ ಸುಳ್ಳು ಹೇಳ್ತಿದ್ದೀರಾ. ಅವರೇ ನನ್ ಮಮ್ಮಿ. ಯು ಆರ್ ಬ್ಯಾಡ್ ಅಂತ ರೇಗ್ತಾ ತನ್ನ ಕೈಲಿದ್ ಪಿಜ್ಜಾನ ಪ್ಲೇಟಲ್ಲೇ ಬಿಸಾಕಿ ಅಲ್ಲಿಂದ ಹೊರಟ್ಲು ಸಿಹಿ. ಅವನು ಸಿಹಿ ಹಿಂದೆ ಹಿಂದೆ ಬೇಗ ಬೇಗ ನಡೀತಾ ಬಂದು ವಾಟ್ ಆರ್ ಯು ಡೂಯಿಂಗ್ ಅಂತ ಅಂದ. ಸಿಹಿ ಮುಖನ ಚಿಕ್ಕದಾಗಿ ಮಾಡ್ಕೊಂಡು ನಂಗೆ ಅರ್ಜೆಂಟ್ ಆಗಿ ವಾಶ್ರೂಮ್ಗೆ ಹೋಗ್ಬೇಕು, ಐ ಕಾಂಟ್ ಕಂಟ್ರೋಲ್, ಲೀವ್ ಮೀ ಅಂತ ಹೇಳಿದ್ಲು. ಸಿದ್ಧಾರ್ಥ್ಗಂತೂ ರೋಹನ್ ಇಷ್ಟು ಮಾತಾಡ್ತಿದ್ದಾನೆ ಅನ್ನೋದೇ ಖುಷಿ ವಿಚಾರ ಆಗಿತ್ತು. ಅವನು ಸಿಹಿ ಹಾಕಿದ್ ಕ್ಯಾಪ್ ಸರಿ ಮಾಡ್ತಾ ಓ ಓಕೆ ಬಾ ಅಂತ ಹೇಳಿ ಅವಳ ಕೈ ಹಿಡಿದು ಹೋಟೆಲ್ ಲಾಬಿ ಹತ್ರ ಬಂದ. ನಂತರ ಲೆಫ್ಟ್ ಸೈಡ್ ಇರೋ ಜೆಂಟ್ಸ್ ಟಾಯ್ಲೆಟ್ ಕಡೆ ಕರ್ಕೊಂಡ್ ಬಂದ. ಸಿಹಿಗೆ ಒಂಥರ ಬ್ಯಾಡ್ ಫೀಲ್ ಆಯ್ತು. ಚೀ ಡ್ಯಾಡಿ, ಇದು ಜೆಂಟ್ಸ್ ಟಾಯ್ಲೆಟ್, ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಸಿಹಿ ಲೇಡೀಸ್ ಟಾಯ್ಲೆಟ್ ಕಡೆ ಹೋದ್ಲು. ಶಾಕಲ್ಲಿ ಏನೂ ಅರ್ಥ ಆಗದೆ ಸಿದ್ಧಾರ್ಥ್ ಅವಳನ್ನ ತಡೆದು ನಿಲ್ಸೋಕೆ ಟ್ರೈ ಮಾಡ್ದ. ಹೇ ನಿಂತ್ಕೋ ರೋಹನ್, ಸ್ಟಾಪ್, ಇಲ್ ಬಾ ಅಂತ ಕೂಗ್ತಾ ಅವಳ ಹಿಂದೆ ಹೋದ ಸಿದ್ಧಾರ್ಥ್. ಆದ್ರೆ ಅಷ್ಟ್ರಲ್ಲಾಗ್ಲೇ ಸಿಹಿ ಲೇಡೀಸ್ ವಾಶ್ರೂಮ್ ಎಂಟರ್ ಆಗ್ಬಿಟ್ಟಿದ್ಲು. ಸಿದ್ಧಾರ್ಥ್ ಶಾಕಿಂದ 1 ಸೆಕೆಂಡ್ ಏನ್ ಮಾಡ್ಬೇಕು ಅಂತ ತಿಳಿದೆ ಸುಮ್ನೆ ನಿಂತ್ಕೊಂಡ. ಫೋನ್ನಲ್ಲಿ ಮಾತಾಡ್ತಾ ಹೋಟೆಲ್ ಲಾಬಿಲಿ ನಡ್ಕೊಂಡ್ ಬರ್ತಿದ್ದ ಸಿದ್ಧಾರ್ಥ್ಗೆ ಸಡನ್ ಆಗಿ ಆಯ್ರಾ ಕಣ್ಣಿಗ್ ಬಿದ್ಲು. ಇವಳಿಂದಾನೇ ತನ್ ಮಗ ಇವತ್ತು ಹೀಗಾಡ್ತಿರೋದು ಅಂತ ಅನ್ಸಿ ಫೋನ್ ಕಟ್ ಮಾಡಿ ಆಯ್ರಾ ಕಡೆ ದೊಡ್ಡ ಹೆಜ್ಜೆ ಇಡ್ತಾ ನಡ್ಕೊಂಡ್ ಬಂದ. ರೋಹನ್ ಮೊದಲನೇ ಬಾರಿಗೆ ಆಯ್ರಾ ಜೊತೆ ಹೊಟ್ಟೆ ತುಂಬಾ ಪಿಜ್ಜಾ ತಿಂದು ತುಂಬಾ ಖುಷಿಯಾಗಿ ಬರ್ತಾ ಇದ್ದ. ಅವನು ತಮ್ ಕಡೆ ನಡ್ಕೊಂಡ್ ಬರ್ದಿದ್ ಸಿದ್ಧಾರ್ಥ್ ನೋಡಿ ಒಂದ್ಸಲ ನಡ್ಗೋದ. ಇನ್ನೆಷ್ಟ್ ಬೈತಾರೋ ಅನ್ನೋ ಭಯದಲ್ಲಿ ಆಯ್ರಾ ಕೈಯಿಂದ ತನ್ ಕೈ ಬಿಡ್ಸ್ಕೊಂಡ. ಹೇಗಾದ್ರೂ ಅವನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ 10 ಹುಡುಗರು ರೋಹನ್ ತರದ್ದೇ ಡ್ರೆಸ್ ಹಾಕೊಂಡಿದ್ರಿಂದ
ರೋಹನ್ ಚಾಣಾಕ್ಷನಂತೆ ಅವರಲ್ಲಿ ನುಸುಳ್ದ. ಹಲೋ ಮಿಸ್ ಐರಾ, 1 ನಿಮಿಷ ಅಂತ ಸೀರಿಯಸ್ ವಾಯ್ಸ್ ಬಂದ್ ಕಡೆ ಟರ್ನ್ ಆಗಿ ನೋಡಿದ್ಲು ಐರಾ. ಆದ್ರೆ ಸಿದ್ಧಾರ್ಥ್ ಮತ್ತೆ ರೇಗೋ ಧ್ವನಿಲಂದ, ನನ್ ಮಗನಿಂದ ದೂರ ಇರಿ ಅಂತ ನಾನು ನಿಮ್ಗೆ ನೆನ್ನೆನೆ ಹೇಳಿದ್ದೆ ತಾನೆ, ಆದ್ರೂ ನೀವ್ಯಾಕ್ ರೋಹನ್ ಹತ್ರ ಕ್ಲೋಸ್ ಆಗ್ತಿದ್ದೀರಾ? ನಿಮ್ಮಿಂದ ಅವ್ನ್ ಎಷ್ಟ್ ಹಾಳಾಗಿದ್ದಾನೆ ಗೊತ್ತಾ? ವಾಟ್ ಯು ವಾಂಟ್? ನಿಮ್ಗೇನಾದ್ರೂ ಹಣ ಬೇಕಾ ಅಥವಾ ಇನ್ನೇನಾದ್ರೂ ಬೇಕಾ ಅಂತ ಕೋಪದಿಂದ ಕೇಳ್ದ ಸಿದ್ಧಾರ್ಥ್. ಐರಾಗೆ ಗೊಂದಲ ಆಯ್ತು. ಅವಳು, ಅಲ್ರಿ ಆಕ್ಚುಲಿ ನಿಮ್ಗೇನಾಗಿದೆ? ನಾನ್ ನಿಮ್ ಮಗನ್ ತಂಟೆಗೆ ಬಂದಿಲ್ಲ, ನೀವ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀರಾ ಅಷ್ಟೇ ಅಂತ ಅಂದ್ಲು. ಮಿಸ್ ಐರಾ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಈ ಸಿದ್ಧಾರ್ಥ್ ಭರದ್ವಾಜ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಪೊಲೀಸ್ ಈಗ್ಲೇ ಬರ್ತಾರೆ ಅಂತ ಬೆದರಿಕೆ ಹಾಕೋ ಟೋನಲ್ಲಿ ಅಂದ. ಹಲೋ ಮಿಸ್ಟರ್, ನಿಮ್ ಗೆಸ್ಟ್ಗಳನ್ನ ನಡೆಸ್ಕೊಳ್ಳೋದ್ ಹೀಗೇನಾ? ನನ್ ಜೊತೆ ನನ್ ಮಗಳಿದಾಳೆ, ಚಿಕ್ಕವ್ರ ಮುಂದೆ ಹೇಗ್ ಮಾತಾಡ್ಬೇಕು ಅಂತನೂ ಗೊತ್ತಿಲ್ದಿರೋಷ್ಟು ಬುದ್ಧಿವಂತ್ರ ನೀವು ಅಂತ ದೊಡ್ಡ ಕಣ್ ಬಿಟ್ಕೊಂಡು ಕೇಳಿದ್ಲು ಐರಾ. ಮಗಳ? ನಿಮ್ ಪಕ್ಕ ಯಾರೂ ಇಲ್ಲ, ಸುಮ್ನೆ ಏನೇನೋ ಹೇಳ್ತಿರಲ್ಲ ಅಂತ ಸಿದ್ಧಾರ್ಥ್ ಹುಬ್ಗಂಟಿಕೆ ಕೇಳ್ದ. ಸಡನ್ ಆಗಿ ಐರಾ ಟರ್ನ್ ಆಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲೇ ಇಲ್ಲ. ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ಸಿಹಿ ಅಲ್ಲ, ರೋಹನ್ ಅನ್ನೋದು ಯಾವ್ದೋ ಗುಂಗಲ್ಲಿದ್ದ ಐರಾಗೆ ಗೊತ್ತೇ ಆಗಿರ್ಲಿಲ್ಲ. ಎಲ್ಲೋದ್ಲೆ ಇವಳು? ಸಿಹಿ ಸಿಹಿ ಅಂತ ಜೋರಾಗಿ ಕರೀತಾ ಅವಳನ್ನ ಹುಡ್ಕೊಂಡು ಹೋಟೆಲ್ ಲಾಬಿಯಲ್ಲಿ ಚೆಕ್ ಮಾಡಿದ್ಲು ಐರಾ. ಬಟ್ ಅವಳು ಎಲ್ಲೂ ಕಾಣ್ಲಿಲ್ಲ. ಸಿಹಿ ಯಾವಾಗ್ಲೂ ತನ್ನ ಜೊತೆ ಫೋನ್ ಇಟ್ಕೋತಾಳೆ ಅನ್ನೋದ್ ನೆನ್ಪಾಗಿ ಅವಳ ನಂಬರ್ಗೆ ಡಯಲ್ ಮಾಡಿದ್ಲು. ಬಟ್ ಸಿಹಿ ರಿಸೀವ್ ಮಾಡ್ಲಿಲ್ಲ. ಟೆನ್ಷನ್ ಆದ ಐರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. 3ನೇ ಬಾರಿ ಫೋನ್ ಡಯಲ್ ಮಾಡಿದಾಗ ಇನ್ನೇನು ಕಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಸಿಹಿ ಕಾಲ್ ರಿಸೀವ್ ಮಾಡಿದ್ಲು. ಮಮ್ಮಿ, ಯಾಕ್ ಡಿಸ್ಟರ್ಬ್ ಮಾಡ್ತೀಯಾ? ನನ್ ವಾಶ್ರೂಮ್ ಅಲ್ಲಿದ್ದೀನಿ ಅಂತ ಸಿಹಿ ಹೇಳಿದ್ಲು. ಹೌದಾ? ಹೇಳ್ಬಿಟ್ಟು ಹೋಗ್ಬೇಕು ತಾನೆ, ನಾನ್ ಎಷ್ಟು ಗಾಬರಿಯಾದೆ ಗೊತ್ತಾ? ಸರಿ, ನಾನು ಅಲ್ಲೇ ಬರ್ತೀನಿ ಇರು ಅಂತ ಹೇಳಿ ಐರಾ ಕಾಲ್ ಕಟ್ ಮಾಡಿದ್ಲು. ಎಷ್ಟೊತ್ತಾದ್ರೂ ವಾಶ್ರೂಮಿಂದ ರೋಹನ್ ಆಚೆ ಬರ್ದಿರೋದ್ ನೋಡಿ ಸಿದ್ಧಾರ್ಥ್ಗೂ ಟೆನ್ಷನ್ ಆಗೋಕ್ ಶುರುವಾಯ್ತು. ಯಾರ್ಗೂ ಹೇಳೋ ಆಗೂ ಇಲ್ಲ, ಒಳಗಡೆ ಹೋಗಿ ನೋಡೋ ಹಾಗೂ ಇಲ್ಲ ಅಂತ ಪರಿಸ್ಥಿತಿಲಿ ಅವನು ಸಿಕ್ಕಾಕೊಂಡಿದ್ದ. ಅವನು ಹೆಲ್ಪ್ಲೆಸ್ ಆಗಿ ಐರಾನ ಕೂಗ್ತಾ, ಆ ವಾಶ್ರೂಮಲ್ಲಿ ನನ್ ಮಗ ರೋಹನ್ ಇದ್ದಾನೆ, ಕಳಿಸ್ತೀರಾ ಅಂತ ಹೇಳ್ದ. ಇದ್ನ ಕೇಳಿ ಐರಾಗೆ ಗೊಂದಲ ಆಯ್ತು. ಪಕ್ಕ ಈ ಸಿದ್ಧಾರ್ಥ್ಗೆ ತಲೆ ಸರಿ ಇಲ್ಲ ಅಂತ ಅನ್ಸಿ ಅವಳು ವಾಶ್ರೂಮ್ ಎಂಟರ್ ಆದ್ಲು. ಅತ್ತ ಟಾಪ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಫ್ಲಾಟ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದ ಪ್ರೀತಮ್ಗೆ ಯಾರೋ ಬಾಗ್ಲು ಸಡನ್ ಆಗಿ ಓಪನ್ ಮಾಡಿದ ಸೌಂಡ್ ಕೇಳಿ ಎಚ್ಚರ ಆಯ್ತು. ಅವನು ರೋಹನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಹೇಗಿದ್ರು ಅವನು ರೂಮಲ್ಲಿ ಕೂತಿರ್ತಾನೆ ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಸರ್ಪ್ರೈಸಿಂಗ್ ಆಗಿ ಡೋರ್ ತಳ್ಕೊಂಡು ಒಳಗಡೆ ಬಂದ ರೋಹನ್ ನೋಡಿ ಪ್ರೀತಮ್ ಶಾಕ್ ಆದ. ಹೇ, ನೀನ್ ಮತ್ತೆ ಹೊರಗಡೆ ಹೋಗಿದ್ಯಾ? ಅಣ್ಣಂಗ್ ಗೊತ್ತಾದ್ರೆ ನನ್ನ ಕೊಂದೆ ಹಾಕ್ತಾರೆ ಅಂತ ಕೋಪದಿಂದ ಹೇಳ್ದ ಪ್ರೀತಮ್. ಅದು ಪಿಜ್ಜಾ, ನಾನು ಪಿಜ್ಜಾ ತಿನ್ನೋಕೆ ಅಂತ ಭಯದಿಂದ ಆನ್ಸರ್ ಮಾಡ್ದ ರೋಹನ್. ಏನು ಪಿಜ್ಜಾ ತಿನ್ನಕ್ ಹೋಗಿದ್ಯಾ? ಯಾಕೋ ನೀನ್ ಇತ್ತೀಚೆಗೆ ತುಂಬಾ ಹಾಳಾಗಿದ್ಯಾ ಕಣೋ. ಇರು, ನಾನೀಗ್ಲೇ ಅಣ್ಣಂಗ್ ಹೇಳ್ತೀನಿ ಅಂತ ಪ್ರೀತಮ್ ಫೋನ್ ತೆಗೆದು ಸಿದ್ಧಾರ್ಥ್ ನಂಬರ್ಗೆ ಫೋನ್ ಮಾಡ್ದ. ಡ್ಯಾಡಿಗ್ ಹೇಳ್ಬೇಡಿ ಪ್ಲೀಸ್. ರೋಹನ್ ಇನ್ನೇನ್ ಅತ್ತೆ ಬಿಡ್ತಾನೆ ಅನ್ನೋ ಥರ ನಿಂತಿದ್ದ. ಆದ್ರೆ ಪ್ರೀತಮ್ 1 ನಿಮಿಷನೂ ವೇಟ್ ಮಾಡ್ದೆ ಪಟ್ ಅಂತ ಮೊಬೈಲ್ ತೆಗ್ದ. ಹಲೋ ಅಣ್ಣ, ರೋಹನ್ ಯಾರಿಗೂ ಹೇಳ್ದೆ ಪಿಜ್ಜಾ ತಿನ್ಕೊಂಡ್ ಬಂದಿದ್ದಾನೆ ಅಂತ ಗಾಬ್ರಿಯಿಂದ ಹೇಳ್ದ. ರೋಹನ್ಗೆ ಸಖತ್ ಭಯ ಆಯ್ತು. ಇನ್ನು ಅಪ್ಪನ್ ಹತ್ರ ಪನಿಷ್ಮೆಂಟ್ ಸಿಕ್ಕತ್ತೆ ಅಂತ ಕಣ್ಣಿಂದ ಒಂದೊಂದೇ ಹನಿ ಜಾರಕ್ ಶುರುವಾಯ್ತು. ಸಿದ್ಧಾರ್ಥ್ ಏನಂತಾನೋ ಅಂತ ಪ್ರೀತಮ್ಗೂ ಗಾಬರಿ ಆಗಿತ್ತು. ಆದ್ರೆ ಸಿದ್ಧಾರ್ಥ್, ಹಾ ಪ್ರೀತಮ್, ಅವನ್ನ ನಾನೇ ಪಿಜ್ಜಾ ತಿನ್ನ ಕರ್ಕೊಂಡ್ ಹೋಗಿದ್ದೆ. ವಾಟ್ ಹ್ಯಾಪನ್ಡ್? ಏನಾಯ್ತು ಇವಾಗ ಅಂತ ಕೇಳ್ದ. ಪ್ರೀತಮ್ ಆಶ್ಚರ್ಯದಲ್ಲಿ, ಅಂದ್ರೆ ನೀನೇ ಪಿಜ್ಜಾ ಕೊಡ್ಸಿದ್ದ? ರೋಹನ್ ಒಬ್ನೇ ಆಚೆಯಿಂದ ಬಂದಿದ್ ನೋಡಿ ನನಗ್ ಭಯ ಆಗಿತ್ತು. ಎಲ್ಲಿ ಆ ಹುಡುಗಿ ಜೊತೆ ಹೊರಗಡೆ ಹೋಗ್ಬಿಟ್ನು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಸಿದ್ಧಾರ್ಥ್ ಶಾಕ್ ಅಲ್ಲಿ, ವಾಟ್ ಯು ಮೀನ್? ರೋಹನ್ ಅಲ್ಲಿದಾನ? ಹಾಗಿದ್ರೆ ವಾಶ್ರೂಮಿಗೆ ಹೋಗಿದ್ಯಾರು ಅಂತ ಕೇಳ್ದ. ಅಂದ್ರೆ ಇವಾಗ ಸಿದ್ಧಾರ್ಥ್ಗೆ ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ರೋಹನ್ ಅಲ್ಲ ಅನ್ನೋದು ಗೊತ್ತಾಗತ್ತಾ? ನೋಡೋಕೆ ಒಂದೇ ಥರ ಇರೋ ಈ ರೋಹನ್ ಮತ್ತೆ ಸಿಹಿ ಹಿಂದಿರೋ ಮಿಸ್ಟ್ರಿ ಏನು? ಆಯ್ರಾಗೆ ತನ್ ಕಳ್ದೋಗಿರೋ ಮಗು ಸಿಗೋ ದಿನ ಬಂದಾಯ್ತಾ ಅನ್ನೋ ಕುತೂಹಲಕ್ಕೆ ಉತ್ತರ ಮುಂದಿನ ಎಪಿಸೋಡಲ್ಲಿದೆ. ಮಿಸ್ ಮಾಡ್ದೆ ಕೇಳಿ ಆಯ್ರಾ, ಓನ್ಲಿ ಆನ್ ಪಾಕೆಟ್ FM. ರೋಹನ್ ಜೋರಾಗಿ ಮಾತಾಡ್ತಿದ್ದ. ಆದ್ರೆ ಅದು ನಿದ್ದೆಗಣ್ಣಲ್ಲಿ ಐಸ್ ಕ್ರೀಮ್
ಅಮ್ಮ ನಂಗೆ ಐಸ್ ಕ್ರೀಮ್ ಬೇಕು, ಪ್ಲೀಸ್ ಅಮ್ಮ ಐಸ್ ಕ್ರೀಮ್ ತಂದ್ಕೊಡು ಅಂತ ಪದೇ ಪದೇ ಹೇಳ್ತಿದ್ದ. ನಿದ್ದೆಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದ. ಹತ್ರ ಹೋಗಿ ಅವನ್ ಪಕ್ಕ ಕೂತ್ಕೊಂಡ ಸಿದ್ಧಾರ್ಥ್. ಮಲ್ಗಿರೋ ರೋಹನ್ ಕೆನ್ನೆ ಮುಟ್ಟಿ, ಏನಾಯ್ತು ಇವನಿಗೆ? ಯಾವತ್ತೂ ಇಲ್ದವನು ಇವತ್ತು ಅಮ್ಮ ಅಂತಿದಾನಲ್ಲ ಅಂತ ಸಿದ್ಧಾರ್ಥ್ ಸರ್ಪ್ರೈಸ್ ಆದ. ಸಿದ್ಧಾರ್ಥ್ ಕೋಪದಲ್ಲಿ, ಲಿಫ್ಟ್ ಹತ್ರ ಮಾತಾಡ್ತಿದ್ದ ಹುಡುಗಿ ನಮ್ ರೋಹನ್ ಬ್ರೈನ್ ವಾಶ್ ಮಾಡಿದಾಳೆ. ಪ್ರೀತು, ನಮ್ ರೂಮ್ ಪಕ್ಕ ಇರೋ ಆ ಹುಡುಗಿ ಜನ್ಮ ಚಾಲಾಡ್ಬೇಕು. ಅಲ್ಲ, ನಮ್ ರೋಹನ್ ಹತ್ರ ನಾನೇ ನಿಮ್ಮಮ್ಮ ಅಂತ ಹೇಳಿದಾಳೇನೋ. ಅಭಿ ಒಂದ್ ಕೆಲ್ಸ ಮಾಡು ಅಂದ. ಅವನ್ ಹಿಂದೆ ನಿಂತಿದ್ದ ಅಭಿ, ಏನ್ ಬಾಸ್ ಅಂತ ಕೇಳ್ದ. ಸಿದ್ಧಾರ್ಥ್ ಕೋಪದಲ್ಲಿ, ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ, ಅವಳ ಇಂಟೆನ್ಷನ್ ಏನು, ಪ್ರತಿಯೊಂದು ತಿಳ್ಕೊ. ಇಂಥವ್ರಿಗೆಲ್ಲ ಪ್ರೆಸಿಡೆನ್ಷಿಯಲ್ ಸ್ವೀಟ್ ಕೊಟ್ಟಿದಾರಲ್ಲ, ಅವ್ರನ್ನ ಮೊದ್ಲು ಫೈರ್ ಮಾಡ್ಬೇಕು ಅಂದ. ಪ್ರೀತು ಕೂಲಾಗಿ, ಅಣ್ಣ ಇಷ್ಟೊಂದ್ ಪ್ಯಾನಿಕ್ ಆಗ್ಬೇಡ, ನೀನ್ ಜೋರಾಗಿ ಮಾತಾಡಿದ್ರೆ ಅವಳು ಹೆದರ್ಕೊಂಡು ಓಡೋಗ್ತಾಳೆ ಅಂತ ಹೇಳಿ ನಕ್ಕ. ಐರಾ ತನ್ನ ಹಳೆ ಕ್ಲಾಸ್ಮೇಟ್ ಸಿಂಧೂರ್ನ ಭೇಟಿಯಾಗಕ್ಕೆ ಹತ್ರದಲ್ಲೇ ಇದ್ದ ಕೆಫೆಗ್ ಹೋಗಿದ್ಲು. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಸಿಂಧೂರ್ ತನ್ ಮಗನ್ನ ಹುಡ್ಕೋಕೆ ಯಾವ್ದಾದ್ರೂ ರೀತಿಲಿ ಹೆಲ್ಪ್ ಮಾಡ್ಬೋದಾ ಅಂತ ಅವಳು ಯೋಚನೆ ಆಗಿತ್ತು. ಕೆಫೆಲಿ ಸಿಂಧೂರ್ಗೋಸ್ಕರ ವೇಟ್ ಮಾಡ್ತಾ ಕೂತಿದ್ದ ಐರಾಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲೇ ಬಂದ ಸಿಂಧೂರ್ ನೋಡಿ ಖುಷಿಲಿ ಎದ್ ನಿಂತ್ಲು. ಫಿಟ್ನೆಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದ ಸಿಂಧೂರ್ಗೆ ಐರಾನ ನೋಡಿ ಆಶ್ಚರ್ಯ ಆಯ್ತು. ವೆಲ್ ಡನ್ ಐರಾ, ಮುಂಚಿನ ತರಾನೇ ಆಗಿದೀಯಾ ಅಂತ ಖುಷಿಲಿ ಅವಳನ್ನ ಹಗ್ ಮಾಡ್ದ. ಸಿಂಧೂರ್ ಯೂನಿಫಾರ್ಮ್ ಅಲ್ಲಿದ್ದಾನೆ ಅಂದ್ರೆ ಆನ್ ಡ್ಯೂಟಿ ಇರ್ಬೇಕು, ಬೇರೆ ಕೆಲ್ಸ ಇರುತ್ತೆ ಅನ್ನೋದ್ನ ಅರ್ಥ ಮಾಡ್ಕೊಂಡು ಐರಾ ನಡೆದಿದ್ ಎಲ್ಲಾ ಘಟನೆನೂ ಅವನಿಗೆ ಬಿಡಿಸಿ ಹೇಳಿದ್ಲು. ಕಾಫಿ ಕುಡಿತಾ ಇದ್ನೆಲ್ಲ ಕೇಳ್ತಿದ್ ಸಿಂಧೂರ್ ನಿಟ್ಟುಸ್ರು ಬಿಟ್ಟು ಹೇಗೆ ಮಗುನ ಹುಡ್ಕೋದು ಅಂತ ಯೋಚಿಸ್ತಾ ಕೂತ. ಐರಾ, ಅಕ್ಷತ್ಗೆ ನಿನ್ ಮಗು ಬಗ್ಗೆ ಸುಳುವಿರ್ಬೋದು, ಅವನ್ ಹತ್ರ ನಿಂಗ್ ತಿಳಿದೇ ಇರೋ ಇನ್ನಷ್ಟು ರಹಸ್ಯಗಳು ಇರ್ಬೋದು. ಹೇಗಿದ್ರೂ ಅಕ್ಷತ್ ನಿನ್ನ ಗುರ್ತು ಹಿಡ್ದಿಲ್ಲ ಅಂತ ಹೇಳ್ತಿದ್ಯಾ. ಒಂದ್ಸಲ ಅವನ್ ಜೊತೆ ಹೇಗಾದ್ರೂ ಮಾತಾಡಿ ವಿಷಯ ತಿಳ್ಕೊಳ್ಳೋದಕ್ ಟ್ರೈ ಮಾಡು ಅಂದ. ಅಕ್ಷತ್ ಹೆಸರು ಕೇಳಿ ಐರಾಗೆ ಅಸಹ್ಯ ಆಯ್ತಾದ್ರೂ ಸಿಂಧೂರ್ ಮಾತಿನ ಬಗ್ಗೆ ವಿಚಾರ ಮಾಡ್ತಾ ಅವಳು ಕೂತ್ಲು. ಕಾಫಿ ಕುಡ್ದಾದ್ಮೇಲೆ ಸಿಂಧೂರ್ ಐರಾಗೆ ಏನೋ ಗುಟ್ಟಾದ ವಿಚಾರ ಹೇಳಿ ಅಲ್ಲಿಂದ ಎದ್ದು ಹೋದ. ಐರಾ ಇನ್ನೂ ಬಂದಿರ್ಲಿಲ್ಲ. ಸಿಹಿಗೆ ಬೋರ್ ಆಗೋದಕ್ ಶುರುವಾಯ್ತು. ಏನ್ ಮಾಡೋದು ಅಂತ ತೋಚದೆ ಅವಳು ರೂಮ್ ಡೋರ್ ಓಪನ್ ಮಾಡಿ ಆಚೆ ಬಂದ್ಲು. ತನ್ನ ರೂಮ್ ಪಕ್ಕನೇ 002 ರೂಮ್ ನಂಬರ್ ನೋಡಿದ್ಲು. ಡೋರಲ್ಲಿ ಲ್ಯಾಂಡ್ಲೈನ್ ನಂಬರ್ ಕೂಡ ಇತ್ತು. ಸಡನ್ ಆಗಿ ಅವಳಿಗೇನೋ ನೆನಪಾಯ್ತು. ಸಿಹಿ ಮುಖದ ಮೇಲೆ ನಗು ಮೂಡ್ತು. ಅವಳಲ್ಲಿನ ತರ್ಲೆ ಗುಣ ಜಾಗೃತ ಆಗಿತ್ತು. ಸಿಹಿ ವಾಪಸ್ ತನ್ನ ರೂಮಿಗೆ ಬಂದು ಅಲ್ಲೇ ಇದ್ ಲ್ಯಾಂಡ್ಲೈನ್ ಫೋನಿಂದ ಪಕ್ಕದ ರೂಮಿನ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಲು. ಟೈಮ್ ಪಾಸ್ ಆಗ್ತಿಲ್ಲ ಅಂತ ಪ್ರ್ಯಾಂಕ್ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ಲು ಸಿಹಿ. ರೂಮಲ್ಲಿ ಪ್ರೀತಮ್ ಮತ್ತೆ ರೋಹನ್ ಮಾತ್ರ ಇದ್ರು. ಪ್ರೀತಮ್ ಯಾವ್ದೋ ಸೀರಿಯಸ್ ಕಾಲಲ್ಲಿದ್ದ. ಲ್ಯಾಂಡ್ಲೈನ್ ರಿಂಗ್ ಆಗಿದ್ರು ಅವ್ನ್ ಫೋನ್ ರಿಸೀವ್ ಮಾಡ್ಲಿಲ್ಲ. ಪುಟ್ಟ ರೋಹನ್ ಕಷ್ಟಪಟ್ಟು ಫೋನ್ ಎತ್ಕೊಂಡ. ಅವ್ನ್ ಸ್ವೀಟ್ ವಾಯ್ಸ್ ಅಲ್ಲಿ, ಹಲೋ, ಹೂ ಆರ್ ಯು ಅಂತ ಕೇಳ್ದ. ಆ ಕಡೆಯಿಂದ ಯಾರೋ ತನ್ನ ವಯಸ್ಸಿನ ಹುಡುಗ ಮಾತಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗಿ, ಹಾಯ್, ಆರ್ ಯು ಛೋಟಾ ಮೆಂಟಲ್ ಅಂತ ಸಿಹಿ ಈ ಕಡೆಯಿಂದ ಅಂದ್ಲು. ರೋಹನ್ ಮುಖ ಬಿಳಿಸ್ಕೊಳ್ತು. ಏನು, ನನ್ ಮೆಂಟಲ್ ಅಲ್ಲ, ನಾನ್ ರೋಹನ್ ಅಂತ ಇನೋಸೆಂಟಾಗಿ ಕೇಳ್ದ. ಓ ರೋಹನ್ ಅಂತ ಸಿಹಿ ನಗ್ತಾ ಹೇಳಿದ್ಲು. ಎಲ್ರೂ ನಂಗ್ ಮೆಂಟಲ್ ಅಂತ ಯಾಕಂತಾರೋ, ನನ್ ಟೀಚರ್ ಕೂಡ ಹಾಗೆ ಹೇಳ್ತಾರೆ ಅಂತ ಡಲ್ ವಾಯ್ಸಲ್ಲಿ ಹೇಳ್ದ ರೋಹನ್. ಇದ್ನ ಕೇಳಿ ಸಿಹಿಗೆ ಪಾಪ ಅನಿಸ್ತು. ಅವಳು ಆಶ್ಚರ್ಯದಿಂದ ಕೇಳಿದ್ಲು, ನಿನ್ ಸ್ಕೂಲ್ ಟೀಚರ್ ಹಾಗೆ ಹೇಳ್ತಾರಾ? ರೋಹನ್ ಅಂದ, ನನ್ ಸ್ಕೂಲ್ಗೆ ಹೋಗಲ್ಲ, ನಂದು ಹೋಮ್ ಸ್ಕೂಲ್, ಎಲ್ಲಾ ಟೀಚರ್ಸ್ ಮನೆಗೆ ಬರ್ತಾರೆ ಅಂತ ಒಂದೇ ಲೈನಲ್ಲಿ ಆನ್ಸರ್ ಮಾಡ್ದ. ಏನು ಸ್ಕೂಲಿಗೆ ಹೋಗಲ್ವಾ ನೀನು, ಯಾಕೆ? ಮಿಸ್ಟೀರಿಯಸ್ ಮ್ಯಾನ್ ಅಂತ ಕೇಳಿದ್ಲು ಸಿಹಿ. ನಂಗೆ ಸ್ಕೂಲಲ್ಲಿ ಹುಡುಗ್ರೆಲ್ಲ ಹೊಡಿತಾ ಇದ್ರು, ಅದಕ್ಕೆ ಅಂತ ತುಂಬಾ ಬೇಜಾರಿಂದ ಹೇಳ್ದ. ಹಾಗಿದ್ರೆ ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ ಅಂತ ಸಿಹಿ ಆಶ್ಚರ್ಯದಲ್ಲಿ ಕೇಳಿದ್ಲು. ಯಾರೂ ಇಲ್ಲ ಅಂತ ರೋಹನ್ ಹೇಳ್ದ. ಇವತ್ತಿನವರೆಗೂ ಅವನಿಗೆ ಯಾರೂ ಫ್ರೆಂಡ್ ಇರ್ಲಿಲ್ಲ. ಅಷ್ಟಕ್ಕೂ ಅವನು ಯಾರ ಜೊತೆ ಬೆರಿತಾನೂ ಇರ್ಲಿಲ್ಲ. ಆದ್ರೆ ಸಿಹಿ ವಾಯ್ಸ್ ಕೇಳಿದಾಗ ಅವನಿಗೇನೋ ಫ್ರೆಂಡ್ಲಿ ಫೀಲ್ ಆಯ್ತು. ಓಕೆ, ಐ ಆಮ್ ಸಿಹಿ, ಆಕ್ಚುಲಿ ನಾನ್ ನಿನ್ ಪಕ್ಕದ ರೂಮಿಂದಾನೇ ಮಾತಾಡ್ತಿರೋದು, ನಾವಿಬ್ರು ಫ್ರೆಂಡ್ಸ್ ಆಗೋಣ್ವಾ ಅಂತ ಸಿಹಿ ಕೇಳಿದ್ಲು. ರೋಹನ್ಗೆ ಸಖತ್ ಖುಷಿ ಆಯ್ತು. ಓಕೆ, ನಾವಿಬ್ರು ಫ್ರೆಂಡ್ಸ್ ಅಂತ ಖುಷಿಯಿಂದ ರಿಪ್ಲೈ ಮಾಡ್ದ. ನಮ್ಮ ಈ ಹೊಸ ಫ್ರೆಂಡ್ಶಿಪ್ನ ಹೊಸ ಪಾರ್ಟಿ ಜೊತೆ ಸ್ಟಾರ್ಟ್ ಮಾಡೋಣ, ಏನಂತೀಯ? ನಾವು ಪಿಜ್ಜಾ ತಿನ್ನೋಣ್ವಾ? ಹೇಗಿದ್ರು ಇವತ್ ಚಿಲ್ಡ್ರನ್ಸ್ ಡೇ ಅಲ್ವಾ,
ಪಿಜ್ಜಾನು ಕಡ್ಮೆ ರೇಟ್ಗೆ ಸಿಗುತ್ತೆ, ನನ್ ಹತ್ರ ದುಡ್ಡಿದೆ ಅಂತ ಅವಳಂದ್ಲು. ರೋಹನ್ ಆರೋಗ್ಯ ಯಾವಾಗ್ಲೂ ವೀಕ್ ಆಗಿದ್ರಿಂದ ಸಿದ್ಧಾರ್ಥ್ ಅವನ್ಗೆ ಹೆಲ್ದಿ ಫುಡ್ಸ್ನ ಮಾತ್ರ ಕೊಡಿಸ್ತಿದ್ದ. ಆದ್ರೆ ಫಸ್ಟ್ ಟೈಮ್ ರೋಹನ್ಗೂ ಪಿಜ್ಜಾ ತಿನ್ಬೇಕು ಅಂತ ಅನಿಸ್ತು. ಅದು ಕದ್ದು ಮುಚ್ಚಿ ತಿನ್ನೋದು ಅವನಿಗೆ ಅಡ್ವೆಂಚರಸ್ ಅನಿಸ್ತು. ಬಟ್ ನಾವ್ ಎಲ್ ಮೀಟ್ ಆಗೋದು? ನಾನ್ ಎಲ್ಲೂ ಹೊರಗೆ ಹೋಗ್ಬಾರ್ದು ಅಂತ ಪಪ್ಪ ವಾರ್ನ್ ಮಾಡಿದ್ದಾರೆ ಅಂತ ಡೌಟಲ್ಲಿ ರೋಹನ್ ಕೇಳ್ದ. ನನ್ ಮಮ್ಮಿನೂ ನಂಗ್ ಅದೇ ವಾರ್ನ್ ಮಾಡಿದಾಳೆ. ಹಾಗಿದ್ರೆ ನಾನ್ ಕೆಳಗ್ ವೇಟ್ ಮಾಡ್ತಿರ್ತೀನಿ, ಗೆಟ್ ರೆಡಿ, ಓಕೆನಾ ಅಂತ ಅವಳು ಕೇಳಿದ್ಲು. ನಂತ್ರ ಏನೋ ಯೋಚಿಸಿ ಸಿಹಿ ಅಂದ್ಲು, ರೋಹನ್, ನಾವಿಬ್ರು ಇವತ್ತು ಚಿಲ್ಡ್ರನ್ಸ್ ಡೇಗೆ ಅಂತ ಕೊಟ್ಟ ಡ್ರೆಸ್ ಹಾಕೊಳ್ಳೋಣ್ವಾ? ಆಗ ಎದುರಿಗಿರೋ ಪಿಜ್ಜಾ ಶಾಪಲ್ಲಿ ಪಿಜ್ಜಾ ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಲು. ಡನ್ ಅಂತ ಹೇಳಿ ರೋಹನ್ ಕಾಲ್ ಕಟ್ ಮಾಡ್ದ. ಫೋನ್ ಇಟ್ಟೋನು ಎಲ್ ಪ್ರೀತಮ್ ಕೇಳಿಸ್ಕೊಂಡ್ನೋ ಅನ್ನೋ ಭಯದಲ್ಲಿ ನಿಧಾನಕ್ ಟರ್ನ್ ಆದ. ಅವನ್ ಪುಣ್ಯಕ್ಕೆ ಪ್ರೀತು ನೋಡ್ಲಿಲ್ಲ. ಇತ್ತ ಸಿಹಿಗೆ ರೋಹನ್ ಇನ್ನೋಸೆನ್ಸ್ ನೋಡಿ ಆಶ್ಚರ್ಯ ಆಯ್ತು. ಹೋಟೆಲಲ್ಲಿ ತನ್ಗೊಬ್ಬ ಫ್ರೆಂಡ್ ಸಿಕ್ಕ ಅನ್ನೋ ಖುಷಿನೂ ಅವಳಿಗಿತ್ತು. ಒಟ್ಟಲ್ಲಿ ರೋಹನ್ ಸಿಹಿ ಮೀಟ್ ಆಗೋಕೆ ತುಂಬಾ ಉತ್ಸುಕರಾಗಿದ್ರು. ಪ್ರೀತಮ್ ಮಾತ್ರ ಇನ್ನು ಫೋನ್ ಹಿಡ್ಕೊಂಡು ಬಾಲ್ಕನಿಲ್ಲೇ ಮಾತಾಡ್ತಾ ಇದ್ದ. ರೋಹನ್ ನಿಧಾನಕ್ ಲಿಫ್ಟ್ ಹತ್ರ ಬಂದ. ಅಷ್ಟ್ರಲ್ಲಿ ಲಿಫ್ಟ್ ಡೋರ್ ಓಪನ್ ಆದ ಸೌಂಡ್ ಕೇಳಿಸ್ತು. ಡ್ಯಾಡಿ ಬಂದ್ಬಿಟ್ರಾ ಹೇಗೆ ಅಂತ ಅವನಿಗೆ ಸಖತ್ ಭಯ ಆಯ್ತು. ಆದ್ರೆ ಲಿಫ್ಟ್ ಇಂದ ಆಚೆ ಬಂದವಳು ಆಯ್ರಾ ಆಗಿದ್ಲು. ಆಯ್ರಾ ಫೋನಲ್ಲಿ ಯಾರ್ ಜೊತೆನೋ ಮಾತಾಡ್ತಾ ಇದ್ಲು. ಅವಳು ವೈಟ್ ಟೀ ಶರ್ಟ್, ಕ್ಯಾಪ್ ಹಾಕಿದ್ ರೋಹನ್ನ ಸಿಹಿ ಅಂತಾನೆ ಭಾವಿಸಿದ್ಲು. ಫೋನಲ್ಲಿ ಮಾತಾಡ್ತಾ ಹೋದ್ಲು. ಹೋಟೆಲ್ ಪ್ರೆಸಿಡೆನ್ಷಿಯಲ್ ಸ್ವೀಟ್ 4001. ಆ ಕಡೆ ಸಿಹಿ ಹುಡುಗಿ ಆಗಿದ್ರಿಂದ ಸಿಂಪಲ್ ಡ್ರೆಸ್ ಹಾಕೊಳ್ಳೋಕು ತುಂಬಾ ಚೂಸಿ ಆಗಿದ್ಲು. ಹೋಟೆಲ್ನವ್ರು ಕೊಟ್ಟಿದ್ದ ಡ್ರೆಸ್ ಮಡಚಿ ಹೋಗಿದ್ರಿಂದ ಅವಳದನ್ನ ಐರನ್ ಮಾಡಿ ರೆಡಿ ಆಗಕ್ಕೆ ಹಾಫ್ ಅನ್ ಅವರ್ ಮೇಲಾಯ್ತು. ರೂಮ್ ಡೋರ್ ತಳ್ಕೊಂಡು ಆಚೆ ಬಂದ ಸಿಹಿ ಆ ಕಡೆ ಈ ಕಡೆ ನೋಡಿದ್ಲು. ಎಲ್ಲಾದ್ರೂ ಅವಳ ಹೊಸ ಫ್ರೆಂಡ್ ರೋಹನ್ ಇರಬಹುದಾ ಅಂತ. ಅವನು ಈಗಾಗ್ಲೇ ಕೆಳಗ್ ಹೋಗಿರ್ಬೇಕು ಅಂತ ಭಾವಿಸಿ ಸಿಹಿನು ಲಿಫ್ಟ್ ಹತ್ತಿ ಕೆಳಗಿಳಿದು ಬಂದ್ಲು. ಹೋಟೆಲ್ನ ಗ್ರೌಂಡ್ ಫ್ಲೋರ್ ಅವತ್ತು ತುಂಬಾ ಮಕ್ಕಳಿಂದ ಗಿಜ್ಕೊಡ್ತಾ ಇತ್ತು. ಕೆಲವು ಮಕ್ಕಳು ಸಿಹಿ ಥರನೇ ವೈಟ್ ಟೀ ಶರ್ಟ್, ಕ್ಯಾಪ್ ಹಾಕಿದ್ರು. ಹಾಗಿದ್ರೆ ಇವರಲ್ಲಿ ರೋಹನ್ ಯಾರು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ರೋಹನ್ ಯಾರು ಅಂತ ಅವಳು ಸುತ್ತಲೂ ನೋಡ್ತಿರೋವಾಗ್ಲೇ ಅವಳ ಹಿಂದ್ಗಡೆಯಿಂದ ಗಟ್ಸ್ ಆದ ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ರೋಹನ್, ಇಲ್ಲೇನ್ ಮಾಡ್ತಿದ್ಯಾ ಅಂತ ಯಾರೋ ಕರ್ದಿದ್ ಕೇಳಿ ಸಿಹಿ ಆ ಕಡೆ ನೋಡಿದ್ಲು. ಅವಳ ಎದುರು ಸಿದ್ಧಾರ್ಥ್ ಭರದ್ವಾಜ್ ನಿಂತಿದ್ದ. ಅವನು ಅವಳನ್ನೇ ನೋಡ್ತಾ ಇದ್ದ. ಸಿಹಿಗೆ ಕನ್ಫ್ಯೂಷನ್ ಆಯ್ತು. ಬಹುಶಃ ರೋಹನ್ ತನ್ನ ಹಿಂದೆ ಇರ್ಬೋದು ಅಂತ ತಿರುಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲಿಲ್ಲ. ಸಿದ್ಧಾರ್ಥ್ ಭರದ್ವಾಜ್ ನಡೀತಾ ಅವಳ ಹತ್ರ ಬಂದವನೇ, ಇವತ್ತು ಮತ್ತೆ ಆಚೆ ಬಂದಿದ್ಯಾ? ನಿಂಗೆಷ್ಟ್ ಸರಿ ಹೇಳೋದು, ಹ? ಡ್ಯಾಡಿ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಸಿಹಿ ಕಣ್ಣರಳಿಸಿ, ಡ್ಯಾಡಿ? ಡ್ಯಾಡಿನಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಒಂದೇ ಥರ ಇರೋ ಮಕ್ಕಳು ಸಿಹಿ, ರೋಹನ್ ಅವರಿಗೆ ಗೊತ್ತಿಲ್ಲದೆ ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ದಾರೆ. ನೋಡಕ್ಕೆ ಒಂದೇ ಥರ ಇರೋ ಇಬ್ರು ಮಕ್ಕಳು ಆಯ್ರಾದೇನಾ? ರೋಹನ್ ಕೂಡ ಆಯ್ರಾ ಮಗನೇ ಆಗಿದ್ರೆ ಸಿದ್ಧಾರ್ಥ್ ಹತ್ರ ಹೇಗ್ ಹೋದ? ಆಯ್ರಾಗೆ ತನ್ ಜೊತೆ ಇರೋದು ಸಿಹಿ ಅಲ್ಲ, ರೋಹನ್ ಅಂತ. ಸಿದ್ಧಾರ್ಥ್ಗೆ ತನ್ ಜೊತೆ ಇರೋದು ರೋಹನ್ ಅಲ್ಲ, ಸಿಹಿ ಅಂತ ಗೊತ್ತಾದ್ರೆ ಏನಾಗತ್ತೆ? ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ನ ಕೇಳಲೇಬೇಕು. ಆಯ್ರಾ, ಒನ್ ಅಂಡ್ ಓನ್ಲಿ ಆನ್ ಪಾಕೆಟ್ FM. ಮನೆಯಿಂದ ಆಚೆ ಬಂದ ಆಯ್ರಾ ಕ್ಯಾಬ್ ಹತ್ಕೊಂಡ್ಲು. ಕ್ಯಾಬ್ ಡ್ರೈವರ್ಗಂತೂ ಆಯ್ರಾ ಫೇಸ್ನ ಫ್ರಂಟ್ ಮಿರರ್ ಅಲ್ಲಿ ನೋಡ್ತಿದ್ದ ಹಾಗೆ ಆಕಾಶದಲ್ಲಿ ಹುಟ್ಬೇಕಾಗಿದ್ದ ಚಂದ್ರ ತನ್ ಕಾರಲ್ಲೇ ಬಂದಿದಾನೇನೋ. ಇವಳೇನಾದ್ರೂ ಹೀರೋಯಿನ್ ಇರ್ಬೋದಾ ಅಂತ ಅನಿಸ್ತು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋವಾಗ್ಲೇ ಜೋರಾಗಿ ಸೌಂಡ್ ಮಾಡ್ತಾ ಒಂದು ಗೋಲ್ಡನ್ ಕಲರ್ ಫೆರಾರಿ ಕಾರು ಸೂರ್ಯಪ್ರಕಾಶ್ ಬಂಗ್ಲೆನ ಎಂಟರ್ ಆಯ್ತು. ಕನ್ನಡಿಲಿ ಆ ಕಾರ್ನ ನೋಡಿ ಮುಂದೆ ಹೊರಟಿದ್ದ ಆಯ್ರಾ ಮುಖದ ಮೇಲೆ ಚಿಕ್ಕದಾಗಿ ಸ್ಮೈಲ್ ಮೂಡ್ತು. ಸೂರ್ಯಪ್ರಕಾಶ್ ಬಂಗ್ಲೆ ಮುಂದೆ ಬಂದು ನಿಂತ ಫೆರಾರಿ ಕಾರಿಂದ ಕೆಳಗಿಳ್ದೋನು ಅಕ್ಷತ್ ರಾವ್. ಅವನ್ ಕಾರ್ ಇಳಿತಿದ್ದಂಗೆ ಡ್ರಾಮಾ ಶುರು ಮಾಡ್ಕೊಂಡು, ಏಯ್ ಆಯ್ರಾ, ಎಷ್ಟೇ ಕೊಬ್ಬು ನಿನ್ಗೆ? 2 hours ಇಂದ ವೇಟ್ ಮಾಡಿದೀನಿ, ಏನ್ ಆಟ ಆಡ್ತಿದ್ಯಾ ಅಂತ ಕೂಗ್ತಾ ಬಂಗ್ಲೆ ಒಳಗ್ ಬಂದ. ಏದುಸ್ರು ಬಿಡ್ತಾ ಹೊರಗಡೆ ಓಡ್ ಬಂದ ಸ್ವಪ್ನಾನ ಕುತೂಹಲದಿಂದ ನೋಡ್ದ ಅಕ್ಷತ್. ಎಲ್ಲಿ ಆಯ್ರಾ ಅಂತ ಕೇಳ್ದ. ಇದನ್ನ ಕೇಳಿ ಸ್ವಪ್ನ ನಿಟ್ಟುಸ್ರು ಬಿಡ್ತಾ ಹೇಳಿದ್ಲು,
ಅವಳು ಈಗಷ್ಟೇ ಇಲ್ಲಿಂದ ಹೋದ್ಲು ಅಕ್ಷತ್. ಅಕ್ಷತ್ ಸಿಟ್ಟಲ್ಲಿ ಹಿಂದೆ ತಿರುಗಿ, ಈಗ ಹೋಯ್ತಲ್ಲ ಅದೇ ಕಾರಲ್ವಾ, ಅದ್ರಲ್ಲಿದ್ದಾಳ ಅವಳು, ಈಗ್ಲೇ ಅವ್ರ ಕಾರ್ನ ಅಡ್ಡಗಟ್ಟಿ ಅವಳಿಗೆ ಕ್ಲಾಸ್ ತಗೊಂಡ್ ಬರ್ತೀನಿರು ಅಂತ ತನ್ನ ಕಾರ್ ಕಡೆ ನಡ್ದ. ಇದನ್ನ ಕೇಳಿ ಸ್ವಪ್ನಾಗೆ ಗಾಬರಿ ಆಯ್ತು. ಅವಳು ಅಕ್ಷತ್ನ ಕನ್ವಿನ್ಸ್ ಮಾಡಕ್ ಶುರು ಮಾಡಿದ್ಲು. ಅವಳು, ಥ್ಯಾಂಕ್ ಗಾಡ್, ನೀನು ಒಳಗಡೆ ಬರೋದ್ರೊಳಗೆ ಅವಳು ಹೋಗಿದ್ದು ಸರಿ ಹೋಯ್ತು, ಇಲ್ಲ ಅಂದ್ರೆ ನೀನ್ ಆ ಡುಮ್ಮಿನ ನೋಡಿ ಸಖತ್ ಇರಿಟೇಟ್ ಆಗ್ತಿದ್ದೆ ಅಂದ್ಲು. ಈಗ ಅವಳು ಹೇಗಾಗಿದ್ದಾಳೆ ಗೊತ್ತಾ, ಒಳ್ಳೆ ಎಮ್ಮೆ ಹಾಗೆ ಇನ್ನಷ್ಟು ದಪ್ಪ ಆಗಿದ್ದಾಳೆ. ಏನಿಲ್ಲ ಅಂದ್ರೂ 150 kgs ಇರ್ಬೋದು ಅವಳು. ಈಗ ನೀನ್ ಅವಳನ್ನ ನೋಡಿದ್ರೆ ಇವತ್ ಫುಲ್ ಮೂಡ್ ಆಫ್ ಆಗುತ್ತೆ, ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಸ್ವಪ್ನ. ಆದ್ರೆ ಆಗ್ಲೇ ಅಕ್ಷತ್ ತಲೆಲಿ ಏನೋ ಓಡ್ತಿತ್ತು. ಸ್ವಪ್ನ ರೊಮ್ಯಾಂಟಿಕ್ ಆಗಿ ಮತ್ತೆ ಹೇಳಿದ್ಲು, ಅಕ್ಷತ್, ಐ ವಾಂಟ್ ಟು ಗಿವ್ ಯು ದ ಬೆಸ್ಟ್ ಗಿಫ್ಟ್ ಟುಡೇ. ಅವನಿಗೆ ಸ್ವಪ್ನ ಬಾಯಿಂದ ಬರ್ತಿದ್ದ ಕಿಟ್ ಆಲ್ಕೋಹಾಲ್ ವಾಸನೆ ನೋಡಿ ಇರಿಟೇಟ್ ಆಯ್ತು. ಆಗ್ಲೇ ಅವನ ಪಾಕೆಟಲ್ಲಿದ್ದ ಫೋನ್ ವೈಬ್ರೇಟ್ ಆಯ್ತು. ಅದರಲ್ಲಿ ಅಕ್ಷತ್ನ ಡ್ರೈವರ್ ಮೆಸೇಜ್ ಹಾಕಿದ್ದ, ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ಅಂತ. ಅಕ್ಷತ್ ನೀರಸ ಮುಖದಲ್ಲಿ ಸಡನ್ ಆಗಿ ಒಂದ್ ನಗು ಮೂಡ್ತು. ಏರ್ಪೋರ್ಟ್ ಅಲ್ಲಿ ಸಿಕ್ಕ ಆ ಬ್ಯೂಟಿ ರಿಗಾಲಲ್ಲಿದ್ದಾಳೆ ಅನ್ನೋದು ಕೇಳಿ ಅವನಿಗೆ ಖುಷಿ ಆಯ್ತು. ಅದೇ ಜೋಶಲ್ಲಿ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕಿ ಪಾರ್ಟಿ ನಡೀತಿದ್ದ ಜಾಗಕ್ಕೆ ಬಂದ. ತನ್ಗೆ ಸರ್ವ್ ಮಾಡಿದ ವಿಸ್ಕಿನ ಸ್ವಪ್ನ ಗ್ಲಾಸಿಗೆ ಟಚ್ ಮಾಡಿ ಚಿಯರ್ಸ್ ಅಂತ ಹೇಳ್ತಾ ಬೀಚ್ಗೆ ತಕ್ಕಂಗೆ ಸ್ಟೆಪ್ಸ್ ಹಾಕೋದಕ್ ಶುರು ಮಾಡ್ದ. ಟ್ಯಾಕ್ಸಿಲಿ ಕುಳಿತಿದ್ದ ಆಯ್ರಾ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿದ್ವು. ಆಯ್ರಾಗೆ ತುಂಬಾ ಕ್ಯೂರಿಯಾಸಿಟಿ ಶುರುವಾಯ್ತು. ಅಲ್ಲ, ಈ ಅಕ್ಷತ್ ಅಜ್ಜನ್ ಹತ್ರ ಆಟೋಮೇಟೆಡ್ ಕಾರ್ಗಳ ಸ್ಪೇರ್ ಪಾರ್ಟ್ಸ್ ತಯಾರು ಮಾಡೋ ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ. ಹೀಗಿರೋವಾಗ ತಮ್ಮಗ್ ಸಂಬಂಧನೇ ಇಲ್ದಿರೋ ಲಾಸ್ ಅಲ್ಲಿರೋ ಈ ಮೆಡಿಕಲ್ ಕಂಪ್ನಿ ಮೇಲೆ ಯಾಕೆ ಅಕ್ಷತ್ ಫ್ಯಾಮಿಲಿ ಕಣ್ಣು? ಸಮಥಿಂಗ್ ಇಸ್ ಫಿಶಿ ಇನ್ ದಿಸ್ ಮ್ಯಾಟರ್ ಅಂತ ಯೋಚಿಸಿದ್ಲು. ದಾರಿ ಮಧ್ಯ ಅವಳಿಗೆ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಸಿಹಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಅವಳು ಕೆಳಗಿಳಿದು ಪಾರ್ಸೆಲ್ ತಗೊಂಡ್ಲು. ಅಲ್ದೆ ಹೋಟೆಲಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ ಹುಡುಗನ್ ನೆನಪಾಗಿ ಅವಳು 2 ಐಸ್ ಕ್ರೀಮ್ ಹೆಚ್ಚಿಗೆ ತಗೊಂಡಿದ್ಲು. ಆಯ್ರಾ ವಾಪಸ್ ಹೋಟೆಲ್ ರಿಗಾಲಿಗೆ ಬಂದಾಗ ಕತ್ಲೆ ಆಗಿತ್ತು. ಪಾಪ ಸಿಹಿ ಒಬ್ಳೆ ಏನ್ ಮಾಡ್ತಿರ್ತಾಳೋ ಅನ್ಕೋತಾ ಅವಳು ಬೇಗ ಬೇಗ ಲಿಫ್ಟ್ ಕಡೆ ನಡೆದ್ಲು. ಸಡನ್ ಆಗಿ 4 ಜನ ಹೋಟೆಲ್ ಸ್ಟಾಫ್ ಮತ್ತೆ 2-3 ಜನ ಬಾಡಿ ಗಾರ್ಡ್ಸ್ ಅವಳನ್ನ ಅಲ್ಲೇ ತಡೆದು ನಿಲ್ಸಿದ್ರು. ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯ್ತು. ಆಗ ಅಲ್ಲಿದ್ದವ್ರ ಕಡೆ ಎಲ್ರ ಗಮನ ಹೋಯ್ತು. ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಶೂಸ್ ಹಾಕೊಂಡಿದ್ದ 6 ಅಡಿಗಿಂತ ಹೆಚ್ಚು ಎತ್ತರದ ವ್ಯಕ್ತಿ ಲಿಫ್ಟ್ ಇಂದ ಆಚೆ ಬಂದ. ಅವನ ಗಾಂಭೀರ್ಯನ ನೋಡಿ ಅವಳು ಈ ಹೋಟೆಲ್ ಓನರ್ ಸೈಕೋ ಅಂತ ಕನ್ಫರ್ಮ್ ಮಾಡ್ಕೊಂಡ್ಲು. ಆಯ್ರಾ, ಓ, ಇವ್ರಚ್ಚಿಗೆ ನಾ ಟ್ರೀಟ್ಮೆಂಟ್ ಬೇಕಿರೋದು, ಅದಕ್ಕೆ ಡಾಕ್ಟರ್ ಸಂಯುಕ್ತನ ಹುಡುಕ್ತಿದ್ದಾರಾ? ಭಾವನೆ ಹೇಳ್ದಾಗೆ ಇವ್ನ್ ಡೇಂಜರಸ್ ಮನುಷ್ಯನ ಅಂತ ಮನ್ಸಲ್ಲಿ ಅನ್ಕೋತಿದ್ಲು. ಸಿದ್ಧಾರ್ಥ್ ಫಸ್ಟ್ ಟೈಮ್ ಅಪ್ಸರೆನ ನೋಡೋ ಥರ ಒಂದು ಕ್ಷಣ ಅವಳನ್ನ ನೋಡ್ದ. ನಂತರ ಡ್ಯಾಮಿಟ್, ನಂಗೇನಾಗಿದೆ? ನನ್ನ ಮಗನ್ ತಲೆ ಕೆಡ್ಸದ್ ಇವಳ ಮೇಲೆ ನನಗೆಂತ ಫೀಲಿಂಗ್ಸ್ ಛೇ ಅಂತ ಬೈಕೊಂಡು ನಂತರ ಆಯ್ರನ ಕೆಕ್ಕರಿಸಿ ನೋಡ್ತಾ ಸಿದ್ಧಾರ್ಥ್ ತನ್ನ ಉದ್ದ ಬೆರಳನ್ನ ಆಯ್ರಾಗ್ ತೋರಿಸಿ ವಾರ್ನ್ ಮಾಡೋ ಥರ ಹೇಳ್ದ, ಸ್ಟೇ ಅವೇ ಫ್ರಮ್ ಮೈ ಸನ್ ಅಂದ. ಅವಳು ರಿಪ್ಲೈ ಮಾಡಬೇಕು ಅನ್ನುವಷ್ಟರಲ್ಲಿ ಬಾಡಿ ಗಾರ್ಡ್ಸ್ ಅವಳ ಕೈಯಲ್ಲಿದ್ದ ಪಾರ್ಸಲ್ನ ಚೆಕ್ ಮಾಡಿ ಚಾಕ್ಲೇಟ್ ಐಸ್ ಕ್ರೀಮ್ನ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರು. ಸಿದ್ಧಾರ್ಥ್ ಅವಳ ಕಡೆ ಕೋಪದಲ್ಲಿ ನೋಡಿ ಹೊರಟೋದ. ಆಯ್ರಾನು ಸಿಟ್ಟಲ್ಲಿ, ಈ ಮನುಷ್ಯನ್ಗೇನಾಗಿದೆ? ನಾನೇನ್ ಮಾಡ್ದೆ? ಬ್ಲಡಿ ಇಡಿಯಟ್ ಅಂತ ಜೋರಾಗಿ ಹೇಳ್ತಾ ಲಿಫ್ಟ್ ಹತ್ಕೊಂಡ್ಲು. ಅಷ್ಟ್ರಲ್ಲೇ ಅದೇ ಲಿಫ್ಟಿಗೆ ಹತ್ಕೊಂಡು ಒಬ್ಬ ವ್ಯಕ್ತಿ ಇದನ್ನ ಕೇಳಿ, ಹಲೋ ಮಿಸ್, ಏನಂದ್ರಿ ನೀವು? ನಮ್ಮ ಅಣ್ಣನ ಬ್ಲಡಿ ಇಡಿಯಟ್ ಅಂದ್ರ ಅಂದ. ವಾಟ್? ಹಣೆ ಸಿಂಡ್ರಿಸಿ ಆಯ್ರಾ ಕೇಳಿದ್ಲು. ಅವನು, ನೋಡಿ ಮಿಸ್, ಇನ್ಫ್ಯಾಕ್ಟ್ ನಮ್ಮ ಅಣ್ಣನ್ಗೆ ಹುಡ್ಗಿರಂದ್ರೆ ಅಲರ್ಜಿ. ಆದ್ರೆ ನಿಮ್ಮಂಥ ಎಷ್ಟೋ ಹುಡ್ಗಿರು ಅವನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದಾಗಿಲ್ಲ ಅಂದಾಗ ಅವನ್ ಮುದ್ದು ಮಗ ರೋಹನ್ ಹಿಂದೆ ಬೀಳ್ತಾರೆ. ಅದಕ್ಕೆ ಅಣ್ಣಂಗೆ ಕೆಟ್ಟ ಕೋಪ ಬರುತ್ತೆ. ನೀವ್ ಯಾವತ್ತೂ ರೋಹನ್ ತಂಟೆಗೆ ಹೋಗ್ಬೇಡಿ ಅಂತ ಹೇಳ್ದ. ಇರಿಟೇಟ್ ಆದ ಆಯ್ರಾ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂದ್ಲು. ಆ ಹುಡುಗ ಕ್ಯಾಶುವಲ್ ಆಗಿ, ನಿಮ್ಮಿಷ್ಟ, ಹೇಳೋದು ಹೇಳಿದೀನಿ ಅಂತ ಅಂದು ಹೆಡ್ಫೋನ್ಸ್ನ ಕಿವಿಗೆ ಹಾಕೊಂಡ. ಲಿಫ್ಟ್ 7th ಫ್ಲೋರ್ ರೀಚ್ ಆಯ್ತು. ಆಯ್ರಾ ಆ ಹುಡುಗನ್ ಕಡೆ ನೋಡ್ದೆ
ಬೇಗ ಬೇಗ ತನ್ನ ಫ್ಲಾಟ್ ಕಡೆ ನಡೆದ್ಲು. ಈ ಕಡೆ ಡೋರ್ ಓಪನ್ ಮಾಡಿ ತನ್ನ ರೂಮ್ ಒಳಗಡೆ ಬಂದ ಆಯ್ರಾಗೆ ಅವಳ ಮನಸ್ಸಿನ ಕೋಪನ ಹೊರಗೆ ಹಾಕ್ಬೇಕು ಅನಿಸ್ತು. ಈ ಸಿದ್ಧಾರ್ಥ್ಗೆ ಚೆನ್ನಾಗಿ ಬೈಬೇಕು ಅನಿಸ್ತಿತ್ತು. ಸಿಹಿ ಇಲ್ವಲ್ಲ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗಿ ಆ ವಿಷಯನ ಅಲ್ಲಿಗೆ ಬಿಟ್ಲು. ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ಲು. ಸಿಹಿ ಮಲ್ಕೊಂಡಿದ್ಲು. ಅವಳನ್ನ ನೋಡಿ ಆಯ್ರ ಮುಖದಲ್ಲಿ ಅದೇನೋ ನೆಮ್ಮದಿ ನಗು ಮೂಡ್ತು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಗಳು ಮಾತ್ರ ರಾಣಿ ಆಗಿರ್ಬೇಕು ಅನ್ನೋದೇ ಅವಳ ಜೀವನದ ಉದ್ದೇಶ. ತುಂಬಾ ಸುಸ್ತಾಗಿದ್ದ ಆಯ್ರಾಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಅನ್ಸ್ತಿತ್ತು. ಬಟ್ ಅವಳಿಗೆ ಅವತ್ತಿನ ಇಮೇಲ್ ಚೆಕ್ ಮಾಡೋದು ಪೆಂಡಿಂಗ್ ಇತ್ತು. ಕೂಡ್ಲೆ ಬ್ಯಾಗಿಂದ ಲ್ಯಾಪ್ಟಾಪ್ ತೆಗೆದಾಗ ಫಸ್ಟ್ ಕಂಡಿದ್ದೆ ಮೆಸೇಜ್ ಫ್ರಮ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಕುತೂಹಲದಿಂದ ಇಮೇಲ್ ಓಪನ್ ಮಾಡಿ ನೋಡಿದ್ಲು ಆಯ್ರಾ. ಡಾಕ್ಟರ್ ಸಂಯುಕ್ತ, ನಿಮ್ಮ ಅಪಾಯಿಂಟ್ಮೆಂಟ್ ನಮ್ಗೆ ತುಂಬಾ ಮುಖ್ಯ. 80 ವರ್ಷದ ನಮ್ಮ ಅಜ್ಜಿಗೆ ನಿಮ್ ಥರ ಲ್ಯಾಟ್ರಲ್ ನೋಡ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಇರೋ ನ್ಯೂರೋ ಸರ್ಜನ್ ಅಗತ್ಯ ಇದೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಆ ಮೆಸೇಜ್ ಟೈಪ್ ಆಗಿತ್ತು. ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಆಗಿತ್ತು. ಏನೋ ಯೋಚನೆ ಮಾಡಿದ ಆಯ್ರಾ ಆ ಇಮೇಲ್ಗೆ ಏನೋ ರಿಪ್ಲೈ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ಲು. ಅದಾದ್ಮೇಲೆ ಅವಳ ಮುಖದ ಮೇಲೆ ಬ್ಯೂಟಿಫುಲ್ ಸ್ಮೈಲ್ ಬಂತು. ಇತ್ತ ಹೋಟೆಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಆಫೀಸ್ ರೂಮ್ ಇತ್ತು. ಅವನು ಹೋಟೆಲ್ ಅಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡೋದು ಅದೇ ರೂಮಲ್ಲಿ. ಡಾಕ್ಟರ್ ಸಂಯುಕ್ತ ಇಮೇಲ್ಗೆ 3 ದಿನದಿಂದ ವೇಟ್ ಮಾಡ್ತಿದ್ದ ಅವನು. ಆದ್ರೆ ಅವ್ರ ಕಡೆಯಿಂದ ಇನ್ನೂ ರಿಪ್ಲೈ ಬಂದಿರ್ಲಿಲ್ಲ. ಅದ್ರ ಬಗ್ಗೆ ಯೋಚಿಸ್ತಾ ಕೂತಿದ್ದ ಸಿದ್ಧಾರ್ಥ್ ಲ್ಯಾಪ್ಟಾಪ್ಗೆ ಟೆಂಡ್ ಅಂತ ನೋಟಿಫಿಕೇಶನ್ ಬಂತು. ಇಮೇಲ್ ಓಪನ್ ಮಾಡಿದಾಗ ಡಾಕ್ಟರ್ ಸಂಯುಕ್ತ ಕಡೆಯಿಂದ ರಿಪ್ಲೈ ಬಂದಿತ್ತು. ಅವನ್ ಎಕ್ಸೈಟ್ಮೆಂಟ್ ಅಲ್ಲಿ ಓದಕ್ ಶುರು ಮಾಡ್ದ. ಅಷ್ಟ್ರಲ್ಲಿ ಪ್ರೀತು ಅಲ್ಲಿಗೆ ಓಡ್ ಬಂದ. ಅವನ್ ಗಾಬ್ರಿಲಿ ಅಣ್ಣ ಬೇಗ ಬಾ ಅಂದ. ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ ಏನಾಯ್ತು, ಯಾಕ್ ಗಾಬ್ರಿಲಿದ್ಯಾ ಅಂತ ಕೇಳ್ದ. ಸ್ವಲ್ಪ ನರ್ವಸ್ ಆಗಿ ಪ್ರೀತು ರಿಪ್ಲೈ ಮಾಡ್ತಾ, ಅದು ಅಣ್ಣ ನಮ್ ರೋಹನ್ಗೇನೋ ಆಗಿದೆ, ಪ್ಲೀಸ್ ಬೇಗ ಬಾ ಅಂದ. ಇದನ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು. ಕೂಡ್ಲೆ ಅವನು ಲಿಫ್ಟ್ ಕಡೆ ಓಡ್ಕೊಂಡು ಹೋದ. ಹೋಟೆಲ್ ಸ್ಟಾಫ್ಸ್ ಎಲ್ಲ ಆಶ್ಚರ್ಯದಿಂದ ಅವನ್ ಹೋದ್ ಕಡೆನೆ ನೋಡ್ತಾ ನಿಂತಿದ್ರು. ಸಿದ್ಧಾರ್ಥ್ ರೋಹನ್ ರೂಮ್ ಒಳಗಡೆ ಹೋಗಿ ನೋಡ್ದ. ಅವನ್ ಎದೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಬೆಡ್ ಮೇಲೆ ಮಲ್ಕೊಂಡಿದ್ದ ರೋಹನ್ ಒಂದೇ ಸಮ ಕನವರಿಸ್ತಿದ್ದ. ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್. ಸಿದ್ಧಾರ್ಥ್ ಮಗ ರೋಹನ್ನ ವಿಚಿತ್ರ ಬಿಹೇವಿಯರ್ಗೆ ಏನ್ ಕಾರಣ? ರಕ್ತ ಸಂಬಂಧ ಅಂದ್ರೆ ಇದೇನಾ? ಆಯ್ರಾ ಅಮ್ಮ ವಸುಂಧರಾ ಬಿಟ್ಟೋಗಿರೋ ಆ ಮೆಡಿಕಲ್ ಕಂಪ್ನಿಲಿ ಅಂಥದ್ದೇನಿದೆ? ಯಾಕೆ ಅಕ್ಷತ್ ಫ್ಯಾಮಿಲಿ ಲಾಸ್ ಅಲ್ಲಿರೋ ಮೆಡಿಕಲ್ ಕಂಪ್ನಿ ಹಿಂದೆ ಬಿದ್ದಿದೆ? ಸೂರ್ಯಪ್ರಕಾಶ್ ನಿಜವಾದ ಇಂಟೆನ್ಷನ್ ಏನು ಅನ್ನೋ ನಿಮ್ಮ ಕುತೂಹಲದ ಪ್ರಶ್ನೆಗೆ ಉತ್ತರ ಮುಂದಿನ ಎಪಿಸೋಡಲ್ಲಿದೆ. ಕೇಳ್ತಾ ಇರಿ ಆಯ್ರಾ. ಕುಡ್ದಿದ್ ನಶೆಯಲ್ಲಿ ಆಯ್ರಾಗೆ ಕಿಸ್ ಮಾಡಕ್ ಟ್ರೈ ಮಾಡಿದ ಅಕ್ಷತ್ ಹಿಂದೆ ತಿರುಗಿ ನೋಡ್ದಾಗ ಅಲ್ಲಿ ಸ್ವಪ್ನ ನಿಂತಿದ್ಲು. ಅವಳು ಕೋಪದಲ್ಲಿ ಬುಸ್ಗುಡ್ತಾ ಇದ್ಲು. ಈಗ ಅವಳ ಕೋಪ ಆಯ್ರಾ ಮೇಲ್ ತಿರುಗ್ತು. ಯು ಬಿಚ್, ನನ್ನ ಅಕ್ಷತಿಂದ ದೂರ ಮಾಡ್ಬೇಕು ಅಂತ ಅದೆಷ್ಟೇ ಡ್ರಾಮಾ ಮಾಡ್ತಿದೀಯಾ? ನಂಗ್ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯಾ ಅಂತ ಹೇಳ್ತಾ ಕೋಪದಿಂದ ಅವಳ ಮೇಲೆ ಕೈ ಮಾಡೋದಕ್ ಬಂದ್ಲು ಸ್ವಪ್ನ. ಅಕ್ಷತ್ ಕೂಡ್ಲೆ ಸ್ವಪ್ನ ಕೈ ಹಿಡಿದು, ಸ್ವಪ್ನ ಅಯ್ಯೋ ಮ್ಯಾಡ್, ನಿನ್ ಹತ್ರ ನಾನು ಆಮೇಲೆ ಮಾತಾಡ್ತೀನಿ, ಇಲ್ಲಿಂದ ಆಚೆ ಹೋಗು ಅಂತ ಬೆದರಿಸೋ ಹಾಗೆ ಹೇಳ್ದ. ನಿಂಗೆ ಏನಾಗಿದೆ ಅಕ್ಷತ್? ಮೊನ್ನೆ ತಾನೇ ನಿಮ್ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ, ಮತ್ತೆ ನೀನ್ ಇವಳ ಜೊತೆ ಮದ್ವೆ ಆಗಕ್ ರೆಡಿ ಆಗಿದೀಯಾ? ಶೇಮ್ ಆಗೋದಿಲ್ವಾ ನಿನ್ಗೆ? ಇಂಥವಳಿಗೋಸ್ಕರ ನೀನ್ ನನಗ್ ಮೋಸ ಮಾಡ್ತೀಯಾ ಅಂತ ಕಣ್ಣೀರ್ ಸುರಿಸ್ತಾ ಹೇಳಿದ್ಲು ಸ್ವಪ್ನ. ಅಕ್ಷತ್ ಕನ್ಫ್ಯೂಸ್ ಆದ. ಏನ್ ಹೇಳ್ತಿದ್ಯಾ ಸ್ವಪ್ನ? ನೀನು ತಪ್ಪು ತಿಳ್ಕೊಂಡಿದ್ಯಾ, ಇವಳು ಬೇರೆ ಆಯ್ರಾ ಅಂತ ಹೇಳ್ದ. ಅಲ್ಲಿ ಬಂದಿದ್ ಜನ ಎಲ್ಲ ಈ ಡ್ರಾಮಾನ ಕುತೂಹಲದಿಂದ ನೋಡ್ತಾ ಇದ್ರು. ನಿಂಗ್ ತಲೆ ಕೆಟ್ಟಿದೆ, ಇವಳು ಅದೇ ಆಯ್ರಾ, ಅದೇ ಫ್ಯಾಟ್ ಲೇಡಿ. ಬಿಗ್ ಫೇಸ್ ಅಂತ ನೀನ್ ಬೈತಿದ್ಯಲ್ಲ, ಅದೇ ಆಯ್ರಾ ಶರ್ಮಾ. ಕೂಡ್ಲೆ ಆಯ್ರಾ ಸ್ಮೈಲ್ ಮಾಡ್ತಾ ಅಂದ್ಲು, ಎಸ್ ಅಕ್ಷತ್, ಸ್ವಪ್ನ ಹೇಳ್ತಿರೋದು ನಿಜಾನೇ, ನಾನು ಅದೇ ಆಯ್ರಾ ಶರ್ಮಾ ಅಂತ ಹೇಳಿದ್ಲು. ಅಕ್ಷತ್ಗೆ ಕೋಪದಲ್ಲಿ ಕೈ ನಡ್ಗೋದಕ್ ಶುರುವಾಯ್ತು. ಅವನು ಎದ್ದು ಹೋಗಿ ಅವಳ ಕೆನ್ನೆಗ್ ಬಾರಿಸ್ಬೇಕು ಅಂತ ಕೈ ಎತ್ತಿದ್ದ. ಅಷ್ಟ್ರಲ್ಲೇ ಯಾವ್ದೋ ಒಂದ್ ಬಲಿಷ್ಠ ಕೈ ಅಕ್ಷತ್ ಕೈನ ತಡೆದು ನಿಲ್ಲಿಸ್ತು. ಬ್ಲ್ಯಾಕ್ ಸೂಟ್ ಹಾಕಿದ್ದ
ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡ್ ಬಂದಿದ್ದ ಸಿದ್ಧಾರ್ಥ್ ಭರದ್ವಾಜ್ ಅಲ್ಲಿ ನಿಂತಿದ್ದ. ಸಿದ್ಧಾರ್ಥ್ನ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು. ಸ್ವಪ್ನ ಸಿದ್ಧಾರ್ಥ್ನ ನೋಡಿ ಯಾರೋ ನೀನು ಅಂದ್ಲು. ಅಕ್ಷತ್ ಕೂಡ ತನ್ನ ಕೈ ಬಿಡಿಸ್ಕೊಳ್ತಾ ಹೂ ಆರ್ ಯು ಮ್ಯಾನ್, ಇದು ನಮ್ ಪರ್ಸನಲ್ ವಿಷಯ, ನೀನ್ ತಲೆ ಹಾಕ್ಬೇಡ ಅಂತ ಕೈ ಬೆರಳು ತೋರಿಸಿ ವಾರ್ನ್ ಮಾಡ್ದ. ಸಿದ್ಧಾರ್ಥ್ ಹುಬ್ಬು ಕೋಪದಿಂದ ಗಂಟೆಕ್ಕಿದ್ವು. ನಾನ್ ಯಾರಾದ್ರೆ ನಿಂಗೇನು, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂದ ಸಿದ್ಧಾರ್ಥ್. ಇದ್ನ ಕೇಳಿ ಅಕ್ಷತ್ಗೆ ಎಲ್ರ ಎದ್ರು ಅವಮಾನ ಆದಂಗಾಯ್ತು. ನೀನ್ಯಾರೋ ನನಗ್ ಜಾಗ ಖಾಲಿ ಮಾಡಕ್ ಹೇಳೋನು ಅಂದ ಅಕ್ಷತ್. ಇದ್ನ ಕೇಳಿ ಆಯ್ರಾಗೆ ನಗು ಬಂತು. ಅಲ್ಲೇ ನಿಂತ ಸಿದ್ಧಾರ್ಥ್ ಸೆಕ್ರೆಟರಿ ಆ ಪ್ರಶ್ನೆಗೆ ರಿಪ್ಲೈ ಮಾಡ್ದ. ಇವರು ಈ ಹೋಟೆಲ್ ಓನರ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಅಲ್ಲಿದ್ದವ್ರೆಲ್ಲ ಸಿದ್ಧಾರ್ಥ್ ನೋಡಿ ಸ್ವಲ್ಪ ಭಯ ಪಟ್ರು. ಸಿದ್ಧಾರ್ಥ್ ಹೆಸರು ಕೇಳ್ತಿದಂಗೆ ಅಕ್ಷತ್ ತಣ್ಣಗಾದ. ಅಕ್ಷತ್ಗೂ ಗೊತ್ತು ಭರದ್ವಾಜ್ ಫ್ಯಾಮಿಲಿ ಅವ್ರ ಬಿಸ್ನೆಸ್ ಹೇಗಿತ್ತು ಅಂತ. ಇಂಡಿಯಾದಲ್ಲಿ ಟಾಪ್ 10 ಹೋಟೆಲಿಯರ್ಗಳಲ್ಲಿ ಸಿದ್ಧಾರ್ಥ್ ಕೂಡ ಒಬ್ನಾಗಿದ್ದ. ಅವನ್ ಮುಂದೆ ರಾವ್ ಫ್ಯಾಮಿಲಿ ಏನೂ ಇಲ್ಲ. ಬೇರೆ ಮಾತಾಡೋಕೆ ತೋಚದೆ ಅಕ್ಷತ್ ಅಂದ, ಐ ಆಮ್ ಸಾರಿ, ನಾವಿಲ್ಲಿಂದ ಹೋಗ್ತೀವಿ. ಆಯ್ರಾ ಸೈಲೆಂಟ್ ಆಗಿ ಸಿದ್ಧಾರ್ಥ್ನೇ ನೋಡ್ತಾ ನಿಂತಿದ್ಲು. ಆಗ್ಲೇ ಸಿದ್ಧಾರ್ಥ್ ಬ್ಲೂಟೂತ್ ಇಯರ್ಫೋನ್ ಇಂದ ಅವನ್ ಹ್ಯಾಕರ್ ಫ್ರೆಂಡ್ ವಾಯ್ಸ್ ಕೇಳಿಸ್ತು. ಸಿದ್ಧಾರ್ಥ್, ಡಾಕ್ಟರ್ ಸಂಯುಕ್ತ ಫೋನ್ ಟ್ರ್ಯಾಕ್ ಸಿಕ್ತಿಲ್ಲ. ಐ ಥಿಂಕ್ ಅವರು ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಹೋಟೆಲ್ನಿಂದ ಹೊರಟಿರಬಹುದು. ಈ ಸರಿ ನಿರಾಶೆಯಿಂದ ಸಿದ್ಧಾರ್ಥ್ ಮುಖ ಕಪ್ಪಿಡ್ತು. ಅವನು ಬೇಸರದಿಂದ ಸೆಕ್ರೆಟರಿ ಮುಖ ನೋಡ್ದ. ಹೋಟೆಲ್ ರೆಸ್ಟೋರೆಂಟ್. ಪ್ರೀತಮ್ ಆಗ್ಲೇ ಒಂದು ಗ್ರೌಂಡ್ ಫ್ಲೋರಲ್ಲಿದ್ದ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇದ್ದ. ಇಲ್ಲಿ ಸಿದ್ಧಾರ್ಥ್ ಡಾಕ್ಟರ್ ಸಂಯುಕ್ತನ ಹುಡುಕ್ತಿರುವಾಗ್ಲೇ ಅವನು ತನ್ನ ಫೇವ್ರೆಟ್ ಗೇಮರ್ ಸ್ವೀಟ್ ಪ್ರಿನ್ಸೆಸ್ ಜೊತೆ ಮಾತಾಡಿ ಅವಳನ್ನ ಭೇಟಿ ಆಗೋಕೆ ಬಂದಿದ್ದ. ಅಲ್ಲಿ ಬರ್ತಿದ್ ಯಂಗ್ ವುಮೆನ್ನೆಲ್ಲ ನೋಡಿ ಅವರೇ ಸ್ವೀಟ್ ಪ್ರಿನ್ಸೆಸ್ ಇರ್ಬೋದಾ ಅಂತ ನೋಡ್ತಾ ಇದ್ದ. 15 ನಿಮಿಷದ ನಂತರ ಅವನ್ ಫೋನ್ಗೆ ಮೆಸೇಜ್ ಬಂತು. ವೇರ್ ಆರ್ ಯು ಪ್ರೀತಮ್ ಅಂತ ಸಿಹಿ ಅವನಿಗೆ ಮೆಸೇಜ್ ಮಾಡಿದ್ಲು. ಐ ಆಮ್ ಆಲ್ರೆಡಿ ವೇಟಿಂಗ್ ಫಾರ್ ಯು, ಸೀಟ್ ನಂಬರ್ 21 ಅಂತ ಪ್ರೀತಮ್ ರಿಪ್ಲೈ ಮಾಡ್ದ. ಅವನ್ ಡೋರ್ ಕಡೆನೆ ದೃಷ್ಟಿ ಇಟ್ಟು ಕುತ್ಕೊಂಡ. 2 ಮಿನಿಟ್ಸ್ ಆಯ್ತು. ಹಲೋ ಮಿಸ್ಟರ್, ಸಿ ಹಿಯರ್ ಅಂತ ಕೆಳಗಡೆಯಿಂದ ಸೌಂಡ್ ಬಂತು. ಅವನು ತಲೆ ಬಗ್ಸಿ ನೋಡ್ದ. ಅವನ್ ಕಣ್ಗೆ ಕೌಬಾಯ್ ಹ್ಯಾಟ್ ಮಾತ್ರ ಕಾಣಿಸ್ತು. ಪ್ರೀತಮ್ ತನ್ ಮುಂದೆ ನಿಂತಿದ್ದ ಕೌಬಾಯ್ ಹ್ಯಾಟ್ ಹಾಕೊಂಡಿದ್ದ ಚಿಕ್ಕ ಹುಡುಗನ್ನ ನೋಡಿ ಅವನು ಶಾಕ್ ಆದ. ಸಿಹಿನ ನೋಡಿ ಪ್ರೀತಮ್ ಅದು ರೋಹನ್ ಅಂತ ಭಾವಿಸಿದ್ದ. ರೋಹನ್, ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ನೀನಾ ಅಂತ ಶಾಕ್ ಅಲ್ಲಿ ಕೇಳಿ ಪ್ರೀತಮ್ ಹಿಂದಕ್ ಸರ್ದ. ಸಿಹಿ ಪ್ರೀತಮ್ ಕಡೆ ನೋಡಿ ಸ್ಮೈಲ್ ಮಾಡಿದ್ಲು. ಎಸ್, ನಾನೇ ಅಂತ ಹೇಳ್ತಾ ಸಿಹಿ ಪ್ರೀತಮ್ ಎದುರಿನ ಚೇರ್ ಮೇಲೆ ಕುತ್ಕೊಂಡ್ಲು. ವರ್ಲ್ಡ್ ನಂಬರ್ 1 ಗೇಮ್ ಪ್ಲೇಯರ್ ನಮ್ ರೋಹನ್ ನನ್ ಮನೇಲೆ ಇದ್ಕೊಂಡು ಗೇಮ್ ಆಡಿದ್ರು ನನಗ್ ಯಾವತ್ತೂ ಗೊತ್ತೇ ಆಗಿಲ್ವಲ್ಲ. ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದಾನ ಇವನು. ಅದಕ್ಕೆ ಮೋಸ್ಟ್ಲಿ ಇವನಿಗೆ ಓದೋದು ಅಂದ್ರೆ ಆಗಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಳ್ತಿದ್ದ ಪ್ರೀತು. ತುಂಬಾ ಟಯರ್ಡ್ ಆಗಿದ್ದ ಆಯ್ರಾ ಅವತ್ತು ಬೇಗ ಮಲ್ಕೋಬೇಕು ಅನ್ಕೊಂಡಿದ್ಲು. ಅವರಿಬ್ರು ಲಿಫ್ಟ್ ಏರಿ ತಮ್ಮ ಫ್ಲಾಟ್ಗೆ ಬಂದ್ರು. ಆಯ್ರಾ ಬೆಡ್ ಮೇಲೆ ಕೂರ್ತಿದ್ದ ಹಾಗೆ ಫೋನ್ ರಿಂಗ್ ಆಯ್ತು. ಅವಳಪ್ಪ ಸೂರ್ಯಪ್ರಕಾಶ್ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ರು. ಕೋಪ ಬಂದು ಅವಳು ಕಾಲ್ ಕಟ್ ಮಾಡಿ ಸೈಲೆಂಟ್ ಮೋಡ್ಗೆ ಹಾಕಿ ಮಲ್ಕೊಂಡ್ಲು. ಮಾರ್ನಿಂಗ್ ಅವಳು ಎದ್ದಾಗ ಫೋನ್ ತುಂಬಾ ಮಿಸ್ಡ್ ಕಾಲ್ಸ್ ತುಂಬಿಕೊಂಡಿದ್ವು. ಅವಳಪ್ಪನ್ ಕಾಲ್ ಜೊತೆ ಪ್ರಿಯಾ ಮಿಸ್ಡ್ ಕಾಲ್ ಕೂಡ ಇತ್ತು. ಆಯ್ರಾ ಫಸ್ಟ್ ಸೂರ್ಯಪ್ರಕಾಶ್ ನಂಬರ್ಗೆ ಕಾಲ್ ಮಾಡಿದ್ಲು. ಏ ಆಯ್ರಾ, ನೀನ್ ಮತ್ತೆ ಅಕ್ಷತ್ನ ಬುಟ್ಟಿಗೆ ಹಾಕೊಳಕ್ ಪ್ರಯತ್ನ ಪಡ್ತಿದೀಯಂತೆ. ನಂಗ್ ನಿಜಕ್ಕೂ ನೋವಾಗಿದೆ. ಯಾಕ್ ನಮ್ ಇನ್ನೋಸೆನ್ಸ್ನ ನೀನು ಯೂಸ್ ಮಾಡ್ಕೋತಿದೀಯಾ ಅಂತ ಸೂರ್ಯಪ್ರಕಾಶ್ ಅವಳನ್ನ ಬ್ಲೇಮ್ ಮಾಡೋದಕ್ ಶುರು ಮಾಡಿದ್ರು. ಆಯ್ರಾ ಇರಿಟೇಟ್ ಆಗಿ ಕಾಲ್ ಕಟ್ ಮಾಡ್ಬೇಕು ಅನ್ಕೊಂಡ್ಲು. ಅಷ್ಟ್ರಲ್ಲಿ ಸೂರ್ಯಪ್ರಕಾಶ್ ಹೇಳಿದ್ರು, ನಿನ್ ಶರು ಅತ್ತೆಗೆ ತುಂಬಾ ಹುಷಾರಿಲ್ಲ. ಡಾಕ್ಟರ್ ಅವಳು ಬದುಕೋದಿಲ್ಲ ಅಂತ ಹೇಳಿದಾರೆ. ಸಾಯೋ ಮೊದ್ಲು ನಿನ್ನ ನೋಡ್ಬೇಕಂತಿದ್ಲು. ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಶರು ಅತ್ತೆನಾ? ಏನಾಯ್ತವ್ರಿಗೆ ಅಂತ ಆತಂಕದಲ್ಲಿ ಕೇಳಿದ್ಲು ಆಯ್ರಾ. ಬ್ರೈನ್ ಟ್ಯೂಮರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಸೂರ್ಯಪ್ರಕಾಶ್. ಬೆಡ್ ಮೇಲೆ ಕೂತಿದ್ದ ಆಯ್ರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಚಿಕ್ಕವಳಿದ್ದಾಗ ಅಮ್ಮ ಇಲ್ದಿದ್ದ ಆಯ್ರಾನ ತಾಯಿ ಹಾಗೆ ನೋಡ್ಕೊಂಡವ್ರು ಶರು ಅತ್ತೆ. ಅವ್ರು ಕೊಟ್ಟ ಪ್ರೀತಿ, ವಾತ್ಸಲ್ಯ, ಮಮತೆ ಅಮ್ಮನ್ ಹಾಗೆ ಇತ್ತು. ಶರು ಅತ್ತೆಗೆ ಆಯ್ರಾ ತಾಯಿ ಇಲ್ಲ ತಬ್ಲಿ ಅಂತ ಅವಳ ಮೇಲೆ ಮೊದ್ಲಿಂದನೂ ತುಂಬಾ ಪ್ರೀತಿ ಇತ್ತು. ಆದ್ರೆ ಆಯ್ರಾ 15 ವರ್ಷದವಳಾಗೋವಾಗ್ಲೇ ಶರು ಅತ್ತೆ ಸೂರ್ಯಪ್ರಕಾಶ್ ಕುಟುಂಬದಿಂದ ಯಾವ್ದೋ ಕಾರಣಕ್ಕೆ ಬೇರೆಯಾಗಿದ್ರು. ಶರು ಅತ್ತೆನ ನೋಡ್ಬೇಕು ಅಂದ್ಕೊಂಡು ಬೇಗ ಬೇಗ ರೆಡಿಯಾದ್ಲು ಆಯ್ರಾ. ಗಡಿಬಿಡಿಲಿ ತಿಂಡಿ ತಿಂದು ಸಿಹಿಗೆ ಬಾಯ್ ಹೇಳಿ ಹೊರಟ್ಲು. ಅವಳು ಫ್ಲಾಟಿಂದ ಆಚೆ ಬರ್ತಿರೋವಾಗ್ಲೇ ಸಿದ್ಧಾರ್ಥ್ ಫ್ಲಾಟಿಂದ 2 ಹೆಣ್ಮಕ್ಳು ಆಚೆ ಬಂದು ಲಿಫ್ಟ್ ಕಡೆ ಹೋಗ್ತಿದ್ರು. ಅವ್ರಿಬ್ರು ಮಾತಾಡ್ತಿರೋದ್ನ ಕೇಳಿ ಆಯ್ರಾಗೆ ಸುಮ್ನಿರು,
ಅದ್ ಹೇಗ್ ಗೊತ್ತಾಗುತ್ತೆ? ಆ ರೋಹನ್ ಸತ್ರು ಬಾಯ್ ಬಿಡಲ್ಲ. ನೋಡಿದ್ಯಲ್ಲ ನೀನು, ನಾನ್ ಎಷ್ಟು ಹೊಡೆದ್ರೂ ಕುಯ್ ಪುಯ್ ಅನ್ನಲ್ಲ. ಮೆಂಟಲಿ ಅವನಿಗೆ ಟಾರ್ಚರ್ ಮಾಡ್ಬೇಕು ಅಂತ ಮತ್ತೊಬ್ಳು ಹೇಳಿದ್ಲು. ಡಿಂಗ್ ಅಂತ ಸೌಂಡ್ ಮಾಡ್ತಾ ಲಿಫ್ಟ್ ಓಪನ್ ಆಯ್ತು. ಅವ್ರಿಬ್ರು ತಮ್ಮ ಹಿಂದೆ ಬರ್ತಿದ್ ಆಯ್ರಾನ ಗಮನಿಸೇ ಇರ್ಲಿಲ್ಲ. ಆಯ್ರಾಗೆ ಅವ್ರ ಕಣ್ಣಿಗ್ ಬೀಳೋಕ್ಕೂ ಇಷ್ಟ ಇರ್ಲಿಲ್ಲ. ಅವಳು ಅವರಿಬ್ರು ಬೇಗ ಬೇಗ ಲಿಫ್ಟ್ ಏರಿ ಕೆಳಗ್ ಹೋಗೋವರೆಗೂ ವೇಟ್ ಮಾಡ್ತಾ ನಿಂತ್ಲು. ಅಂದ್ರೆ ಇವರು ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಮಗನಿಗೆ ಟಾರ್ಚರ್ ಮಾಡ್ತಿದಾರ. ಚಿಕ್ಕ ಮಕ್ಳಿಗೆ ಹೀಗೆಲ್ಲ ಮಾಡೋಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಅಂತ ಆಯ್ರಾ ಮನ್ಸಲ್ಲೇ ಅಂದ್ಕೊಂಡ್ಲು. ಆಯ್ರಾ ಇದೇ ಯೋಚನೆನಲ್ಲಿ ಕೆಳಗ್ ಬಂದ್ಲು. ಹೋಟೆಲ್ ಲಾಬಿಲಿ ಬರ್ತಿರುವಾಗ ದೂರದಲ್ಲಿ ಸಿದ್ಧಾರ್ಥ್ ಕಾಣಿಸ್ದ. ಆಯ್ರಾ ಮನ್ಸಲ್ಲಿ ಈಗಷ್ಟೇ ಕೇಳಿಸಿದ ಮಾತು ಮತ್ತೆ ಮತ್ತೆ ರಿವೈಂಡ್ ಆಗ್ತಿತ್ತು. ಈ ವಿಷಯನ ಅವ್ರಿಗೆ ಹೇಳ್ಬಿಡ್ಲಾ ಅಂತ ಅಂದ್ಕೊಂಡ್ಲು. ಮೊದ್ಲೇ ಸಿದ್ಧಾರ್ಥ್ಗೆ ನಾನು ಅಂದ್ರೆ ಆಗೋದಿಲ್ಲ, ನಾನ್ ಸುಮ್ನೆ ಇಲ್ಲಿಂದ ಹೋದ್ರೆ ಬೆಟರ್ ಅಂತ ಅಂದ್ಕೊಂಡು ಎಕ್ಸಿಟ್ ಡೋರ್ ಕಡೆ ನಡೆದ್ಲು. ಸಿದ್ಧಾರ್ಥ್ ಆಗ ತಾನೇ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸ್ಕೊಂಡು ಕ್ಲೈಂಟ್ಸ್ ಜೊತೆ ಹೊರಗಡೆ ಹೊರಟಿದ್ದ. ಇದ್ದಕ್ಕಿದ್ದ ಹಾಗೆ ಆಯ್ರಾಗೆ ತಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಫೀಲ್ ಆಯ್ತು. ಅವಳು ಏನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ ಅಂದ್ಕೊಂಡು ಸಿದ್ಧಾರ್ಥ್ ಹಿಂದೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಡಿ ಬಿಡಿಲಿ ನಡ್ಕೊಂಡು ಹೋದ್ಲು. ಸಿದ್ಧಾರ್ಥ್ ಸೆಕ್ರೆಟರಿ ಅವಳನ್ನ ಆಗ್ಲೇ ನೋಡಿದ್ದ. ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಆಯ್ರಾನ ಅಲ್ಲೇ ತಡೆದ್ರು. ಅವಳಿಗೆ ಅವನ್ ಹತ್ರ ಹೋಗೋಕೆ ಪರ್ಮಿಷನ್ ಕೊಡ್ಲಿಲ್ಲ. ಸೆಕ್ರೆಟರಿ ಅವಳನ್ನ ತಡೀತಾ, ಸಿದ್ಧಾರ್ಥ್ ಸರ್ ಬ್ಯುಸಿ ಇದಾರೆ, ನೀವ್ ಆಮೇಲೆ ಮಾತಾಡಬಹುದು ಅಂತ ಹೇಳ್ದ. ಎಷ್ಟೇ ಕೇಳ್ಕೊಂಡ್ರು ಅವರು ಸಿದ್ಧಾರ್ಥ್ ಹತ್ರ ಹೋಗೋಕೆ ಬಿಡ್ಲಿಲ್ಲ. ಈ ಹುಡ್ಗಿ ಏನಾದ್ರೂ ನೆಪ ಹೇಳ್ಕೊಂಡು ಬೇಕಂತ ತಮ್ಮ ಬಾಸ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಭಾವಿಸಿದ ಸೆಕ್ರೆಟರಿ, ಮೇಡಮ್ ನಿನ್ನೆ ಸರ್ ನಿಮ್ ಸೇವ್ ಮಾಡಿದರೆ ಅಂತ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದ್ರ, ಅದನ್ನ ನಾನೇ ಹೇಳ್ತೀನಿ, ನೀವ್ ಹೊರಡಿ ಅಂತ ಹೇಳ್ದ. ಅವಳಿಗೆ ಬ್ಯಾಡ್ ಫೀಲ್ ಆಯ್ತು. ಅವಳು ಸೆಕ್ರೆಟರಿನ ಸ್ವಲ್ಪ ಹಿಂದೆ ತಳ್ತಾ, ಹಲೋ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ಯುವರ್ ಸನ್ ಇಸ್ ಇನ್ ಡೇಂಜರ್ ಅಂತ ಜೋರಾಗಿ ಹಿಂದ್ಗಡೆಯಿಂದ ಕೂಗಿದ್ಲು ಆಯ್ರಾ. ಇದ್ನ ಕೇಳಿ ಸಿದ್ಧಾರ್ಥ್ ಸಡನ್ ಆಗಿ ಟರ್ನ್ ಆದ. ವಾಟ್ ಅಂತ ಕೇಳ್ದ. ಹಿ ನೀಡ್ಸ್ ಯೋರ್ ಹೆಲ್ಪ್, ನಿಮ್ ಮಗನ್ನ ಮರಿಬೇಡಿ ಅಂತ ಹೇಳಿ ಆಯ್ರಾ ಅಲ್ಲಿಂದ ಹೊರಗಡೆ ಹೋದ್ಲು. ಆಲ್ರೆಡಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರಿಂದ ಅವಳು ಹಿಂತಿರುಗ್ ನೋಡ್ದೆ ಕ್ಯಾಬ್ ಹತ್ಕೊಂಡ್ಲು. ಸಿದ್ಧಾರ್ಥ್ ಶಾಕ್ ಇಂದ ಹಾಗೇ ನಿಂತಿದ್ದ. ರೋಹನ್ ಲೈಫ್ ಡೇಂಜರ್ ಅಲ್ಲಿದೆ ಅಂತ ಸಿದ್ಧಾರ್ಥ್ಗೆ ವಾರ್ನ್ ಮಾಡಿದ ಆಯ್ರಾ ಕೂಡ್ಲೆ ಕ್ಯಾಬ್ ಹತ್ತಿ ಇಂದಿರಾನಗರದಲ್ಲಿದ್ದ ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ರೀಚ್ ಆದ್ಲು. ಶರು ಅತ್ತೆ ಆ ಆಸ್ಪತ್ರೆ ವಾರ್ಡಲ್ಲಿದ್ರು. ಅವ್ರ ಜೊತೆ ಅವ್ರ ಗಂಡ, ತನ್ನಪ್ಪ ಸೂರ್ಯಪ್ರಕಾಶ್, ತನ್ ಮಲತಾಯಿ ಮತ್ತು ಸ್ವಪ್ನ ಇರ್ತಾರೆ ಅಂತ ಅವಳು ಗೆಸ್ ಮಾಡಿದ್ಲು. ಆಯ್ರಾ ಡೋರ್ ಓಪನ್ ಮಾಡಿ ವಾರ್ಡ್ ಒಳಗಡೆ ಬಂದಾಗ ಅವಳಪ್ಪ ಸೂರ್ಯಪ್ರಕಾಶ್ ಅಲ್ಲೇ ಕೂತಿದ್ರು. ಆಯ್ರಾನ್ ಕಂಡ ತಕ್ಷಣವೇ ಅವ್ರ ಕೋಪ ಡಬಲ್ ಆಯ್ತು. ಆಯ್ರಾ, ನಿಂಗೆ ನಿಮ್ಮತ್ತೆ ಬೇಕು ಅಂದ್ರೆ ನಿನ್ ಕಂಪ್ನಿನ ಸ್ವಪ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡು. ನಿನ್ನೆ ನೀನ್ ಮಾಡಿರೋ ತಪ್ಪಿಂದ ನಿನ್ ತಂಗಿ ಜೀವನ ಹಾಳಾಗ್ತಿತ್ತು. ಅವಳು ಎಷ್ಟು ನೊಂದ್ಕೊಂಡ್ಲು ಅಂತ ಗೊತ್ತಾ? ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ರೂಢಾಗಿ ಹೇಳಿದ್ರು ಸೂರ್ಯಪ್ರಕಾಶ್. ಆಯ್ರಾ ರಿಪ್ಲೈ ಮಾಡ್ಬೇಕು ಅಂದ್ಕೊಂಡ್ಲು. ಆದ್ರೆ ಅವಳಿಗಿಂತ ಮೊದ್ಲೇ ಬೆಡ್ ಮೇಲೆ ಮಲ್ಗಿದ್ದ ಶರು ಅತ್ತೆ ಕಣ್ ತೆರೆದು ರಿಪ್ಲೈ ಮಾಡಿದ್ರು. ಅಣ್ಣ, ನಿಂಗ್ ಮನುಷ್ಯತ್ವ ಅನ್ನೋದಿಲ್ವಾ? ನಿನ್ ಸ್ವಂತ ತಂಗಿ ನನ್ ಜೀವ ತೆಗಿಬೇಕು ಅಂದ್ಕೊಂಡಿದೀಯಲ್ಲ, ಯಾಕ್ ಹಿಂಗಾದೆ ನೀನು ಅಂತ ಹೇಳಿದ್ರು ಶರು ಅತ್ತೆ. ಆಯ್ರಾ ಅವ್ರ ಕಡೆ ನೋಡಿದ್ಲು. ಅವಳ ಮನ್ಸಿಗೆ ತುಂಬಾ ನೋವಾಯ್ತು. ಅತ್ತೆ, ನಿಮ್ಮನ್ನ ಈ ಪರಿಸ್ಥಿತಿಲ್ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ನಂಗ್ ಯಾಕ್ ಮೊದ್ಲೇ ಹೇಳಲಿಲ್ಲ ಅಂತ ಬೇಸರದಲ್ಲಿ ಅವಳು ಕೇಳಿದ್ಲು. ಆಯ್ರಾನ ಕಣ್ಮುಚ್ಚದೆ ನೋಡ್ತಿದ್ ಶರು ಅತ್ತೆ ಕ್ಷೀಣ ಧ್ವನಿಲಿ ಆಯ್ರಾನ ವಸು ಅಂತ ಕರೆದ್ರು. ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿದ್ದ ಆಯ್ರಾ ಈಗ ಅವಳಮ್ಮ ವಸುಂಧರ ತರ ಕಾಣಿಸ್ತಿದ್ಲು. ಅತ್ತೆ, ನನ್ ವಸುಂಧರ ಅಲ್ಲ, ಅವ್ರ ಮಗಳು ಆಯ್ರಾ ಅಂತ ಸಾಫ್ಟ್ ವಾಯ್ಸ್ ಅಲ್ಲಿ ಹೇಳಿದ್ಲು. ಆಯ್ರಾನ ನಂಬೋಕಾಗ್ತಿಲ್ಲ, ನಿನ್ನ ಈ ರೀತಿ ನೋಡಿ ನಂಗ್ ತುಂಬಾ ಖುಷಿ ಆಯ್ತು ಮಗಳೇ ಅಂತ ಶರು ಅತ್ತೆ ಸಂತೋಷದಿಂದ ಹೇಳಿದ್ರು. ಅವ್ರಿಗ್ ಜಾಸ್ತಿ ಮಾತಾಡೋಕ್ ಆಗ್ತಿರ್ಲಿಲ್ಲ. ಅವರು ಟಯರ್ಡ್ ಆಗಿ ಮತ್ತೆ ಕಣ್ಮುಚ್ಕೊಂಡು ಮಲ್ಕೊಂಡ್ರು. ಚಿಕ್ಕವಳಿದ್ದಾಗ ಆಯ್ರಾನ ಶರು ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಅದಕ್ಕೆ ಆಯ್ರಾ ಹೇಗಾದ್ರೂ ಸರಿ ಅವರನ್ನ ಉಳಿಸ್ಕೊಳ್ಳೇಬೇಕು ಅಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಲು. ಅವಳು ಏನೋ ಸೀರಿಯಸ್ ಆಗಿ ಯೋಚಿಸ್ತಾ ನಂತರ ತನ್ನ ಫೋನಿಂದ ರಿಪೋರ್ಟ್ಸ್ ಫೋಟೋಸ್ ತೆಗೆದ್ಲು. ನಂತರ ಅಲ್ಲಿದ್ದ ಡಾಕ್ಟರ್ ಶ್ರೀರಾಮ್ ಫೋನ್ ನಂಬರ್ ಸೇವ್ ಮಾಡ್ಕೊಂಡ್ಲು. ಕೂಡ್ಲೆ ಎದ್ ನಿಂತು, ನಾನ್ ಮತ್ತೆ ಬರ್ತೀನಿ ಶರು ಅತ್ತೆ, ಸ್ವಲ್ಪ ಕೆಲ್ಸ ಇದೆ, ನೀವ್ ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಸೂರ್ಯಪ್ರಕಾಶ್ ಮತ್ತೆ ಅವ್ರ ಹೆಂಡತಿ ಇಬ್ರೂ ಶಾಕ್ ಆಗಿದ್ರು. ಅವ್ರ ಕಣ್ ಮಿಟುಕ್ಸೋದ್ರೊಳಗೆ ಅವಳಲ್ಲಿಂದ ಮಾಯ ಆಗಿದ್ಲು. ಇತ್ತ ವಾರ್ಡಿಂದ ಆಚೆ ಬಂದಿದ್ ಆಯ್ರಾ
ಹೆಲ್ತ್ ಕೇರ್ ಹಾಸ್ಪಿಟಲ್ ಸೀನಿಯರ್ ಡಾಕ್ಟರ್ ಶ್ರೀರಾಮ್ ಜೊತೆ ಮಾತಾಡ್ತಿದ್ಲು. ಯಾಕಂದ್ರೆ ಆಯ್ರಾಗೆ ಸದ್ಯಕ್ಕೆ ತನ್ನ ನಿಜವಾದ ಐಡೆಂಟಿಟಿ ಯಾರಿಗೂ ತೋರ್ಸೋಕೆ ಇಷ್ಟಪಡ್ಲಿಲ್ಲ. ಹಾಗಾಗಿ ತಾನು ಡಾಕ್ಟರ್ ಸಂಯುಕ್ತ ಅಂತಾನೆ ಪರಿಚಯ ಮಾಡ್ಕೊಂಡ್ಲು. ಅಲ್ದೆ ಅಮೆರಿಕದಲ್ಲಿ ತಾನ್ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋದು, ತನ್ನ ಸ್ಪೆಷಲೈಸೇಷನ್ ಯಾವ್ದು ಅನ್ನೋದನ್ನೆಲ್ಲ ಆಯ್ರಾ ಡೀಟೇಲ್ ಆಗಿ ಶ್ರೀರಾಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ಶ್ರೀರಾಮ್ ಕೂಡ ಶರು ಅವ್ರ ಓವರ್ ಆಲ್ ಹೆಲ್ತ್ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಫೈನಲಿ ಆಯ್ರಾ ಸರ್ಜರಿಗೆ ಒಪ್ಕೊಂಡಿದ್ದೀನಿ, ಆಪರೇಷನ್ಗೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ರೆಡಿ ಮಾಡಿ ಅಂತ ಕೇಳ್ಕೊಂಡ್ಲು. ಆದ್ರೆ ಡಾಕ್ಟರ್ ಶ್ರೀರಾಮ್ ಆಯ್ರಾ ಮುಂದೆ ಒಂದ್ ಕಂಡೀಷನ್ ಇತ್ತು. ಇದೊಂದು ರೇರೆಸ್ಟ್ ಆಫ್ ರೇರ್ ಸರ್ಜರಿ ಆಗಿರೋದ್ರಿಂದ ಈ ಸರ್ಜರಿನ ವಿಡಿಯೋ ರೆಕಾರ್ಡ್ ಮಾಡ್ತೀವಿ, ಅಲ್ದೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಲೈವ್ ಆಗಿ ಪ್ರಸಾರ ಮಾಡ್ತೀವಿ, ಮತ್ತೆ ಸರ್ಜರಿ ನೋಡೋದಕ್ಕೆ ಹಲವು ಡಾಕ್ಟರ್ಸ್ ಕೂಡ ಆಪರೇಷನ್ ಥಿಯೇಟರ್ಗೆ ಬರ್ತಾರೆ ಅಂತ ಹೇಳಿದ್ರು. ಶರು ಅತ್ತೆ ಉಳ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಡಾಕ್ಟರ್ ಶ್ರೀರಾಮ್ ಹೇಳಿದ ಕಂಡೀಷನ್ಗೆಲ್ಲ ಒಪ್ಕೊಂಡ್ಲು ಆಯ್ರಾ. ಶರು ಅತ್ತೆನ ಮೀಟ್ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಹೋಗ್ಬೇಕು ಅಂದ್ಕೊಂಡು ವಾರ್ಡ್ ಕಡೆ ಹೆಜ್ಜೆ ಹಾಕಿದ್ಲು ಆಯ್ರಾ. ಇಷ್ಟೊತ್ತಿಗಾಗ್ಲೇ ಅವಳ ಅಪ್ಪ ಮತ್ತೆ ಚಿಕ್ಕಮ್ಮ ಅಲ್ಲಿಂದ ಹೋಗಿರ್ತಾರೆ ಅಂತ ಅಂದ್ಕೊಂಡು ವಾರ್ಡ್ ಹತ್ರ ಬಂದ್ಲು. ಆದ್ರೆ ಅಲ್ಲೊಂದ್ ಡ್ರಾಮಾನೇ ಕ್ರಿಯೇಟ್ ಆಗಿತ್ತು. ಶರು, ನಮ್ ಸ್ವಪ್ನ ಒಳ್ಳೆ ಕಾಲೇಜಲ್ಲಿ MBBS ಓದ್ತಿದ್ದಾಳೆ, ಹಾಗಾಗಿ ಅವಳಿಗೆ ತುಂಬಾ ಡಾಕ್ಟರ್ಸ್ ಪರಿಚಯ ಇರುತ್ತೆ. ಸ್ವಪ್ನ ನಿನಗೋಸ್ಕರ ಅಮೆರಿಕದಿಂದ ಒಳ್ಳೆ ಡಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಕರ್ಸೋಕ್ಕೂ ಸಿದ್ಧ ಇದ್ದಾಳಂತೆ. ಆದ್ರೆ ನೀನ್ ನೋಡು, ನಿಂಗ್ ನಮ್ ಸ್ವಪ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ. ಆ ಆಯ್ರಾಗೆ ಈ ಫಾರ್ಮಸಿ ಕಂಪ್ನಿ ರಗಳೆ ಯಾಕೆ? ನಮ್ ಸ್ವಪ್ನ ಡಾಕ್ಟರ್ ಆಗೋಳು, ಅವಳು ಆ ಫಾರ್ಮಸಿ ಕಂಪ್ನಿ ನಡೆಸ್ಲಿ ಅನ್ನೋದಷ್ಟೇ ನಮ್ಮ ಆಸೆ. ಅದಕ್ಕೆ ನೀನ್ ಆಯ್ರಾ ಹತ್ರ ಮಾತಾಡ್ಬೇಕು. ಅವಳ ಕಂಪ್ನಿನ ಸ್ವಪ್ನ ಹೆಸರಿಗೆ ಮಾಡೋ ಥರ ಬುದ್ಧಿ ಹೇಳು. ಅವಳಿಗ ಕಂಪ್ನಿ ಇಂಪಾರ್ಟೆಂಟಾ ಇಲ್ಲ ನೀನ್ ಇಂಪಾರ್ಟೆಂಟಾ ಅಂತ ಕೇಳು ಅಂತ ತುಂಬಾ ಕಾಳಜಿ ಇರೋ ಥರ ಕೇಳಿದ್ರು ಸೂರ್ಯಪ್ರಕಾಶ್. ಡೋರಲ್ಲಿ ನಿಂತು ಇದನ್ನ ನೋಡ್ತಿದ್ದ ಆಯ್ರಾ ಕಣ್ಣಲ್ಲಿ ತಣ್ಣನೆ ನೋಟ ಇತ್ತು. ಅಷ್ಟ್ರಲ್ಲೇ ಆಯ್ರಾನ ಸೈಡಿಗೆ ತಳ್ತಾ ಒಬ್ಬ ವ್ಯಕ್ತಿ ವಾರ್ಡ್ ಎಂಟರ್ ಆದ್ರು. ಅವರು ಶರು ಗಂಡ ಗೋಪಾಲ್ ಆಗಿದ್ರು. ಗೋಪಾಲ್ ಅವ್ರಿಗೆ ಇಲ್ಲಿ ಏನ್ ನಡೆದಿರ್ಬೋದು ಅನ್ನೋ ಕಲ್ಪನೆ ಇತ್ತು. ಅವರು ಸಿಟ್ಟಲ್ಲಿ, ಏಯ್ ನಡೀರಿ ಎಲ್ರೂ ಇಲ್ಲಿಂದ, ನಿಮ್ ಸಹಾಯ ನಮಗ್ ಬೇಕಾಗಿಲ್ಲ. ಶರು, ಇಂಥವ್ರ ಜೊತೆ ನಮ್ಗೇನೂ ಸಂಬಂಧ ಇಲ್ಲ. ಅಣ್ಣನ್ ಮಕ್ಕಳು ಅಂತ ನಿನ್ ಜೀವನನ ಇವ್ರಿಗೋಸ್ಕರ ಮೀಸ್ಲಿಟ್ಟೆ, ಆದ್ರೆ ಇವ್ರು ಕೃತಜ್ಞತೆ ಇಲ್ದೋರು. ಮೊದಲ್ ಹೋಗಿ ಇಲ್ಲಿಂದ, ಗೆಟ್ ಲಾಸ್ಟ್ ಅಂತ ಜೋರಾಗಿ ಕೂಗಿದ್ರು. ಇದ್ನ ಕೇಳಿ ಸೂರ್ಯಪ್ರಕಾಶ್, ಅಶ್ವಿನಿ, ಸ್ವಪ್ನ ಹೆದ್ರಿ ಅಲ್ಲಿಂದ ಆಚೆ ಹೋದ್ರು. ಬಾಗ್ಲಲ್ಲಿ ನಿಂತಿದ್ದ ಆಯ್ರಾನ ಒಮ್ಮೆ ಕಿಕ್ಕರ್ಸಿ ನೋಡಿದವ್ರೆಲ್ರೂ ಏನೂ ಮಾತಾಡದೆ ಮುಂದೆ ಹೋದ್ರು. ಡೋರಲ್ಲಿ ನಿಂತಿದ್ದ ಆಯ್ರಾ ಒಳಗ್ ಬಂದ್ಲು. ಅವಳು ಆಪರೇಷನ್ ವಿಷಯ ಹೇಳ್ಬೇಕು ಅಂತ ಮಾವ ನಾನು ಅಂತ ಏನೋ ಹೇಳೋಕ್ ಹೊರಟ್ಲು. ಆದ್ರೆ ಗೋಪಾಲ್ ಮೊದ್ಲೇ ಕೋಪದಲ್ಲಿದ್ರು. ಅವ್ರ ಕಣ್ಣು ರೆಡ್ ಆಗಿತ್ತು. ಆಯ್ರಾನ ನೋಡಿ ಅವ್ರ ಹುಬ್ಬು ಗಂಟೆಕ್ತು. ನಿಂಗೇನ್ ಸೆಪರೇಟ್ ಆಗಿ ಹೇಳ್ಬೇಕಾ? ನಿಮ್ಮೆಲ್ಲರದು ಒಂದೇ ರಕ್ತ. ನೀನು ಅವ್ರ ಹಾಗೆ ಕೃತಜ್ಞತೆ ಇಲ್ದೋಳು, ಮೊದ್ಲು ಆಚೆ ಹೋಗು ಅಂತ ಮಾವ ಜೋರ್ ಮಾಡ್ದ. ಆ ಕ್ಷಣದಲ್ಲಿ ಅಲ್ಲಿ ಗಲಾಟೆ ಆದ್ರೆ ಶರುವತ್ತೆಗೆ ಸಮಸ್ಯೆ ಆಗತ್ತೆ ಅಂತ ಡಾಕ್ಟರ್ ಆಗಿದ್ದ ಆಯ್ರಾಗೆ ತಿಳಿದಿತ್ತು. ಅಷ್ಟ್ರಲ್ಲಾಗ್ಲೇ ಈ ಗಲಾಟೆ ಅಲ್ಲಿ ಓಡಾಡ್ತಿದ್ದವ್ರನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿತ್ತು. ಕ್ಯೂರಿಯಸ್ ಇಂದ ಜನರು ಇವ್ರ ಕಡೆನೆ ಗಮನ ಕೊಡೋದಕ್ ಶುರು ಮಾಡಿದ್ರು. ಇದ್ನ ನೋಡಿ ಆಯ್ರಾ ಏನೂ ಮಾತಾಡದೆ ಹೊರಗಡೆ ಬಂದ್ಲು. ಆಯ್ರಾ ಏನೋ ಯೋಚಿಸ್ತಾ ಪ್ರಿಯಾ ನಂಬರ್ಗೆ ಮೆಸೇಜ್ ಮಾಡೋದಕ್ ಸ್ಟಾರ್ಟ್ ಮಾಡಿದ್ಲು. ಪ್ರಿಯಾ ಸೂರ್ಯಪ್ರಕಾಶ್ ಮನೇಲಿ ಕೆಲ್ಸಕ್ಕಿದ್ದ ಹುಡುಗಿ. ಇತ್ತೀಚೆಗಷ್ಟೇ ಸ್ವಪ್ನ ಪ್ರಿಯಾಗೆ ಎಲ್ರ ಎದ್ರು ಅವಮಾನ ಮಾಡಿ ಕಪಾಳಕ್ ಹೊಡ್ತಿದ್ಲು. ಆ ದಿನಾನೇ ಆಯ್ರಾ ಮಾತ್ ಕೇಳಿ ಪ್ರಿಯಾ ಕೆಲ್ಸ ಬಿಟ್ಟಿದ್ಲು. ಪ್ರಿಯಾ, ಶರುವತ್ತೆ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ಬಂದಿಳ್ದ ಸೆಕ್ರೆಟರಿ ಆ ವಾರ್ಡ್ ಬಾಯ್ ಎಲ್ಲಾ ವಿಷಯನೂ ಕಲೆಕ್ಟ್ ಮಾಡೋದಕ್ ಹೇಳಿ ಒಂದಿಷ್ಟು ಲಂಚ ಕೊಟ್ಟಿದ್ದ. ವಾರ್ಡ್ ಕೇಳಿ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತಾದ್ರೂ ಅವನು ಆಯ್ರಾ ಬಗ್ಗೆ ಹಾಗ್ ಹೇಳ್ ನಕ್ಕಿದ್ ಕೇಳಿ ಸಿಟ್ಟು ಬಂತು. ಸಿದ್ಧಾರ್ಥ್ ಸಿಟ್ಟಲ್ಲಿ ತನ್ನ ಸೆಕ್ರೆಟರಿನ ನೋಡ್ತಾ, ನಾಲ್ಗೆ ಬಗ್ಗೆ ಪ್ರಜ್ಞೆ ಇರ್ಲಿ, ಅದು ಅಪಹಾಸ್ಯ ಮಾಡೋ ವಿಷಯ ಅಲ್ಲ ಅಂದ. ಸೆಕ್ರೆಟರಿ ಅವಮಾನ ಆದಂಗಾಗಿ ಸಾರಿ ಅಂದ. ಅದೇ ಟೈಮಲ್ಲಿ ಆಯ್ರಾ ಆಸ್ಪತ್ರೆ ಗೇಟಿಂದ ಆಚೆ ಬಂದ್ಲು. ತನ್ನ ಕಾರಲ್ಲಿ ಕೂತಿದ್ದ ಸಿದ್ಧಾರ್ಥ್ ಟಿಂಟೆಡ್ ಗ್ಲಾಸ್ ಮೂಲಕ ಆಯ್ರಾನ ನೋಡ್ತಾ ಇದ್ದ. ಆಯ್ರಾ ಕೂದ್ಲು ಗಾಳಿಗೆ ಹಾರ್ತಾ ಇದ್ವು. ಅವಳು ಡೀಪ್ ಆದ ಯೋಚನೆಯಲ್ಲಿ ಮುಳುಗಿದ್ಲು. ಸಿದ್ಧಾರ್ಥ್ಗೆ ಆಯ್ರಾ ತುಂಬಾ ಮಿಸ್ಟೀರಿಯಸ್ ಪರ್ಸನ್ ಅನ್ಸೋಕೆ ಶುರುವಾಯ್ತು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡ್ಲೇ ಪಾಕೆಟ್ FM ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ.